ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಈ ವಾಹಿನಿನ ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡಿರುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ಜುಲೈ ತಿಂಗಳ ಮೇಷರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಮೇಷರಾಶಿಗೆ ಜುಲೈ ತಿಂಗಳು ಆಶಾದಾಯಕವಾದ ತಿಂಗಳಾಗಿದೆ. ವಿಶೇಷವಾಗಿ ಇರತಕ್ಕಂಥ ಗ್ರಹ ಬಲಗಳು ಗುರು ಶುಕ್ರ ಮತ್ತು ಶನಿ ಕೇತುಗಳು ನಿಮಗೆ ನಿರಂತರವಾಗಿ ಉತ್ತಮ ಫಲವನ್ನು ಕೊಡುವಂಥ ಒಂದು ಸ್ಥಿತಿಯಲ್ಲಿರುವ ಕಾರಣ ಈ ತಿಂಗಳಲ್ಲಿ ಹಲವಾರು ನಿಮ್ಮ ಒಂದು ಕೋರಿಕೆಗಳು ಕನಸುಗಳು ನನಸಾಗುವಂಥ ಒಂದು ಭಾಗ್ಯಶಾಲಿಯಾದ ತಿಂಗಳಾಗಿರುತ್ತೆ. ಅಲ್ಲಿ ವಿಶೇಷವಾಗಿ ಈ ಗ್ರಹಗಳ ಅಧಿಪ ಅಥವಾ ಗ್ರಹರಾಜ ಅಂತ ಹೇಳುವಂಥ ಸೂರ್ಯನ ಅನುಗ್ರಹ ತಿಂಗಳ 15ರವರೆಗೆ ನಿಮಗೆ ಸೂರ್ಯನ ಅನುಗ್ರಹ ಇರುವಂಥದ್ದು. ಅದರ ಜೊತೆಗೆ ತಿಂಗಳ ಪೂರ್ತಿ ಗ್ರಹಗಳಲ್ಲೇ ಒಂದು ಅದ್ಭುತವಾದ ಫಲವನ್ನು ಕೊಡುವಂಥ ನಿರಂತರತೆಯನ್ನು ಕೊಡುವಂಥ ಗುರು ಗ್ರಹದ ಒಂದು ಅನುಗ್ರಹ ನಿರಂತರವಾಗಿರುತ್ತೆ. ಇನ್ನು ಹಣಕಾಸಿಗೆ ಸಂಬಂಧಪಟ್ಟು ನಮ್ಮ ಇಷ್ಟ ಕಾಮನೆಗಳನ್ನು ಭೋಗಗಳನ್ನು ಸಿದ್ಧಿಗಳನ್ನು ಕೊಡುವಂಥ ಗ್ರಹ ಶುಕ್ರನ ವಿಶೇಷವಾದ ಅನುಗ್ರಹ ನಿಮ್ಮದಾಗಿದೆ. ಇನ್ನು ಎಲ್ಲರೂ ಭಯಪಡುವಂಥ ಒಂದು ಗ್ರಹ ಶನಿ ಮಹಾರಾಜರು. ಶನಿಗ ಒಂದು ವಿಚಾರಕ್ಕಾಗಿ ಎಲ್ಲರೂ ಅದಕ್ಕೆ ಆತಂಕ ಭಯವನ್ನು ಪಡೆದಿದ್ದಾರೆ. ಆ ಶನಿ ಮಹಾರಾಜರ ಅವರಿಗೆ ವಕ್ರಗತಿಯಲ್ಲಿದ್ದರು. ಅವರು ನಿಮಗೆ ಲಾಭ ಸ್ಥಾನದಲ್ಲಿರುವಂಥವ್ರು ವಕ್ರಗತಿಯಲ್ಲಿದ್ದರು. ನಿಮಗೆ ಶನಿ ಮಹಾರಾಜರಿಂದ ಯಾವುದೇ ರೀತಿಯ ಅಡ್ಡ ಪರಿಣಾಮಗಳು ಈಗ ಇರೋದಿಲ್ಲ. ಜೊತೆಗೆ ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಕೇತುವಿನ ಬೆಂಬಲ ನಿಮಗೆ ನಿರಂತರವಾಗಿ ಈ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಪ್ರಬಲವಾಗಿ 4 ಪ್ರಮುಖ ಗ್ರಹಗಳ ಜೊತೆಗೆ ನಿಮಗೆ ವಿಶೇಷವಾಗಿ ರವಿಯ ಅನುಗ್ರಹ ಇರುವಂಥದ್ದು. ಜೊತೆಗೆ ಈ ತಿಂಗಳಲ್ಲಿ ಆ ಬುಧನ ಚಲನೆ ಆಗುತ್ತೆ. ಆವಾಗ 18ರಿಂದ ಬುಧನ ಒಂದು ಅನುಕೂಲತೆ ಬರಲಿದೆ. ಹಾಗಾಗಿ 6 ಗ್ರಹಗಳು, ಕೆಲವೊಂದು ಹಂತದಲ್ಲಿ ನಿಮಗೆ 7 ಗ್ರಹಗಳು ಒಂದು ಉತ್ತಮ ಫಲ ಕೊಡುವಂಥ ಸ್ಥಿತಿ ಈ ತಿಂಗಳಲ್ಲಿ ಇದೆ. ಹಾಗಾಗಿ ನೀವು ಬಹಳ ಅದೃಷ್ಟಶಾಲಿಯಾದ ರಾಶಿಗಳು ಎಂದು ಗಮನದಲ್ಲಿ ಇಟ್ಕೋಬೇಕು. ಆ ಅದೃಷ್ಟವನ್ನು ನಾವು ಕೈಕಟ್ಟಿ ಕುಳಿತರೆ ಅದೃಷ್ಟ ಬರೋದಿಲ್ಲ. ನಮ್ಮ ನಿರಂತರತೆ, ನಮ್ಮ ಪ್ರಯತ್ನ, ಶ್ರದ್ಧೆ, ಭಕ್ತಿ ಅಥವಾ ನಾವು ಮಾಡುವಂಥ ವೃತ್ತಿನೋ ಉದ್ಯೋಗನೋ ಶಿಕ್ಷಣನೋ ವ್ಯಾಪಾರನೋ ಯಾವುದೇ ಇರಲಿ, ಕೃಷಿನೋ ಚಟುವಟಿಕೆನೋ ಅದರಲ್ಲಿ ನಮ್ಮ ನಿರಂತರತೆ ಮತ್ತು ಶ್ರದ್ಧೆಯಿಂದ ನಾವು ಮುಂದುವರಿತಾ ಹೋದರೆ ಆ ಗ್ರಹಗಳು ಬಂದಾಗ ನಮಗೆ ತಾನಾಗಿಯೇ ಎಲ್ಲ ಅವಕಾಶಗಳು ಒದಗಿ ಬರುತ್ತವೆ. ಪ್ರಯತ್ನಶೀಲರಾಗಿದ್ದರೆ ಖಂಡಿತ ಈ ತಿಂಗಳಲ್ಲಿ ಮೇಷರಾಶಿಯವರಿಗೆ ಅನೇಕ ರೀತಿಯ ಅದೃಷ್ಟಗಳು ಒಲಿದು ಬರಲಿವೆ. ಅವರು ವಿದ್ಯಾರ್ಥಿಗಳಿರಲಿ, ವ್ಯಾಪಾರಿಗಳಿರಲಿ, ಉದ್ಯೋಗಿಗಳಿರಲಿ ಅಥವಾ ಉದ್ಯಮ ಇಂಡಸ್ಟ್ರಿ ನಡೆಸೋರಿರಲಿ ಅಥವಾ ಕೃಷಿ ಮಾಡುವಂಥರಿರಲಿ, ಕಾರ್ಮಿಕರಿರಲಿ, ಯಾವುದೇ ವರ್ಗ ಭೇದ ಇಲ್ಲದೆ ಎಲ್ಲ ಮೇಷರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಅನೇಕ ಸೌಲಭ್ಯಗಳು ಸೌಭಾಗ್ಯಗಳು ಒದಗಿ ಬರಲಿವೆ. ಅನಿರೀಕ್ಷಿತ ಧನಾಗಮ ಆಗ್ಬೋದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಆಗುವಂಥದ್ದು, ಆಕಸ್ಮಿಕವಾಗಿ ಲಾಭಗಳು ಆಗುವಂಥದ್ದು. ಹಿಂದೆ ಪೆಂಡಿಂಗ್ ಇದ್ದ ಯಾವುದೇ ದೀರ್ಘಕಾಲದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಈಗ ಬೇಗನೆ ಕಂಪ್ಲೀಟ್ ಆಗುವಂಥದ್ದು. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅದು ಇನ್ನಿತರ ಯಾವುದೇ ಆಸ್ತಿ ವಿವಾದ ಇವೆಲ್ಲವೂ ಈಗ ಬಗೆಹರಿಯುವಂಥ ಒಂದು ಕಾಲ ಬಂದಿದೆ. ಹಾಗಾಗಿ ಇಂಥ ಒಂದು ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳಿ. ಒಮ್ಮೊಮ್ಮೆ ನಿಮಗೆ 6 ಗ್ರಹಗಳು, ಕೆಲವೊಮ್ಮೆ 7 ಗ್ರಹಗಳು ಸಹ ಉತ್ತಮ ಫಲವನ್ನು ಕೊಡುವಂಥ ಒಂದು ಯೋಗಗಳು ನಿರ್ಮಾಣ ಆಗ್ತವೆ. ಆ ಯೋಗಗಳಿಗೆ ಅನುಗುಣವಾಗಿ ನಿಮ್ಮ ಒಂದು ಪ್ರಯತ್ನಶೀಲತೆ, ನಿಮ್ಮ ಭಕ್ತಿ ಶ್ರದ್ಧೆ ಇದ್ದರೆ ಖಂಡಿತ ಈ ತಿಂಗಳಲ್ಲಿ ಅನೇಕ ಶುಭ ಘಟನೆಗಳು, ಕನಸು ನನಸಾಗುವಂಥ ಘಟನೆಗಳು, ಗುರಿಯನ್ನು ತಲುಪುವಂಥ ಹಲವಾರು ಅವಕಾಶಗಳು ಈಗ ಬರಲಿವೆ. ಹಾಗಾಗಿ ಇದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಕೆಲವು ಗ್ರಹಗಳು ವಿರುದ್ಧ ಇರ್ತವೆ. ಯಾವುದು ಗ್ರಹಗಳು ಅಂತ ಗಮನಿಸಿದಾಗ ಮಂಗಳ ರಾಹು ನಿಮಗೆ ಅಷ್ಟು ಉತ್ತಮವಾಗಿರೋದಿಲ್ಲ. ಮಂಗಳ ಮತ್ತು ರಾಹುಗಳು, ಕುಜ ರಾಹು ಅಂತ ಹೇಳ್ತೇವೆ. ಆ ಕುಜ ಮತ್ತು ರಾಹುಗಳು ವಿರುದ್ಧವಾಗಿರುತ್ತದೆ. ಜೊತೆಗೆ ಸೂರ್ಯನ ಅನುಗ್ರಹ ನಿಮಗೆ 15ರ ಬಳಿಕ ಅಂದರೆ 16ರಿಂದ ಸೂರ್ಯನ ಅನುಗ್ರಹ ಸಹ ಕಡಿಮೆ ಆಗುತ್ತೆ. ಜೊತೆಗೆ 19ರಿಂದ ಬುಧನ ಅನುಗ್ರಹ ಸಹ ಕಡಿಮೆ ಆಗುತ್ತೆ. ಹಾಗಾಗಿ ತಿಂಗಳ ಆರಂಭದ ದಿನಾಂಕಗಳು ಜೊತೆಗೆ ಮೊದಲ 2 ವಾರಗಳು ನಿಮಗೆ ಬಹಳ ಉತ್ತಮ ಫಲವನ್ನು ಖಂಡಿತ ನಿರೀಕ್ಷೆ ಮಾಡ್ಬೋದು. ಹಾಗಾಗಿ ಇದನ್ನು ಸದುಪಯೋಗನೇ ಪಡಿಸಿಕೊಳ್ಳಬೇಕು. ಜೊತೆಗೆ 2 ಮತ್ತು 3ನೇ ವಾರದಲ್ಲಿ ಸ್ವಲ್ಪ ಏರುಪೇರುಗಳು, ಅಡೆತಡೆಗಳು, ಅಡಚಣೆಗಳು, ಜೊತೆಗೆ ಮಾತಿನ ಕಲಹ, ಬಂಧು ಬಾಂಧವರಲ್ಲಿ ಕಲಹದ ವಾತಾವರಣ, ಮಿತ್ರರಲ್ಲಿ ಕಲಹ ಬರುವಂಥದ್ದು, ಜೊತೆಗೆ ಮನೆಯಲ್ಲಿ ಹೆಂಡತಿ ಮಕ್ಕಳ ಮಧ್ಯೆ ಜೊತೆಗೆ ಏನಾದರೂ ವಾಗ್ವಾದಗಳು ಆಗುವಂಥದ್ದು ಇವೆಲ್ಲವೂ ತಿಂಗಳ 2ನೇ ವಾರದ ಬಳಿಕ ಅಂದರೆ 16ರಿಂದ ಬರ್ಬೋದಾಗಿದೆ. ಆವಾಗ ಈ ಗ್ರಹಗಳು ಬಲಗಳು ಸ್ವಲ್ಪ ಕಡಿಮೆ ಆಗುತ್ತೆ. ರವಿ ಅನುಕೂಲತೆ ಕಡಿಮೆ ಆಗುತ್ತೆ. ಬುಧನ ಅನುಕೂಲತೆ 19ರಿಂದ ಕಡಿಮೆ ಆಗುತ್ತೆ. ಹಾಗಾಗಿ ಅಂಥ ಒಂದು ಏರುಪೇರುಗಳು ಬರುತ್ತವೆ, ಬರಲ್ಲ ಅಂತಲ್ಲ. ಆ ಬಂದದನ್ನು ನೀವು ಸ್ವಲ್ಪ ಈ ಮನಸ್ಸಿನ ಒಂದು ಭಾವನೆಗಳ ನಿಯಂತ್ರಣ, ಸಿಟ್ಟಿನ ನಿಯಂತ್ರಣ, ಜೊತೆಗೆ ಇನ್ನಿತರ ಜೊತೆಗೆ ಅಸಹನೆ ಅಂತ ಹೇಳ್ತೀವಿ, ಇಂಟಾಲರೆನ್ಸ್, ಆ ಅಸಹನೆಯನ್ನು ಸ್ವಲ್ಪ ನೀವು ಕಡಿಮೆ ಮಾಡ್ಕೊಳ್ಬೇಕಾದ್ರೆ ಮೇಷರಾಶಿಯವರಿಗೆ ನಿಮ್ಮ ರಾಶಿಯಾಧಿಪತಿ ಮಂಗಳ. ಆ ಮಂಗಳನು ಕೆಲವೊಮ್ಮೆ ನಿಮಗೆ ಒಳ್ಳೆಯ ಬುದ್ಧಿಯನ್ನು, ಒಳ್ಳೆಯ ಸಾಹಸವನ್ನು, ಧೈರ್ಯವನ್ನು ಕೊಡ್ತಾನೆ. ಆದರೆ ಅದೇ ಮಂಗಳ ಯಾವಾಗ ಕೆಟ್ಟ ಸ್ಥಿತಿಗೆ ಬರ್ತಾನೆ, ಉದಾಹರಣೆಗೆ ಆತನು ನಿಮಗೆ ಈಗ ನಿಮ್ಮ ಜನ್ಮರಾಶಿಗೆ ಬಂದ ಮಂಗಳ ಅಷ್ಟು ಒಳ್ಳೆಯದಲ್ಲ. ಜೊತೆಗೆ ನಿಮ್ಮಿಂದ 12ನೇ ರಾಶಿಯಲ್ಲಿರುವಂಥ ಮಂಗಳ. ಹಾಗಾಗಿ ಜನ್ಮ ಮತ್ತು ವ್ಯಯದಲ್ಲಿ ಮಂಗಳ ನಿಮಗೆ ಈ ತಿಂಗಳು ಬರ್ತಿರುವ ಕಾರಣ ಆ ಮಂಗಳನ ಒಂದು ಪ್ರತ್ಯೇಕ ವಿಡಿಯೋ ಆಗಲೇ ಪ್ರಸಾರ ಮಾಡಿ ನಾನು ವೀಕ್ಷಿಸಿಕೊಳ್ಳಿ. ಯಾರೂ ವೀಕ್ಷಿಸಿಲ್ಲ ಇದರಲ್ಲೇ ನಿಮಗೆ ಹೇಳಿರ್ತೇನೆ. ಮಂಗಳನ ಫಲ ಅಂದರೆ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವ್ಯತಿರಿಕ್ತ, ನಿಮ್ಮ ರಾಶಿ ಅಧಿಪತಿ ತಿಂಗಳ ಪೂರ್ತಿ ನಿಮಗೆ ವಿರುದ್ಧವಾಗಿರ್ತಾನೆ.
ಆತನು ನಿಮ್ಮಲ್ಲಿ ಸಿಟ್ಟನ್ನು, ಕ್ರೋಧವನ್ನು, ಅಸಹನೆಯನ್ನು ಇದನ್ನೆಲ್ಲ ನಿರ್ಮಾಣ ಮಾಡ್ತಾನೆ. ಜೊತೆಗೆ ಇನ್ನಿತರ ಜೊತೆಗೆ ಸುಮ್ಮನೆ ವಾಗ್ವಾದ ಮಾಡುವಂಥದ್ದು, ಸುಮ್ಮನೆ ಕಲಹ ಮಾಡುವಂಥದ್ದು, ಸಣ್ಣ ಪುಟ್ಟ ಕಾರಣಗಳಿಗೆ ನಿಮ್ಮ ಅಹಮ್ಮನ್ನು ಮುಂದಿಟ್ಟುಕೊಂಡು ಇನ್ನಿತರನ್ನು ನಿಂದಿಸುವಂಥದ್ದು ಇತ್ಯಾದಿ ಕೆಲಸ ಕಾರ್ಯಗಳು ನೀವು ಕೈ ಹಾಕ್ತೀರ. ಅದರಿಂದ ನಿಮಗೇನೆ ನಷ್ಟ ಆಗುತ್ತೆ, ಅದು ನಿಮಗೇನೆ ಕಷ್ಟ ಆಗುತ್ತೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕು. ಜೊತೆಗೆ ಯಾವುದೇ ರೀತಿಯ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳಿಗೆ, ಅನಾಚಾರಗಳಿಗೆ, ಕಾನೂನು ಮುರಿಯುವಂಥದ್ದು, ರೂಲ್ಸ್ ಬ್ರೇಕ್ ಮಾಡೋದು ಇವೆಲ್ಲ ಕೈ ಹಾಕಿದರೆ ಅದರಲ್ಲೂ ಸಹ ನಿಮಗೆ ಮಂಗಳನಿಂದ ಹೊಡೆತಗಳು ಬೀಳಲಿವೆ. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆನೂ ಮಂಗಳನ ವಿಚಾರವಾಗಿ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು ರಾಹು ವಿರುದ್ಧವಾಗಿರ್ತಾನೆ. ರಾಹುವಿನಿಂದಾಗಿ ನಿಮಗೆ ಈ ಮಿತ್ರರಲ್ಲಿ ಕಲಹ, ಬಂಧುಗಳಲ್ಲಿ ಕಲಹ ತರುವಂಥ ವಾತಾವರಣ. ರಾಹು ನಿಮಗೆ ವ್ಯಯಸ್ಥಾನದಲ್ಲಿದ್ದಾನೆ, ಗಮನಿಸ್ಕೊಳ್ಳಿ. ನಿಮಗೆ 12ರ ಅಥವಾ ವ್ಯಯಸ್ಥಾನದಲ್ಲಿರುವಂಥ ರಾಹುವಿನಿಂದಾಗಿ ಇಂತಹ ಒಂದು ಮಿತ್ರರ ಜೊತೆಗೆ, ಬಂಧುಗಳ ಜೊತೆ ಕಲಹ ಮಾಡುವಂಥದ್ದು, ಸುಳ್ಳನ್ನು ಸತ್ಯ ಎಂದು ನಂಬುವಂಥದ್ದು, ಸುಳ್ಳು ಹೂಡಿಕೆಗಳಿಗೆ ಹಣವನ್ನು ಹಾಕುವಂಥ ಬುದ್ಧಿ, ಅಥವಾ ಸುಳ್ಳು ಮಾಹಿತಿ ನಂಬಿ ಆನ್ಲೈನಲ್ಲಿ ವಂಚನೆಗೆ, ಆಮಿಷಕ್ಕೆ ಒಳಗಾಗುವಂಥ ಬುದ್ಧಿ, ನಿಮ್ಮ ವಸ್ತು, ಒಡವೆ ಇತ್ಯಾದಿಗಳನ್ನು ಪಣವಾಗಿಟ್ಟುಕೊಂಡು ಏನಾದರೂ ನೀವು ಜೂಜಾಡುವಂಥದ್ದೆಲ್ಲ ಮಾಡ್ತಾರೆ. ಹಾಗಾಗಿ ಆ ದುಡ್ಡು ಕಳೆದುಕೊಳ್ಳುವ ಟೈಮ್ ಬಂದರೆ ನಮಗೆ ಏನೇನೋ ಕೆಟ್ಟ ಬುದ್ಧಿಗಳೆಲ್ಲ ಬರ್ತವೆ. ಹಾಗಾಗಿ ಅದನ್ನೆಲ್ಲ ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ಮೇಷರಾಶಿಯವರು. ಅಂದರೆ ರಾಹುವಿನ ವೈಪರೀತ್ಯ, ಮಂಗಳನ ವೈಪರೀತ್ಯ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ಹಾಗಾಗಿ ಅವೆಲ್ಲವೂ ನಿಮಗೆ ಒಂದೆರಡು ದಿನ ಇರುವಂಥದ್ದಲ್ಲ. ಅದರ ಬಗ್ಗೆ ಸ್ವಲ್ಪ ಗಮನ ಬೇಕಾಗತ್ತೆ. ಗುರುಬಲದ ಅನುಕೂಲತೆ ಬಹಳ ಉತ್ತಮ ಇದೆ. ಶುಕ್ರನ ಅನುಗ್ರಹ ಉತ್ತಮ ಇದೆ. ವ್ಯಾಪಾರ, ಉದ್ಯೋಗ, ಕೃಷಿ ಚಟುವಟಿಕೆ, ಇಂಡಸ್ಟ್ರಿ, ಕೈಗಾರಿಕೆಯಲ್ಲಿ ಬಹಳ ಅಭಿವೃದ್ಧಿ ಆಗುತ್ತೆ. ತುಂಬ ಹಣ ಕೈಗೆ ಬರುತ್ತೆ. ತುಂಬ ಹಣ ಕೈಗೆ ಬರೋ ಕಾರಣ ಆ ಹಣದ ಒಂದು ಸದುಪಯೋಗ ನೀವು ಮಾಡಿಕೊಳ್ಬೇಕಾಗತ್ತೆ. ಈಗ ದುರುಪಯೋಗ ಮಾಡಲಿಕ್ಕೆ ಅಲ್ಲಿ ರಾಹು ಮತ್ತು ಅಲ್ಲಿ ಮಂಗಳ, ನಾನು ಆಗಲೇ ಹೇಳಿದ್ದೀನಿ, ರಾಹು ಮತ್ತು ಮಂಗಳನಿಂದ ನಿಮಗೆ ದುರ್ಬುದ್ಧಿಗಳಿಗೆ, ದುರುಪಯೋಗಗಳಿಗೆ ಮಾಡುವಂಥ ಬುದ್ಧಿ ಬರ್ಬೋದು. ಹಾಗಾಗಿ ಆ ಒಂದು ಬಂದಂಥ ಹಣವನ್ನು ಸದುಪಯೋಗ ಪಡಿಸ್ಕೊಳ್ಳಿ, ಭದ್ರತೆ ಮಾಡಿಕೊಳ್ಳಿ, ಅಥವಾ ಉತ್ತಮವಾದ ಹೂಡಿಕೆಗೆ ಇದನ್ನು ಗಮನದಲ್ಲಿ ಇಟ್ಕೊಳ್ಬೇಕು. ಜೊತೆಗೆ ಇನ್ನಿತರರ ಸಲಹೆ ಸೂಚನೆ ಪಡ್ಕೊಳ್ಳಿ. ಯಾಕಂದರೆ ಕೆಲವೊಮ್ಮೆ ನಮಗೆ ನಮ್ಮ ಒಂದು ಅಹಂನಿಂದ ಅದು ತುಂಬ ದುಡ್ಡು ಕೈಗೆ ಬಂದಾಗ ನಮಗೆ ಇತರರು ಕಾಣಿಸೋದಿಲ್ಲ, ಅಥವಾ ಇನ್ನಿತರ ಸಲಹೆ ಪಡಿಬೇಕು, ಅಥವಾ ಅದರ ಬಗ್ಗೆ ಸೇಫ್ಟಿ ರೂಲ್ಸ್ ಫಾಲೋ ಮಾಡಬೇಕು ಅನ್ನೋದು ಗಮನಕ್ಕೆ ಬರೋದಿಲ್ಲ. ಅದನ್ನು ನೀವು ಚೆನ್ನಾಗಿ ಮೇಷರಾಶಿಯವರು ಗಮನಿಸಿಕೊಳ್ಬೇಕು. ಇನ್ನು ಆರೋಗ್ಯ ವಿಚಾರವಾಗಿ ಹಾಗೆ ತಿಂಗಳ 2ನೇ ವಾರದ ಬಳಿಕ 16ರ ಬಳಿಕ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಆವಾಗ ಆರೋಗ್ಯದಲ್ಲಿ ರವಿಯ ಬಲದ ಕೊರತೆ ಆಗುತ್ತೆ. ಜೊತೆಗೆ ಬರ್ತಾ ಬರ್ತಾ ಅಲ್ಲಿ ನಿಮಗೆ ಬುಧನ ಬಲ ಸಹ ಬರ್ತಾ ಕೊರತೆ ಆಗುತ್ತೆ. ಹಾಗಾಗಿ ಆರೋಗ್ಯದಲ್ಲಿ ಸ್ವಲ್ಪ ನೀವು ಕಾಳಜಿ ವಹಿಸಬೇಕು. ಹಣಕಾಸಿನ ಬಗ್ಗೆ ಕಾಳಜಿಯನ್ನು ಗಮನಿಸ್ಕೋಬೇಕು. ಬಂದ ಹಣವನ್ನು ಸ್ವಲ್ಪ ಭದ್ರತೆ ಮಾಡ್ಕೋಬೇಕು. ಅದೃಷ್ಟ ಹಲವಾರು ಬರುತ್ತೆ ಈ ತಿಂಗಳಲ್ಲಿ. ಅದೃಷ್ಟಕ್ಕೇನು ಕೊರತೆ ಇಲ್ಲ. ನಿಮಗೆ ಶುಕ್ರನು ಈ ತಿಂಗಳ ಪೂರ್ತಿ ಪೂರಕವಾಗಿದ್ದಾನೆ. ಆತನು ತೃತೀಯ ಹಾಗೂ ಚತುರ್ಥ ಸ್ಥಾನದಲ್ಲಿ ನಿಮಗೆ ಲಾಭವನ್ನು, ಐಶ್ವರ್ಯವನ್ನು, ಕೀರ್ತಿಯನ್ನು ನಿರಂತರವಾಗಿ ಶುಕ್ರನು ಕೊಡ್ತಾ ಇರ್ತಾನೆ. ಹಾಗಾಗಿ ಹಣದ ಯಾವುದೇ ಕೊರತೆ ಇರೋದಿಲ್ಲ. ಇನ್ನು ಯಾರು ಜಾಬ್ಗೆಲ್ಲ ಪ್ರಯತ್ನ ಮಾಡಿದ್ರು ಜಾಬ್ ಸಿಗುತ್ತೆ. ಉದ್ಯೋಗದಲ್ಲಿ ಬಡ್ತಿ ಅಪೇಕ್ಷೆಗೆ ಬಡ್ತಿ ಸಿಗುತ್ತೆ. ಯಾರು ಟ್ರಾನ್ಸ್ಫರ್ ಅಪೇಕ್ಷೆಗೆ ಅವರಿಗೆ ಅಪೇಕ್ಷೆ ಪಟ್ಟು ಟ್ರಾನ್ಸ್ಫರ್ಗಳು ಸಿಗುತ್ತೆ. ಇನ್ನು ಸರ್ಕಾರದ ಮೂಲದ ಕೆಲಸ, ಕೋರ್ಟ್ ಕಚೇರಿ ಮೂಲದ ಕೆಲಸ ಇದ್ದರೆ ಅದನ್ನು 15ರವರೆಗೆಲ್ಲ ಮಾಡಿಕೊಳ್ಳಿ. 15ರವರೆಗೆ ನಿಮಗೆ ವಿಶೇಷವಾದ ರವಿಯ ಅನುಗ್ರಹ ಇರುವ ಕಾಲದಲ್ಲಿ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಮಾಡೋದು ಒಳ್ಳೆಯದು. ಇನ್ನು ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು, ಯಂತ್ರ ವಾಹನ ಕೊಳ್ಳುವಂಥ ಯೋಗ ಈ ತಿಂಗಳಲ್ಲಿ ಒದಗಿ ಬರಲಿದೆ. ಅದನ್ನೆಲ್ಲ ನೀವು ಸರಿಯಾಗಿ ಸದುಪಯೋಗ ಮಾಡಿಕೊಳ್ಬೋದು. ಇನ್ನು ಯಾರು ವಿದೇಶಕ್ಕೆ ಉದ್ಯೋಗ, ವಿದೇಶಕ್ಕೆ ವಿದ್ಯೆಗೆ ಹೋಗಬೇಕನ್ನೋರಿಗೆ, ವಿದ್ಯಾರ್ಥಿಗಳಿಗೆ ಅಂಥ ಒಂದು ಅವಕಾಶ ನಿಮಗೆ ಈ ತಿಂಗಳಲ್ಲಿ ಒದಗಿ ಬರಲಿದೆ. ಇವೆಲ್ಲವೂ ನಿಮಗೆ ಇದನ್ನು ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇವೆಲ್ಲ ಸಾಮಾನ್ಯವಾದ ಮುನ್ನೋಟ ಹೇಳಿದಾಯಿತು. ಇನ್ನು ಈ ತಿಂಗಳಲ್ಲಿ ವಿಶೇಷವಾಗಿ ನೀವು ಸದುಪಯೋಗ ಪಡಿಸಿಕೊಳ್ಳುವಂಥ ಉತ್ತಮವಾದ ಲಕ್ಕಿ ಡೇಟ್ಗಳು, ಅದು ಚಂದ್ರನ ಚಲನೆಗೆ ಅನುಗುಣವಾಗಿ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಹೇಳ್ತೇನೆ. ಆ ದಿನಾಂಕಗಳನ್ನು ಗಮನಿಸಿಕೊಳ್ಳಿ. ಈ ಜುಲೈ 1, 2 ನಿಮ್ಮ ಪಾಳಿಗೆ ಉತ್ತಮ ದಿನ. ಚಂದ್ರ ಅನುಗ್ರಹ ಇದೆ. ಯಾವುದಾದ್ರು ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಲಾಭ ಬರುತ್ತೆ. ಉತ್ತಮ ವ್ಯಕ್ತಿಗಳ ಭೇಟಿಯಾಗುವಂಥ ಯೋಗ, ಉತ್ತಮ ವ್ಯಕ್ತಿಗಳು ನಿಮಗೆ ಸಹಾಯ ಆಗುವಂಥ ಯೋಗ, ಬಂಧು ಮಿತ್ರರಲ್ಲಿ ಬಾಂಧವ್ಯ ವೃದ್ಧಿ, ಮಹಿಳೆಯರು ಸ್ತ್ರೀಯರಿಗೆ ಏನಾದರೂ ಉತ್ತಮವಾದ ವಸ್ತ್ರಾಭರಣ ಕೊಳ್ಳುವಂಥ ಯೋಗ, ಲಾಭ ಆದಾಯ ಹೆಚ್ಚಳ ಯೋಗ. ಹಾಗಾಗಿ ತಿಂಗಳ 1, 2 ನಿಮ್ಮ ಪಾಲಿಗೆ ವಿಶೇಷವಾದ ಶುಭ ದಿನ. ಆ ಬಳಿಕ 3, 4 ಅಷ್ಟು ಉತ್ತಮ ಇಲ್ಲ. ಜುಲೈ 3, 4 ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ನಿಮ್ಮದೇ ತಪ್ಪಿನಿಂದ ಹಣವನ್ನು ಕಳೆದುಕೊಳ್ಬೋದು. ಅದು ನಿಮ್ಮದೇ ತಪ್ಪಿನಿಂದ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಸ್ವಯಂಕೃತ ಅಪರಾಧದಿಂದ ಆರೋಗ್ಯ ಮತ್ತು ಹಣಕಾಸಿನಲ್ಲಿ ಸಮಸ್ಯೆ ಬರುತ್ತೆ ಅಂತ ಇದೆ. ಹಾಗೆ 3, 4ರಲ್ಲಿ ಎಚ್ಚರಿಕೆ ಹೆಜ್ಜೆ ಬೇಕು. 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. ಜುಲೈ 5, 6 ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರದಲ್ಲಿ ಮುನ್ನಡೆ, ಹಣಕಾಸಿನ ಮುನ್ನಡೆ. ವಿದ್ಯಾರ್ಥಿಗಳಿಗೂ ಉದ್ಯೋಗಿಗಳಿಗೂ ಬಹಳ ಉತ್ತಮ ದಿನ. ಇಲ್ಲ ಅಂಥ ಅನೇಕ ಇಷ್ಟಾರ್ಥಗಳು ಈ ದಿನ ಕೈಗೂಡಲಿವೆ 5, 6ರಲ್ಲಿ. 7, 8 ಉತ್ತಮವಾಗಿಲ್ಲ. 7, 8, 9, 10, 11 5 ದಿನಗಳು ಎಚ್ಚರಿಕೆ ಹೆಜ್ಜೆ ಬೇಕು. ಈ 5 ದಿನಗಳಲ್ಲಿ ಬಂಧುಗಳ ಜೊತೆಗೆ ಜಗಳ ಆಗ್ಬೋದು, ಮಿತ್ರರ ಜೊತೆ ಜಗಳ ಆಗ್ಬೋದು, ಅಥವಾ ಮನೆಯ ತಂದೆ ತಾಯಿ ಅತ್ತೆ ಮಾವರಲ್ಲಿ ಜಗಳ ಬರುವಂಥದ್ದು, ಹಿರಿಯ ಅಧಿಕಾರಿಗಳಿಂದ ನಿಮಗೆ ಕಿರುಕುಳ ಅಥವಾ ಟಾರ್ಚರ್ಗಳು ಆಗುವಂಥ ಸಾಧ್ಯತೆ. ಮನಸ್ಸಿನ ನಿಯಂತ್ರಣ ಮಾಡಿ ಸ್ವಲ್ಪ ತಾಳ್ಮೆಯನ್ನು ವಹಿಸಬೇಕಾಗತ್ತೆ. ಜೊತೆಗೆ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿಗಳು ಸ್ವಲ್ಪ ಹಿನ್ನಡೆ ಆಗ್ಬೋದು. ಅವಮಾನಕರ ಘಟನೆ ಕೆಲವೊಬ್ಬರಿಗೆ ಜಲಗಬಹುದಾಗಿದೆ 7ರಿಂದ 11ರ ಅವಧಿಯಲ್ಲಿ. ಆ ಬಳಿಕ ಬರುವಂಥ 12, 13, 14, 15, 16 ನಿರಂತರ 5 ದಿನಗಳು. 5 ದಿನಗಳ ಒಂದು ಬಳಿಕ ಮತ್ತೆ 12ರಿಂದ 13, 12ರಿಂದ 16ರವರೆಗೆ ಬರುವಂಥ 5 ದಿನಗಳು ವಿಶೇಷವಾಗಿ ಲಾಭವನ್ನು, ಕೀರ್ತಿಯನ್ನು ತಂದುಕೊಡುವಂಥ ದಿನ. ಇಷ್ಟಾರ್ಥ ಸಿದ್ಧಿ ಆಗುತ್ತೆ. ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೂ ಉತ್ತಮ ಇದೆ.
ಆರೋಗ್ಯ ಸುಧಾರಣೆ, ಹಿಂದೆ ಇದ್ದಂಥ ಅನಾರೋಗ್ಯ ಸಮಸ್ಯೆಗೆ ನಿವಾರಣೆಗೆ ಉತ್ತಮವಾದ ಲವಲವಿಕೆ ಬರಲಿದೆ. ಸ್ಪೋರ್ಟ್ಸ್ ಕ್ಷೇತ್ರದಲ್ಲಿರೋರು, ಕ್ರೀಡಾಪಟುಗಳು ಅಥವಾ ಬೇರೆ ಬೇರೆ ರೀತಿಯ ಸಾಹಸ ಕ್ರೀಡೆಗಳನ್ನು ಮಾಡೋರಿಗೆ ಈಗ ಉತ್ತಮವಿದೆ. ಜಿಮ್ಮು ಅಥವಾ ಇನ್ನಿತರ ಸಂಸ್ಥೆಗಳನ್ನು ನಡೆಸೋರಿಗೆ ಸಹ ಉತ್ತಮವಾದ ಲಾಭ ಆದಾಯ ಬರಲಿದೆ. ಹೊಸ ಸಂಸ್ಥೆಗಳನ್ನು ಆರಂಭ ಮಾಡಲಿಕ್ಕೆ ಈಗ ಅವಕಾಶಗಳು ಬರಲಿವೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿಗಳಿಂದ ನಿಮಗೆ ಲಾಭ ಆಗಲಿದೆ. ಹಾಗಾಗಿ 12ರಿಂದ 16 ಉತ್ತಮ ದಿನಗಳು. 17, 18, 19, 20 4 ದಿನಗಳು ಅಷ್ಟು ಉತ್ತಮ ಇಲ್ಲ. 17ರಿಂದ 20ರವರೆಗೆ ಎಚ್ಚರಿಕೆ ಹೆಜ್ಜೆಬೇಕು. ಹೀಗೆ ನಿಮಗೆ ಕಲಹಗಳಾಗುತ್ತೆ, ಜಗಳಗಳಾಗುತ್ತೆ, ಮಾತಿನ ಚಕಮಕಿ ಆಗುತ್ತೆ, ಹಣಕಾಸಿನ ಕಷ್ಟ ನಷ್ಟ ಆಗುತ್ತೆ. ಜೊತೆಗೆ ಯಾವುದಾದ್ರೂ ದುಃಖದ ಒಂದು ವಾರ್ತೆಗಳನ್ನು, ದುಃಖದ ಒಂದು ಸಮಾಚಾರವನ್ನು ಕೇಳುವಂಥ ಅವಕಾಶ ಬರುತ್ತೆ. ಹಾಗಾಗಿ ಹಣಕಾಸು ಮತ್ತು ಮನಸ್ಥಿತಿಯ ಬಗ್ಗೆ ಎಚ್ಚರಬೇಕು. ನೆಗೆಟಿವ್ ಥಾಟ್ಗಳನ್ನು ಕಡಿಮೆ ಮಾಡಿ. ಎಲ್ಲ ವಿಚಾರದಲ್ಲಿ ಸ್ವಲ್ಪ ತಾಳ್ಮೆ ಈಗ ಅವಶ್ಯಕತೆ ಬೇಕು. ಹಾಗಾಗಿ ಅದನ್ನು 4 ದಿನಗಳ ಬಳಿಕ ಮತ್ತೆ ಬರುವಂಥ 4 ದಿನಗಳು 21, 22, 23, 24 4 ದಿನಗಳು ನಿರಂತರವಾಗಿ ಉತ್ತಮ ಫಲ ಇದೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿದೆ. ಬಂಧು ಮಿತ್ರರ ಜೊತೆಗೆ ಬಾಂಧವ್ಯ ಚೆನ್ನಾಗಾಗುವಂಥದ್ದು. ಮಿತ್ರರಿಂದ ಸಹಕಾರ, ಬಂಧುಗಳಿಂದ ಸಹಕಾರ. ಶಾಲಾ ಕಾಲೇಜು ಓದುವಂಥ ವಿದ್ಯಾರ್ಥಿಗಳಿಗೂ ಶುಭಕರ. ಹೆಚ್ಚಿನ ಅಂಕಗಳು, ಬಹುಮಾನಗಳು ಬರ್ಬೋದು. ಅಪೇಕ್ಷೆ ಪಟ್ಟಂಥ ಸೀಟುಗಳು, ಉನ್ನತ ಅಭ್ಯಾಸಕ್ಕೆ ಸಿಗುವಂಥದ್ದು. ಕೆಲವರಿಗೆ ವಿದೇಶಿ ಮೂಲದ ಸಂಸ್ಥೆಯಲ್ಲಿ ಉದ್ಯೋಗ ಆಫರ್ ಲೆಟರ್ಗಳು ಬರ್ಬೋದು. ಹಾಗಾಗಿ 21ರಿಂದ 24 ಬಹಳ ಲಕ್ಕಿ ಡೇಗಳು. ಆ ಬೆಳಗ್ಗೆ 25, 26 ಅಷ್ಟು ಉತ್ತಮ ಇಲ್ಲ. 25, 26ರಲ್ಲಿ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ. ಮನಸ್ಸಲ್ಲಿ ಖಿನ್ನತೆ, ಅಶಾಂತಿ ಬಿಡುವಂಥದ್ದು, ನಷ್ಟ ಕಷ್ಟಗಳು ಆಗುವಂಥದ್ದು, ಯಾವುದಾದ್ರೂ ಮಾತಿನಲ್ಲಿ ಕಲಹಗಳು ಬರುವಂಥದ್ದು, ವಿಶೇಷವಾಗಿ ಕಿರಿಯರಲ್ಲಿ ಜಗಳ ಬರುವಂಥದ್ದು, ಕಿರಿಯರು ನಿಮ್ಮನ್ನು ವಿರೋಧ ಮಾಡುವಂಥದ್ದು, ವ್ಯಾಪಾರ ಜಾಗದಲ್ಲಿ ಏನಾದರೂ ಅನಿರೀಕ್ಷಿತವಾದ ಅಚಾತುರ್ಯದ ಘಟನೆಗಳು, ಅಪಘಾತಗಳು ಆಗುವಂಥ ಸಾಧ್ಯತೆ 25, 26ರಲ್ಲಿ ಇರುತ್ತೆ. ಆ ಬಳಿಕ 27, 28, 29 ನಿರಂತರವಾಗಿ 3 ದಿನಗಳು ಉತ್ತಮ ಇದೆ. ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಸುಧಾರಣೆ, ಆರೋಗ್ಯ ಸಮಸ್ಯೆ ಇದ್ದರೆ ನಿವಾರಣೆ ಆಗುತ್ತೆ. ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಬಂಧುಗಳ ಜೊತೆಗೆ, ಬಾಂಧವರ ಜೊತೆಗೆ ಉತ್ತಮವಾದ ಭೋಜನ ಸವಿಯುವಂಥ ಅವಕಾಶ, ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶ, ಶೃಂಗಾರ ಸಾಮಗ್ರಿ, ಭೋಗ ಸಾಮಗ್ರಿಗಳನ್ನು ಕೊಳ್ಳುವಂಥ ಅವಕಾಶ. ಹಾಗಾಗಿ 3 ದಿನಗಳು ಬಹಳ ಉತ್ತಮ ಫಲವನ್ನು ಕೊಡುವಂಥ ಶುಭ ದಿನಗಳು 27, 28, 29. ಇನ್ನು ತಿಂಗಳ ಕೊನೆ 2 ದಿನಗಳು 30, 31 ಅಷ್ಟು ಉತ್ತಮ ಇಲ್ಲ. 30, 31 ಎಲ್ಲ ವಿಚಾರ ಎಚ್ಚರಿಕೆ ಹೆಜ್ಜಬೇಕು. ಕಷ್ಟ ನಷ್ಟಗಳಾಗ್ಬೋದು, ಮೋಸಗಳು, ವಂಚನೆಗಳು ಆಗ್ಬೋದು, ಮಾತಿನ ಚಕಮಕಿ ಬರ್ಬೋದು, ಮನೆಯಲ್ಲಿ ಕಲಹದ ವಾತಾವರಣ ಬರ್ಬೋದು, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ವಾಗ್ವಾದಗಳು ಆಗುವಂಥದ್ದು. ಹಾಗಾಗಿ 30, 30ರಲ್ಲಿ ಹಣಕಾಸು, ಮಾತು ಮತ್ತು ನಡವಳಿಕೆ ಬಗ್ಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕಾಗತ್ತೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷ ಚಂದ್ರ ಅನುಗ್ರಹ ಇರುವಂಥ ದಿನಾಂಕಗಳನ್ನು ಗಮನಿಸಿ ಹೇಳಿದ್ದೇನೆ. ಅದನ್ನು ಗಮನಿಸಿಕೊಂಡು ಆಚರಣೆ ಮಾಡಿಕೊಳ್ಳಿ. ಆ ದಿನಗಳಲ್ಲಿ ವಿಶೇಷವಾದ ಕೆಲಸಗಳಲ್ಲಿ ಇದನ್ನು ಅನುಸರಣೆ ಮಾಡ್ಬೋದಾಗಿದೆ. ಇನ್ನು ಈ ತಿಂಗಳು ಪೂರ್ತಿ ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ, ಜೊತೆಗೆ ಸಂಖ್ಯೆ 3 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಅಥವಾ ಬಿಳಿಯ ಬಣ್ಣ ಹಾಗೂ ಸಂಖ್ಯೆ 6 ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಥವಾ ಸಂಖ್ಯೆ 7 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಜೊತೆಗೆ ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಹಾಗಾಗಿ ಯೆಲ್ಲೋ, ವೈಟ್, ಮಿಕ್ಸ್, ಬ್ಲೂ ಜೊತೆಗೆ 3, 6, 7, 8 ಈ ಸಂಖ್ಯೆ ಮತ್ತು ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಅದು ನಿಮಗೆ ಗುರು, ಶುಕ್ರ, ಕೇತು ಹಾಗೂ ಈ ಶನಿಯ ಅನುಗ್ರಹ ಇರುವಂಥ ಒಂದು ಕಾಲ. ಇನ್ನು ಈ ತಿಂಗಳ 15ರವರೆಗೆ ಸೂರ್ಯ ಅನುಗ್ರಹ ಇರುತ್ತೆ. ಹಾಗಾಗಿ 15ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತಿಗೆ ಸಂಖ್ಯೆ 1 ಬಳಸ್ಕೊಳ್ಳಿ. ಇನ್ನು 18ರವರೆಗೆ ಬುಧನ ಅನುಗ್ರಹ ಉತ್ತಮವಾಗಿರುತ್ತೆ. ಅಲ್ಲಿವರೆಗೂ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ಅಲ್ಲಿವರೆಗೂ ಬಳಸ್ಕೊಳ್ಬೋದಾಗಿದೆ. ಆಗಲೇ ಹೇಳಿದಂತೆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಮತ್ತೊಮ್ಮೆ ಒತ್ತನೆ ಕೇಳಿಸ್ಕೊಳ್ಳಿ. ಜುಲೈ 1, 2, 5, 6, 12, 13, 14, 15, 16, 21, 22, 23, 24, 27, 28, 29 ಇಷ್ಟು ದಿನಾಂಕಗಳು ಅಂದರೆ 16 ದಿನಾಂಕಗಳು ಚಂದ್ರನ ಅನುಗ್ರಹ ಇರುವಂಥ ಶುಭ ದಿನಗಳು. ಆ ದಿನಾಂಕಗಳಲ್ಲಿ ಈ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆ ದಿನಾಂಕಗಳನ್ನು ಬಳಸ್ಕೊಳ್ಬೋದು. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ 6 ಅಥವಾ 7 ಗ್ರಹಗಳ ಒಂದು ಅನುಗ್ರಹ ಮಧ್ಯೆ ಮಧ್ಯೆ ಸಿಗಲಿದೆ. ಅಪರೂಪಕ್ಕೆ ಸಿಗುವಂಥ ಅವಕಾಶ, ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ನಿಮಗೆ ಇರತಕ್ಕಂಥ ಮಂಗಳ, ರಾಹು ಮತ್ತು ರವಿಯ ಮತ್ತು ಬುಧರ ಅನುಗ್ರಹ ಕೆಲವೊಮ್ಮೆ ಕೊರತೆ ಆಗುತ್ತೆ. ಅದರ ದೋಷ ನಿವಾರಣೆಗೆ ಗಣೇಶ, ಸುಬ್ರಹ್ಮಣ್ಯ ಅಥವಾ ದೇವಿಯ ಭಕ್ತಿ ಮಾಡ್ಬೋದು. ವಿಷ್ಣು ಅಥವಾ ನಾರಾಯಣನಿಗೆ ಸಂಬಂಧಪಟ್ಟ ಭಕ್ತಿ ಮಾಡ್ಬೋದು. ಕುಲದೇವಿನೋ, ಇಷ್ಟ ದೇವಿನೋ ಅಥವಾ ಗ್ರಾಮ ದೇವಿನ ದೇವತೆಗಳಲ್ಲಿ ಪೂಜೆಯನ್ನು ಮಾಡೋದ್ರಿಂದ ನಿಮಗೆ ಆ ಮಂಗಳ, ರಾಹುವಿನ ದೋಷಗಳು ಬರೋದಿಲ್ಲ. ಅದೇ ರೀತಿ ಸುಬ್ರಹ್ಮಣ್ಯ ಶ್ಲೋಕ, ಸುಬ್ರಹ್ಮಣ್ಯ ಸ್ತೋತ್ರವನ್ನು ಓದೋದ್ರಿಂದಲೂ ರಾಹು ದೋಷ ಕಡಿಮೆ ಆಗುತ್ತೆ. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ವಿಶೇಷ ಸದ್ಗುಣಗಳನ್ನು, ಗ್ರಹದ ವಿಶೇಷ ಬೆಂಬಲಗಳನ್ನು ಸದುಪಯೋಗಪಡಿಸಿಕೊಳ್ಳಿ. ಎಲ್ಲ ಮೇಷರಾಶಿಯವರಿಗೆ ಆಯುರ್ವರ್ಗ ಶಕ್ತಿ ಜಯಲಾಭಗಳು ಸಿದ್ಧಾಗಲಿ. ಜುಲೈ ತಿಂಗಳ ವೃಷಭ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ವೃಷಭ ರಾಶಿಗೆ ಜುಲೈ ತಿಂಗಳು ಅದೃಷ್ಟದಾಯಕ ತಿಂಗಳು ಅಂತ ಹೇಳ್ಬೋದು. ಅಪರೂಪಕ್ಕೆ ಸಿಗುವಂಥ ಈ ಸೂರ್ಯ ಭಗವಾನರ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಬರಲಿದೆ. ಅದೇ ರೀತಿ ಬುಧನ ಒಂದು ವಿಶೇಷವಾದ ಅನುಗ್ರಹ ಸಹ ಈ ತಿಂಗಳಲ್ಲಿ ನಿಮಗೆ ಬರಲಿದೆ. ಆಗಲೇ ನಿಮಗೆ ಈ ಗುರುಬಲದ ಕೊರತೆ ಇರೋದು ಗೊತ್ತಿದೆ. ಅದೇ ರೀತಿ ನಿಮಗೆ ರಾಹು ಪೂರಕವಾಗಿದ್ದಾನೆ ಅನ್ನೋದು ಗೊತ್ತಿದೆ. ಇನ್ನು ಕೇತು ನಿಮಗೆ ವಿರುದ್ಧವಾಗಿದ್ದಾನೆ. ಇನ್ನು ಈ ತಿಂಗಳಲ್ಲಿ ಆ ಶನಿ ಮಹಾರಾಜರ ವಕ್ರಗತಿ ಆಗಲೇ ಜೂನ್ 29 ಆರಂಭ ಆಗಿರೋ ಕಾರಣ ಶನಿ ಮಹಾರಾಜರಿಂದ ನಿಮಗೆ ಅಷ್ಟೇನು ಕೆಟ್ಟದಾದ ಪರಿಣಾಮಗಳಿಲ್ಲ ಅಥವಾ ಅಡ್ಡ ಪರಿಣಾಮಗಳಿಲ್ಲ. ಅದರ ಹೊರತಾಗಿ ನಿಮಗೆ ಸ್ವಲ್ಪ ಉತ್ತಮ ಫಲನೆ ಆಗಬಹುದಾಗಿದೆ. ಹಾಗಾಗಿ ಈ ತಿಂಗಳಲ್ಲಿ ಹಲವಾರು ನೀವು ಆಸೆ ಅಥವಾ ಹೋಪ್ಸ್ ಇಟ್ಟುಕೊಳ್ಳುವಂಥ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಆಗಲಿವೆ. ಹಿಂದೆ ಯಾವುದೋ ನಿರಾಕರಣೆ ಆಗಿದ್ದ ಅಥವಾ ಹಿಂದೆ ರಿಜೆಕ್ಟ್ ಆಗಿದ್ದ ಏನೋ ವಿಚಾರಗಳು ಈಗ ಅದು ಆಕ್ಸೆಪ್ಟ್ ಆಗುವಂಥದ್ದಾಗಲಿ.
ಹಿಂದೆ ನಿಮಗೆ ಮಿಸ್ ಆಗಿದ್ದೋ ಅಥವಾ ಅವಕಾಶ ತಪ್ಪಿದ್ದು ಯಾವುದಿದ್ರೆ ಅದು ಈ ತಿಂಗಳಲ್ಲಿ ಸಿಗುವಂಥದ್ದಾಗಲಿ, ಅಥವಾ ಹಿಂದೆ ನಿಮಗೆ ಯಾವುದಾದ್ರು ಬಾಕಿ ಇದ್ದ ಕೆಲಸ ಕಾರ್ಯಗಳು ಈ ತಿಂಗಳಲ್ಲಿ ಪರಿಪೂರ್ಣ ಆಗಿ ಮನಸ್ಸಿಗೆ ಸ್ವಲ್ಪ ಸಮಾಧಾನ ಆಗುವಂಥ ವಿಚಾರಗಳು ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಒದಗಿ ಬರಲಿದೆ. ಅದಕ್ಕೆ ವಿಶೇಷ ಕಾರಣ ನಿಮಗೆ ತಿಂಗಳ 16ರಿಂದ ಅಲ್ಲಿ ಸೂರ್ಯನ ಅನುಗ್ರಹ ಆಗುವಂಥದ್ದು ಅಪರೂಪಕ್ಕೆ ಸಿಗುವಂಥ ಅವಕಾಶಗಳು. ಸೂರ್ಯನ ಅನುಗ್ರಹ ಒಂದು ವರ್ಷದಲ್ಲಿ 4 ತಿಂಗಳ ಅವಕಾಶವಾಗಿ ಸಿಗುತ್ತೆ, 4 ಬಾರಿ ಮಾತ್ರ ಸಿಗುತ್ತೆ. ಹಾಗಾಗಿ ಈ ಬಾರಿ ನಿಮಗೆ ಅಲ್ಲಿ ತೃತೀಯ ಸ್ಥಾನದಲ್ಲಿ ಬಂದಂತಹ ಸೂರ್ಯನ ಅನುಗ್ರಹ, ಸೂರ್ಯನು ಕಟಕ ರಾಶಿಗೆ ಪ್ರವೇಶ ಆಗುವಂತಹ ಕಟಕ ಸಂಕ್ರಾಂತಿಯ ಬಳಿಕ 16ರಿಂದ ಅಲ್ಲಿ ವಿಶೇಷವಾಗಿ ನಿಮಗೆ ಲಾಭವನ್ನು, ಯಶವನ್ನು, ಜಯವನ್ನು ತಂದು ಕೊಡಲಿದೆ. ಪೆಂಡಿಂಗಿದ್ದ ಕೆಲಸಗಳು ಬೇಗನೆ ಆಗುವಂಥದ್ದು, ಸರ್ಕಾರದ ಕೆಲಸ, ಕೋರ್ಟ್ ಕಚೇರಿ ಕೆಲಸ, ಅದು ಇನ್ನಿತರ ಯಾವುದೇ ಆಸ್ತಿ ವಿವಾದಗಳು, ದೀರ್ಘಕಾಲದ ಇದ್ದಂಥ ಯಾವುದೇ ವಿವಾದಗಳು ಬಗೆಹರಿದು ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಜಯ, ಯಶಸ್ಸು ನಿಮ್ಮ ಪಾಲಿಗೆ ಆಗುವಂಥದ್ದು. ಈ ರೀತಿ ಉತ್ತಮ ಬಾಂಧವ್ಯ ಮೂಡುವಂಥ ಸಾಧ್ಯತೆ ಇರುತ್ತೆ. ಇನ್ನು ನಿಮ್ಮ ರಾಶಿಗೆ ಅಧಿಪತಿ ಶುಕ್ರ, ವೃಷಭ ರಾಶಿಗೆ ಗೊತ್ತಿರುವಂತೆ ಅಧಿಪತಿ ಶುಕ್ರ ವೃಷಭ ಮತ್ತು ತುಲಾ ರಾಶಿಗಳಿಗೆ ಶುಕ್ರನ ಅಧಿಪತಿ ಇರುವ ಕಾರಣ ನಿಮ್ಮ ರಾಶಿ ಅಧಿಪತಿ ತಿಂಗಳು ಪೂರ್ತಿ ನಿಮಗೆ ವರದಾನವನ್ನು ಕೊಡ್ತಾ ಇದ್ದಾನೆ. ಆತನು ಧನಸ್ಥಾನ ಮತ್ತು ತೃತೀಯ ಸ್ಥಾನದಲ್ಲಿ ಬರಲಿದ್ದಾನೆ. ಮಿಥುನದಲ್ಲಿರುವಾಗ ಧನಸ್ಥಾನದಲ್ಲಿರಬೇಕು. ಆತನು ಕಟಕಿಗೆ 7ನೇ ತಾರೀಕಿಗೆ ಕಟಕಿಗೆ ಬರ್ತಾನೆ. ಆವಾಗ ನಿಮಗೆ ತೃತೀಯ ಸ್ಥಾನದಲ್ಲಿ ಆತನು ನಿಮಗೆ ಲಾಭವನ್ನು, ಸುಖವನ್ನು, ಯಶಸ್ಸನ್ನು ಕೊಡ್ತಾನೆ. ಜೊತೆಗೆ ಬಂಧು ಬಾಂಧವರ ಜೊತೆ ಉತ್ತಮ ಬಾಂಧವ್ಯವನ್ನು ಶುಕ್ರನು ಕೊಂಡಿದ್ದಾನೆ. ಹಣಕಾಸಿಗೆ ಯಾವುದೂ ಕೊರತೆ ಇರೋದಿಲ್ಲ, ಉತ್ತಮವಾದ ಭೋಜನಕ್ಕೆ ಕೊರತೆ ಇರೋದಿಲ್ಲ. ಜೊತೆಗೆ ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಮದುವೆ ಆಗೋದವರಿಗೆ ಮದುವೆ ಪ್ರಪೋಸಲ್ಗಳು ಬರ್ಬೋದು, ಅಥವಾ ಪ್ರೇಮ ಪ್ರಕರಣದಲ್ಲಿದ್ದರೆ ಲವ್ ಅಫೇರ್ ಅಂತ ಹೇಳ್ತಿಲ್ಲ, ಆ ಲವ್ನಲ್ಲಿ ಸಕ್ಸಸ್ ಆಗುವಂಥದ್ದು. ಈ ರೀತಿ ಅನೇಕ ಶುಭ ಘಟನೆಗಳು ನಿಮ್ಮ ರಾಶಿಯಾಧಿಪತಿ ಕೊಡಲಿದ್ದಾನೆ. ಸೂರ್ಯನ ಅನುಗ್ರಹ ನಿಮಗೆ ಆತ್ಮವಿಶ್ವಾಸವನ್ನು, ಆತ್ಮಬಲವನ್ನು ತಂದುಕೊಂಡಿದೆ. ಜೊತೆಗೆ ಉದ್ಯೋಗ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೆ ಅಂಥವರಿಗೆ ಈ ಜುಲೈ ತಿಂಗಳಲ್ಲಿ ಉದ್ಯೋಗದ ಅವಕಾಶಗಳು ಹಲವಾರು ಬಾರಿ ಬರಲಿವೆ. ವಿಶೇಷವಾಗಿ ಆ ಶುಕ್ರ ಅನುಗ್ರಹ, ರವಿ ಅನುಗ್ರಹ, ಬುಧ ಅನುಗ್ರಹ, ಜೊತೆಗೆ ರಾಹುವಿನ ಬೆಂಬಲದ ಕಾರಣ ಸಾಫ್ಟ್ವೇರ್ ಕ್ಷೇತ್ರ, ಕಂಪ್ಯೂಟರ್ ಕ್ಷೇತ್ರ, ಇಲೆಕ್ಟ್ರಾನಿಕ್, ಟಿವಿ, ಸಿನಿಮಾ, ಮಾಧ್ಯಮ, ಸೋಷಿಯಲ್ ಮೀಡಿಯಾ ಮುಂತಾದ ಹಲವಾರು ಈಗಿನ ಆಧುನಿಕ ಯುಗಕ್ಕೆ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಯಾರ್ಯಾರು ಇರ್ತಾರೋ ಅವರಿಗೆಲ್ಲ ಬಹಳ ಉತ್ತಮ ಫಲ ಇದೆ. ವೃಷಭ ರಾಶಿಯವರಿಗೆ ಜುಲೈನಲ್ಲಿ ಅವರಿಗೆ ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಅವಕಾಶ ಬರ್ಬೋದು. ಈಗಾಗಲೇ ಉದ್ಯೋಗ ಮಾಡ್ತವರಿಗೆ ಬಡ್ತಿ, ಪ್ರಮೋಷನ್ ಸಿಗ್ಬೋದು, ಅಥವಾ ಕೆಲವರಿಗೆ ವಿದೇಶಕ್ಕೆ ಹೋಗುವಂಥ ಅವಕಾಶ, ವಿದೇಶದ ಕಂಪನಿಗಳ ಮೂಲಕ ಉದ್ಯೋಗ ಅವಕಾಶ, ಅಥವಾ ನಿಮ್ಮ ಒಂದು ಪರ್ಫಾರ್ಮೆನ್ಸ್ನ ಮೇಲೆ ನಿಮಗೆ ಇನ್ನಷ್ಟು ಉನ್ನತವಾದ ಸೌಲಭ್ಯಗಳು ಸಿಗುವಂಥ ಅವಕಾಶ ಈ ವೃಷಭ ರಾಶಿಯವರಿಗೆ ಹಲವಾರು ರಂಗದಲ್ಲಿ ಬರಲಿವೆ. ಅದಲ್ಲದೆ ಈ ಕ್ಷೇತ್ರ ಅಷ್ಟೇ ಅಲ್ಲದೆ ಈವೆಂಟ್ ಮ್ಯಾನೇಜ್ಮೆಂಟು, ಅಲ್ಲದೆ ಈ ಬೇರೆ ಬೇರೆ ರೀತಿಯ ಶೃಂಗಾರ ಸಾಮಗ್ರಿ, ಬ್ಯೂಟಿ ಪಾರ್ಲರ್, ಬ್ಯೂಟಿಷಿಯನ್ ಅಥವಾ ಬ್ಯೂಟಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾರಾಟ ಮಾಡೋರು ಇವರಿಗೆ ಈ ತಿಂಗಳಲ್ಲಿ ಲಾಭ, ಆದಾಯ ಹೆಚ್ಚಳ ಆಗುವಂಥ ಅವಕಾಶ ಇದೆ. ಇನ್ನು ಇದಲ್ಲದೆ ಈ ಬೇರೆ ಬೇರೆ ರೀತಿಯ ಕೃಷಿ ಚಟುವಟಿಕೆ ಮಾಡೋರು, ಆಹಾರ ಉತ್ಪಾದನೆ ಮಾಡೋರಿಗೆ ಸಹ ಈ ತಿಂಗಳಲ್ಲಿ ವಿಶೇಷ ಲಾಭ. ಬುಧನ ಅನುಗ್ರಹದಿಂದ ಕೃಷಿ ಮತ್ತು ವ್ಯಾಪಾರ ವಾಣಿಜ್ಯದವರಿಗೆ ಸಹ, ಮಾರ್ಕೆಟಿಂಗ್, ಸೇಲ್ಸ್ ಫೀಲ್ಡ್ನವ್ರಿಗೆ ಸಹ ಅನೇಕ ರೀತಿಯ ಕೊಡುಗೆಗಳು ಅಥವಾ ಇನ್ಕ್ರಿಮೆಂಟು, ಬೋನಸ್ಗಳು ಬರುವಂಥ ಸಾಧ್ಯತೆ ವೃಷಭ ರಾಶಿಯವರಿಗೆ ಇರಲಿದೆ. ಹಾಗಾಗಿ ಈ ತಿಂಗಳಲ್ಲಿ ನೀವು ಆಶಾವಾದ ಇಟ್ಕೋಬೋದು. ತುಂಬ ಯಾವುದೋ ಪ್ರಯತ್ನಗಳನ್ನು ಮಾಡಿರೋ ಆ ಪ್ರಯತ್ನಗಳಿಗೆ ಯಶಸ್ಸು ಇದೆ. ಹಿಂದೆ ಕೈ ಬಿಟ್ಟಂತಹ ಪ್ರಯತ್ನಗಳಿಗೆ ಮತ್ತೆ ಪ್ರಯತ್ನ ಮಾಡಿ. ಹಿಂದೆ ನಮಗೆ ಅದರಲ್ಲಿ ಸೋಲಾಯಿತು ಅಥವಾ ಹಿಂದೆ ನಮಗೆ ಅದು ಸಿಕ್ಕಿರಲಿಲ್ಲ, ಅದಕ್ಕೆ ಇದು ನಿರಾಶರಾಗದೆ ಸುಮ್ಮನೆ ಕೈ ಕಟ್ಟಿಕೊಡೋದಲ್ಲ. ಈಗ ಉತ್ತಮ ಅವಕಾಶ, ಉತ್ತಮ ಗೃಹ ಲಾಭಗಳು ಬಂದಾಗ ಅದರ ಪ್ರಯತ್ನ ಮಾಡುವಂಥದ್ದು. ಅದರಲ್ಲೂ ವಿಶೇಷವಾಗಿ 16ರಿಂದ ನಿಮಗೆ ರವಿ ಅನುಗ್ರಹ ಆಗುತ್ತೆ, 19ರಿಂದ ಬುಧ ಅನುಗ್ರಹ. ಹಾಗಾಗಿ ಜುಲೈ 2 ಮತ್ತು 3ನೇ ವಾರವು ಇನ್ನಷ್ಟು ನಿಮಗೆ ಪುಷ್ಟಿಯನ್ನು, ಲಾಭವನ್ನು, ಧೈರ್ಯವನ್ನು, ಯಶವನ್ನು ತಂದುಕೊಡುವಂಥ ಕಾಲಮಾನ ಆಗಿರುತ್ತೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಹಾಗೆ ನಿಮ್ಮ ಒಂದು ಸಾಧನೆಗೆ, ಪ್ರತಿಭೆಗೆ ಪುರಸ್ಕಾರಗಳು ಸಿಗಲಿವೆ. ಹಿಂದೆ ನಿಮ್ಮ ಪ್ರತಿಭೆಗೆ ಸರಿಯಾಗಿ ಸಿಗದಂಥ ಅವಕಾಶವು ಈಗ ಸಿಗುವಂಥ ಸಾಧ್ಯತೆ ಇರುತ್ತೆ. ಯಾರಿಗೆ ಉತ್ತಮವಾದ ಸೀಟುಗಳು, ಆಯ್ಕೆಗಳು ಸ್ವಲ್ಪ ಕಷ್ಟ ಆಗಿತ್ತೋ ಅದು ಈ ತಿಂಗಳಲ್ಲಿ ಆದಿ ಭಾಗದಲ್ಲಿ ಅಥವಾ ಆ ತಿಂಗಳ ಒಂದು ಅಂತ್ಯ ಭಾಗದಲ್ಲಿ ಸಹ ಸಿಗುವಂಥ ಅವಕಾಶ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಇದೆ. ಇನ್ನು ಉದ್ಯಮ, ಇಂಡಸ್ಟ್ರಿ, ಕೈಗಾರಿಕೆ ನಡೆಸುವಂಥವ್ರಿಗೆ ನಿಮ್ಮ ಉದ್ಯಮದಲ್ಲಿ ಹೆಚ್ಚಿನ ಒಂದು ಬಂಡವಾಳ ಹೂಡಿಕೆ ಅವಕಾಶ, ಉದ್ಯಮದಲ್ಲಿ ಲಾಭಗಳು ಹೆಚ್ಚಳ ಬರುವಂಥದ್ದು, ಹೊಸ ಪಾರ್ಟ್ನರ್ಗಳು ಸಿಗುವಂಥದ್ದು ಅಥವಾ ಪಾರ್ಟ್ನರ್ಶಿಪ್ಪಲ್ಲಿ ಏನಾದರೂ ಮಾಡುವಂಥ ಅವಕಾಶಗಳು ಉದ್ಯಮಿಗಳಿಗೆ ಬರುವಂಥದ್ದು. ಕೃಷಿಕರು ಅಥವಾ ಕೃಷಿ ಚಟುವಟಿಕೆ ಮಾಡೋರಿಗೆ ಕೃಷಿಯಲ್ಲಿ ಹೆಚ್ಚಿನ ಅವರ ಉತ್ಪನ್ನಗಳಿಗೆ ಹೆಚ್ಚಿನ ಲಾಭ, ಆದಾಯ ಬರ್ಬೋದು. ಇನ್ನು ಮಳೆ ಬೆಳೆಗೆ ನಂಬಿಕೊಂಡು ಮಾಡುವಂಥ ಕೃಷಿಕರಿಗೆ ಉತ್ತಮವಾದ ಮಳೆಯ ಅನುಕೂಲತೆ ನಿಮ್ಮ ಬೆಳೆಗಳಿಗೆ ಹೆಚ್ಚಿನ ಒಂದು ಚೆನ್ನಾದ ಒಂದು ಫಸಲು ಚೆನ್ನಾಗಿ ಬರುವಂಥ ಅವಕಾಶ. ಈ ರೀತಿ ಹಲವಾರು ಪ್ರಾಕೃತಿಕವಾಗಿಯೂ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗಿಯೂ ಹೆಚ್ಚಿನ ಫಲಗಳು ಈ ತಿಂಗಳಲ್ಲಿ ವೃಷಭ ರಾಶಿಯವರು ಗಮನ ವಹಿಸ್ಬೋದು. ಯಾವುದೇ ಆತಂಕ, ಭಯ ಪಡಬೇಕಾಗಿಲ್ಲ. ನಿಮ್ಮ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಲಾಭದ ವಿಚಾರ ಈ ತಿಂಗಳಲ್ಲಿ ನಿಮ್ಮ ರಾಶಿಯಾಧಿಪತಿ ಶುಕ್ರನ ಅನುಗ್ರಹದಿಂದ, ಜೊತೆಗೆ ಇರತಕ್ಕಂಥ ನಿಮಗೆ ರಾಹುವಿನ ಬೆಂಬಲದಿಂದ, ಮಧ್ಯೆ ಬರತಕ್ಕಂಥ ಸೂರ್ಯ ಮತ್ತು ಬುಧರ ಅನುಗ್ರಹದಿಂದ ಬರಲಿದೆ. ಇವೆಲ್ಲವೂ ಸಾಮಾನ್ಯವಾದ ಫಲದ ಚಿಂತನೆ ಆಯಿತು. ಇನ್ನು ಈ ತಿಂಗಳಲ್ಲಿ ನಿಮಗೆ ಬರತಕ್ಕಂಥ ಚಂದ್ರನ ಅನುಗ್ರಹಕ್ಕೆ ಅನುಗುಣವಾಗಿ ಜುಲೈನ ಡೇಟ್ಗಳಿಗೆ ಅನುಗುಣವಾಗಿ ಯಾವ್ಯಾವ ಚಂದ್ರನ ಅನುಗ್ರಹ ಉತ್ತಮ ಇರುತ್ತೆ, ಯಾವ ಡೇಟ್ಗಳಲ್ಲಿ ಚಂದ್ರ ಬಲ ಕೊರತಿದ್ದಾಗ ಏನೇನು ಅಡ್ಡ ಪರಿಣಾಮಗಳು ಆಗ್ಬೋದು ಅನ್ನೋದನ್ನು ಗಮನಿಸಿ.
ಈಗ ಮೊದಲು 1-2 ಜುಲೈ 1-2 ನಿಮ್ಮ ಪಾಲಿಗೆ ಅಷ್ಟು ಉತ್ತಮ ಇಲ್ಲ. 1-2ರಲ್ಲಿ ಸ್ವಲ್ಪ ಮನಸ್ಸು ವಿಕ್ಷಿಪ್ತವಾಗಿರುತ್ತೆ, ಅಶಾಂತಿ ವಾತಾವರಣ ಬರುತ್ತೆ, ಹಣಕಾಸಿನ ಕಷ್ಟ ನಷ್ಟಗಳಾಗುವಂಥದ್ದು, ಮನಸ್ಸಿಗೆ ಬೇಜಾರಾಗುವಂಥ ವಿಚಾರಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಜರಗಬಹುದು. ಹಾಗಾಗಿ 1-2ರಲ್ಲಿ ಮಾತಿನ ವಿಚಾರ, ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಎಚ್ಚರ ಬೇಕು. ತನು ಮನ ಧನದ ಒಂದು ಚಿಂತನೆ 1-2ನೇ ತಾರೀಕು ಬೇಕಾಗುತ್ತೆ. ಆ ಬಳಿಕ ಜುಲೈ 3-4 ನಿಮ್ಮ ಪಾಲಿಗೆ ಉತ್ತಮ ದಿನ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಉತ್ತಮವಾದ ವ್ಯಕ್ತಿಗಳ ಭೇಟಿಯಾಗುವಂಥದ್ದು, ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿಯಾಗುವಂಥದ್ದು, ಉತ್ತಮವಾದ ಭೋಜನ ಸೇವೆಯ ಅವಕಾಶ, ಸಮಾರಂಭಗಳಲ್ಲಿ ಉನ್ನತ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ಕೆಲಸ ಕಾರ್ಯಗಳು ಆಗುವಂಥದ್ದು, ಜೊತೆಗೆ ರಾಜಕೀಯ ಮೂಲ, ಸರ್ಕಾರಿ ಮೂಲದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ ಆಗಲಿದೆ ಈ ಜುಲೈ 3-4ರಲ್ಲಿ. ಬಳಿಕ ಬರುವಂಥ 5-6 ಅಷ್ಟು ಉತ್ತಮ ಇಲ್ಲ. 5-6ರಲ್ಲಿ ಆರೋಗ್ಯದಲ್ಲಿ ಏರ್ಪೇರಾಗುವಂಥದ್ದು. ಈಗಾಗಲೇ ಇದ್ದ ನಿಮಗೆ ಬಿ ಪಿನೋ, ಶುಗರೋ, ಅಸ್ತಮನೋ, ಜಾಯಿಂಟ್ ಪೇನೋ ಯಾವುದಿದ್ರೆ ಅದು ಈ 2 ದಿನಗಳಲ್ಲಿ 5-6ರಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಇನ್ನು ಕೆಲವರಿಗೆ ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಹೊಸದಾದ ಸಮಸ್ಯೆಗಳು, ಶೀತ, ಥಂಡಿ ಬಾಧೆಗಳು ಕೆಲವರಿಗೆ ಕಾಣುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 5-6ರಲ್ಲಿ ಆರೋಗ್ಯದ ಕಾಳಜಿ ಬೇಕು. ಇದಕ್ಕೆ ಹಣಕಾಸಿನ ಬಗ್ಗೆ ಗಮನ ಬೇಕು. ಹಣಕಾಸು ನಿಮ್ಮದೇ ತಪ್ಪಿನಿಂದ ಹಣಕಾಸು ಕಷ್ಟ ನಷ್ಟಗಳಾಗುವಂಥದ್ದು, ಹಣವನ್ನಾಗಲಿ ವಸ್ತು ಒಡವೆಗಳನ್ನು ಕಳೆದುಕೊಳ್ಳುವಂಥದ್ದು ಅಥವಾ ಎಲ್ಲಾದರೂ ಮಿಸ್ಪ್ಲೇಸ್ ಮಾಡಿ ಇಡುವಂಥ ಸಾಧ್ಯತೆ ಇರುತ್ತೆ 5-6ರಲ್ಲಿ ಆ ಬಗ್ಗೆ. ಹಾಗಾಗಿ ಆರೋಗ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ 5-6ರಲ್ಲಿ ಬೇಕು. ಆ ಬಳಿಕ 7-8 ನಿಮ್ಮ ಪಾಲಿಗೆ ಉತ್ತಮ ದಿನ. ಜುಲೈ 7-8 ಲಾಭವನ್ನು, ಐಶ್ವರ್ಯ, ಕೀರ್ತಿಯನ್ನು ತಂದುಕೊಡುವಂಥ ದಿನ. ಅನೇಕ ರೀತಿಯ ಅದೃಷ್ಟಗಳು, ಅನಿರೀಕ್ಷಿತ ಧನಾಗಮ, ನಿರೀಕ್ಷಿತ ಧನಾಗಮ ಎಲ್ಲವೂ ಆಗಲಿದೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ, ಮಹಿಳೆಯರು ಗೃಹಿಣಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ದೀರ್ಘಕಾಲದಿಂದ ಕಾಯ್ತಾ ಇದ್ದ ಅವಕಾಶಗಳು ಈ ದಿನ ಬರಲಿದೆ 7-8ರಲ್ಲಿ. ಆ ಬಳಿಕ 9, 10, 11, 12, 13 ನಿರಂತರವಾಗಿ 5 ದಿನಗಳು ಎಚ್ಚರಿಕೆ ದಿನಗಳು. 9ರಿಂದ 13ರವರೆಗೆ ತುಂಬ ಎಚ್ಚರಿಕೆ ಹೆಜ್ಜೆಬೇಕು. ಹಿರಿಯರಲ್ಲಿ ಕಲಹ, ಕಿರಿಯರಲ್ಲಿ ಕಲಹ ಬರುತ್ತೆ. ನಿಮ್ಮ ಮೇಲೆ ಆಪಾದನೆಗಳು ಬರುತ್ತವೆ, ಆರೋಪಗಳು ಬರುತ್ತವೆ, ಅಥವಾ ಯಾವುದಾದ್ರೊಂದು ಅನೈತಿಕ ವಿಚಾರದ ನಿಮ್ಮ ಮೇಲೆ ಆರೋಪಗಳು ಬರುವುದು. ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಆರೋಪ, ಒಂದು ಅವಮಾನಗಳ ಘಟನೆಗಳು ಆಗುವಂಥ ಸಾಧ್ಯತೆ ಇರುತ್ತೆ. ಉದ್ಯೋಗದ ಸ್ಥಳದಲ್ಲಿ ಸಹ ನಿಮ್ಮ ಮೇಲೆ ಅಲಿಗೇಷನ್ಗಳು ಬರ್ಬೋದು, ಅಥವಾ ಬಾಸ್ಗಳು ಅಥವಾ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಮೇಲೆ ಏನಾದರೂ ತಪ್ಪು ಆರೋಪವನ್ನು ಮಾಡುವಂಥ ಸಾಧ್ಯತೆ ಇರುತ್ತೆ 9ರಿಂದ 13ರ ಅವಧಿಯಲ್ಲಿ. ಹಾಗಾಗಿ ನಿಮ್ಮ ವೈಯಕ್ತಿಕ ವಿಚಾರ, ಮಾತು, ನಡವಳಿಕೆಯಲ್ಲಿ ಎಚ್ಚರ ಗಮನಿಸಿ. ನಿಮ್ಮದಲ್ಲದ ವಿಚಾರಕ್ಕೆ ತಲೆ ಕೆಡಿಸಿದಾಗಲಿ ಅಥವಾ ಮೂರನೇ ವ್ಯಕ್ತಿಗಳ ಒಂದು ವಿಚಾರವಾಗಿ ನೀವು ಏನಾದರೂ ಮಾತಿನ ಕ್ರಿಟಿಸೈಸ್ ಮಾಡಿದಾಗಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅಂಥ ಪೋಸ್ಟ್ಗಳನ್ನು ಮಾಡೋದು ಅವಾಯ್ಡ್ ಮಾಡಿ. 9ರಿಂದ 13ರವರೆಗೆ ತುಂಬ ಎಚ್ಚರಿಕೆ ಹೆಜ್ಜೆ ಬೇಕು. ವೈಯಕ್ತಿಕ ವಿಚಾರ, ನಡವಳಿಕೆ ವಿಚಾರ ಹಾಗೂ ಹಣಕಾಸಿನ ವಿಚಾರ. ಮುಂದೆ 14ರಿಂದ 18ರವರೆಗೆ 14, 15, 16, 17, 18, 14ರಿಂದ 18ರವರೆಗೆ 5 ದಿನಗಳು ನಿಮಗೆ ಯಶವನ್ನು ಲಾಭವನ್ನು ಕೊಡುವಂಥ ದಿನಗಳು. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಆಗಲೇ ವಿಶೇಷವಾಗಿ 16ರಿಂದ ರವಿ ಅನುಗ್ರಹ ಸಹ ಆರಂಭವಾಗ್ತಾ ಇದೆ. ಹಾಗಾಗಿ ನಿಮ್ಮ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ. ಆತ್ಮಬಲ ವೃದ್ಧಿಯಾಗುತ್ತೆ, ಧೈರ್ಯ ಬರುತ್ತೆ. ಯಾವುದಾದ್ರು ಕೆಲಸ ಕಾರ್ಯಗಳನ್ನು ಮಾಡುವಂಥ ನಿಮಗೆ ಅಲ್ಲಿ ಜನ ಬೆಂಬಲ, ಧನ ಬೆಂಬಲ, ಸರ್ಕಾರದ ಬೆಂಬಲ ಎಲ್ಲ ಬರುವಂಥದ್ದು. ರಾಜಕೀಯದಲ್ಲಿವರೆಗೆ ರಾಜಕೀಯವಾದ ಉನ್ನತಿ. ಇನ್ನು ಸರ್ಕಾರಿ ರಂಗದ ಮೂಲಕ ಕಾಂಟ್ರಾಕ್ಟ್ ಕೆಲಸ ಮಾಡೋರಿಗೆ ಅವರಿಗೆ ಕಾಂಟ್ರಾಕ್ಟ್ನಲ್ಲಿ ಭದ್ರತೆಗಳು ಬರುವಂಥದ್ದು. ಹಣಕಾಸಿನ ಆರೋಗ್ಯ ಉತ್ತಮ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ. ಮಹಿಳೆಯರು ಗೃಹಿಣಿಯರ ಮನೆಯಲ್ಲಿ ನೆಮ್ಮದಿ ದಿನ. ಜೊತೆಗೆ ಈ ಮನೆ ವ್ಯವಹಾರ, ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಮುನ್ನಡೆ ಬರಲಿದೆ. ಹಾಗಾಗಿ 14ರಿಂದ 18 ಅತ್ಯಮೂಲ್ಯ ಫಲ ಕೊಡುವಂಥ ಶುಭ ದಿನಗಳು. ಅದನ್ನು ಒಂದು ಉತ್ತಮವಾದ ಸದುಪಯೋಗ ಪಡಿಸಿಕೊಳ್ಳಿ. ಬಳಿಕ ಬರುವಂಥ 4 ದಿನಗಳು ಅಷ್ಟು ಉತ್ತಮ ಇಲ್ಲ. 19ರಿಂದ 22ರವರೆಗೆ 19, 20, 21, 22 4 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಮಾತಿನ ಕಲ ಬರುತ್ತೆ, ಕಿರಿಯಲ್ಲಿ ಕಲ ಬರುತ್ತೆ, ಬಂಧುಗಳ ಜೊತೆಗೆ ಮಾತಿನ ಚಕಮಕಿ ಆಗುವಂಥದ್ದು, ಹಣಕಾಸಿನ ಖರ್ಚು ಹೆಚ್ಚಳಾಗುತ್ತೆ, ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲೂ ಅಥವಾ ಪ್ರಯಾಣ ಕಾಲದಲ್ಲೂ ಜರುಗ್ಬೋದು. ಹಾಗಾಗಿ ಮನೋನಿಯಂತ್ರಣ, ಧನ ನಿಯಂತ್ರಣ, ಆರೋಗ್ಯ ನಿಯಂತ್ರಣ ಹಾಗೆ ತನು ಮನ ಧನದ ಸಮತ್ವವನ್ನು 19ರಿಂದ 22ರ ಅವಧಿಯಲ್ಲಿ ಕಾಪಾಡಿಕೊಳ್ಬೇಕು. ಬಳಿಕ ಬರುವಂಥ 23, 24, 25, 26 4 ದಿನಗಳು. 23ರಿಂದ 26ರವರೆಗೆ 4 ದಿನಗಳು ಭಾಗ್ಯವನ್ನು, ಯಶವನ್ನು, ಕೀರ್ತಿಯನ್ನು ತಂದುಕೊಡೋ ದಿನ. ಶುಭ ವಾರ್ತೆಗಳು ಬರ್ತವೆ. ದೀರ್ಘಕಾಲದಿಂದ ಪೆಂಡಿಂಗ್ ಕೆಲಸಗಳು ಈಗ ಸಂಭವಿಸುತ್ತವೆ. ಕೆಲವರಿಗೆ ಮದುವೆ ಯೋಗ ಬರ್ಬೋದು, ಕೆಲವರಿಗೆ ಉದ್ಯೋಗ ಅವಕಾಶ ಸಿಗುವಂಥದ್ದು, ಇನ್ನು ಕೆಲವರಿಗೆ ಉತ್ತಮವಾದ ಸೀಟು ಸಿಗುವಂಥದ್ದು. ಈ ರೀತಿ ನೀವು ಏನೇನು ಕನಸುಗಳು, ಗುರಿಗಳು ಇಟ್ಕೊಂಡಿದ್ರೆ ಆ ಕನಸೆಲ್ಲ 23ರಿಂದ 26ರ ಅವಧಿಯಲ್ಲಿ ಈಡೇರುವಂಥ ಶುಭ ದಿನಗಳು ವೃಷಭ ರಾಶಿಯವರಿಗೆ. ಬಳಿಕ ಬರುವಂಥ 3 ದಿನಗಳು ಅಷ್ಟು ಉತ್ತಮವಿಲ್ಲ. ಇನ್ನು 27, 28, 29ರಲ್ಲಿ ವೈರತ್ವ ಬರುತ್ತೆ, ಜಗಳಗಳು ಬರುತ್ತೆ, ಮಾತಿನ ಒಂದು ವಿಕ್ಷಿಪ್ತತೆ ಬರುತ್ತೆ, ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡುವಂಥ ಬುದ್ಧಿ, ನಷ್ಟಗಳು, ಅಶಾಂತಿ, ಅಚಾತುರ್ಯದ ಘಟನೆಗಳು ಆಗ್ಬೋದು. ಹಾಗಾಗಿ ಮಾತಿನಲ್ಲಿ ನಿಗಾ ಇರಲಿ. ಕೆಟ್ಟ ಪದಗಳನ್ನು ಬಳಸಿ ಇನ್ನಿತರ ನಿಂದನೆ ಮಾಡೋದಾಗಲಿ ಅಥವಾ ಇನ್ನಿತರ ಮೂರನೇ ವ್ಯಕ್ತಿಗಳ ಮಾತುಗಳು ಇನ್ನು ಬೇರೆಯವರನ್ನು ನೀವು ನಿಂದಿಸೋದಾಗಲಿ, ಆರೋಪ ಮಾಡೋದನ್ನು ಮಾಡಬೇಡಿ. ಜೊತೆಗೆ ಹಣಕಾಸಿನ ಒಂದು ಅಪವ್ಯಯ ಮಾಡುವಂಥ ಬುದ್ಧಿ ಬರುತ್ತೆ, ದುರ್ವ್ಯಯ, ಅಪವ್ಯಯ ಆಗುವಂಥ ಬುದ್ಧಿ ಬರುತ್ತೆ. ಹಾಗಾಗಿ ಈ ಕಾಲದಲ್ಲಿ ಮಾತು, ನಡವಳಿಕೆ, ಹಣಕಾಸನ್ನು ಸ್ವಲ್ಪ ಚೆನ್ನಾಗಿ ನಿಭಾಯಿಸಬೇಕು 27ರಿಂದ 29ರವರೆಗೆ. ಬಳಿಕ ತಿಂಗಳ ಕೊನೆಯ 2 ದಿನಗಳು 30, 31 ಜುಲೈ 30, 31 ವೃಷಭ ರಾಶಿಯವರಿಗೆ ಅತ್ಯಂತ ಶುಭ ದಿನಗಳು. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಅಂದುಕೊಂಡ ಘಟನೆಗಳು ಬೇಗನೆ ಆಗುವಂಥದ್ದು, ವ್ಯಾಪಾರದಲ್ಲಿ ಹೆಚ್ಚಿನ ಮುನ್ನಡೆ ಆಗುವಂಥದ್ದು, ಹಣಕಾಸಿನ ಹರಿವು ಬಹಳ ಉತ್ತಮ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಎಲ್ಲ ಶುಭ ಫಲಗಳು 30, 31 ಸಿದ್ಧಿಯಾಗಲಿವೆ ವೃಷಭ ರಾಶಿಯವರಿಗೆ. ಹಾಗಾಗಿ ಈ ಚಂದ್ರನ ಅನುಗ್ರಹಿರುವಂಥ ವಿಶೇಷವಾದ ದಿನಾಂಕಗಳು, ಇದೇ ಪರಿಣಾಮಗಳನ್ನು ಹೇಳಿದ್ದಾಯಿತು. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ವಿಶೇಷವಾಗಿ
ವೈಟ್ ಅಥವಾ ಬಿಳಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಜೊತೆ ಸಂಖ್ಯೆ 6 ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಗ್ರೇ ಅಥವಾ ಬೂದು ಬಣ್ಣವನ್ನು ಜೊತೆಗೆ ಸಂಖ್ಯೆ 4 ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಹಾಗಾಗಿ ವೈಟ್ ಮತ್ತು ಗ್ರೇ ಜೊತೆಗೆ ಸಂಖ್ಯೆ 6 ಮತ್ತು 4 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅಲ್ಲಿ ಶುಕ್ರ ಮತ್ತು ರಾಹುವಿನ ಅನುಗ್ರಹ ತಿಂಗಳ ಪೂರ್ತಿ ಇದೆ. ಇನ್ನು ಆರೆಂಜ್ ಅಥವಾ ಕೇಸರಿ ಬಣ್ಣ ನಿಮಗೆ ಆ ಸೂರ್ಯನ ಅನುಗ್ರಹ 16ರಿಂದ ಆರಂಭವಾಗುತ್ತೆ. ಜುಲೈ 16ರಿಂದ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1 16ರಿಂದ ಬಳಸ್ಕೊಳ್ಬೋದು. ಅದೇ ರೀತಿ ಬುಧನ ಅನುಗ್ರಹ ತಿಂಗಳ 19ರಿಂದ ಆರಂಭವಾಗುತ್ತೆ. ಹಾಗಾಗಿ ತಿಂಗಳ 19ರಿಂದ ತಿಂಗಳ ಕೊನೆಯವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಇವೆಲ್ಲವೂ ನೀವು ಬಳಸುವಂಥ ಬಣ್ಣ ಮತ್ತು ನಂಬರ್ಗಳು. ನಿರಂತರವಾಗಿ ಚಂದ್ರ ಅನುಗ್ರಹದಿಂದ ಡೇಟ್ಗಳನ್ನು ಆಗಲೇ ಹೇಳಿದ್ದೇನೆ. ಆ ಡೇಟ್ಗಳನ್ನು ಮತ್ತೊಮ್ಮೆ ಗಮನಿಸಿಕೊಳ್ಳಿ. ಚಂದ್ರ ಅನುಗ್ರಹವಂಥ ಡೇಟ್ಗಳು 3, 4, 7, 8, 14, 15, 16, 17, 18, 23, 24, 25, 26, 30, 31 ಇಷ್ಟು ದಿನಾಂಕಗಳು ಜುಲೈನಲ್ಲಿ ನಿಮಗೆ ಚಂದ್ರ ಅನುಗ್ರಹವಂಥ ಶುಭ ದಿನಗಳು. ಈಗಾಗಲೇ ಹೇಳಿದಂತೆ ನಿಮಗೆ ಕೆಲವು ಗ್ರಹಗಳು ವಿರುದ್ಧವಾಗಿ, ಉದಾಹರಣೆಗೆ ಮಂಗಳ, ಗುರು, ಶನಿ, ಕೇತುಗಳು ವಿರುದ್ಧವಾಗಿ ತಿಂಗಳ ಪೂರ್ತಿ ವೈರುಧ್ಯದಲ್ಲೇ ಇರ್ತಾರೆ. ಇನ್ನು ರವಿ ನಿಮಗೆ ತಿಂಗಳ 15ರವರೆಗೆ ಪೂರಕವಾಗಿರೋದಿಲ್ಲ. ಬುಧನು ನಿಮಗೆ ತಿಂಗಳ 18ರವರೆಗೆ ಪೂರಕವಾಗಿರೋದಿಲ್ಲ. ಈ ಗ್ರಹಗಳು ವಿರುದ್ಧವಾಗಿರೋ ಗ್ರಹಗಳ ದೋಷ ನಿವಾರಣೆ ಹೇಗೆ? ಅದಕ್ಕೆ ಭಕ್ತಿ ಮಾರ್ಗ ಭಾಳ ಸರ್ವಶ್ರೇಷ್ಠ. ಗಣೇಶನ ಭಕ್ತಿ ಮಾಡಿ, ಅದರಿಂದ ನಿಮಗೆ ಇರತಕ್ಕಂಥ ದೋಷಗಳು ಕಡಿಮೆ ಆಗುತ್ತೆ. ಶಿವ ಅಥವಾ ಈಶ್ವರನ ಭಕ್ತಿ, ಸುಬ್ರಹ್ಮಣ್ಯ ಅಥವಾ ಸ್ಕಂದ ಕುಮಾರಸ್ವಾಮಿ ಭಕ್ತಿ ಮಾಡಿ, ದೇವಿ ಅಥವಾ ನಿಮ್ಮ ಕುಲದೇವನ ಇಷ್ಟದೇವನ ಗ್ರಾಮದೇವನ ಭಕ್ತಿ ಮಾಡಿ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡಿದ್ರೆ ಒಳ್ಳೆಯದಾಗುತ್ತೆ. ಹಾಗಾಗಿ ಗಣೇಶ, ಶಿವ, ಸುಬ್ರಹ್ಮಣ್ಯ, ಹನುಮಾನ್, ದೇವಿ ಮುಂತಾದ ಭಕ್ತಿಗಳು ಮಾಡೋದ್ರಿಂದ ನಿಮಗೆ ಯಶವು, ಕೀರ್ತಿಯು, ಜಯಲಾಭ ಸಿಗುತ್ತೆ. ಹೆಚ್ಚಿನ ಏನೋ ಆತಂಕ ಭಯ ಪಡುವಂತಿಲ್ಲ. ಈ ತಿಂಗಳಲ್ಲಿ ನಿಮಗೆ ವಿಶೇಷವಾಗಿ 5+1 ಅಂದರೆ 5 ಅಂದರೆ ಅಲ್ಲಿ ವಿಶೇಷವಾಗಿ ಶುಕ್ರ ಆಗಲಿ, ರವಿ ಆಗಲಿ, ಬುಧನಾಗಲಿ, ಜೊತೆಗೆ ರಾಹು ಆಗಲಿ ಕೊಡ್ತಾನೆ. ಜೊತೆಗೆ ಅಲ್ಲಿ ಬರತಕ್ಕಂಥ ಚಂದ್ರನ ಅನುಗ್ರಹ ನಿರಂತರವಾಗಿ 5 ಗ್ರಹಗಳು ನಿರಂತರವಾಗಿ ಉತ್ತಮ ಫಲವನ್ನು ಕೊಡ್ತಾ ಇರ್ತವೆ. ಆತಂಕ ಇಲ್ಲದೆ ಎಲ್ಲ ಈ ಸದ್ಬಳಕೆ ಮಾಡಿಕೊಳ್ಳಿ. ಗ್ರಹಗಳ ಫಲಗಳಿಂದ ನಿಮಗೆ ಇಷ್ಟಾರ್ಥ ಲಾಭಗಳು, ಐಶ್ವರ್ಯ ಪ್ರಾಪ್ತಿಯಾಗಲಿ. ಜುಲೈ ತಿಂಗಳ ಮಿಥುನ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಮಿಥುನ ರಾಶಿಗೆ ಜುಲೈ ಮಾಸವು ಆಶಾದಾಯಕವಾದ ತಿಂಗಳು. ಆರಂಭದಲ್ಲಿ ಹೆಚ್ಚಿನ ಒಂದು ಗ್ರಹಗಳ ಬೆಂಬಲ ಇರುತ್ತೆ. ವಿಶೇಷವಾಗಿ ಶುಕ್ರನ ಬೆಂಬಲ, ರಾಹುವಿನ ಬೆಂಬಲ, ಮಂಗಳನ ಬೆಂಬಲ, ಜೊತೆಗೆ ಬುಧನ ಬೆಂಬಲ. ಹಾಗಾಗಿ ಆರಂಭದ ವಾರಗಳಲ್ಲಿ 2 ವಾರ ನಿಮಗೆ ವಿಶೇಷವಾಗಿ 4 ಗ್ರಹಗಳು ಪೂರಕವಾಗಿರ್ತವೆ. ಆ ಬಳಿಕ 3ನೇ 4ನೇ ವಾರದಲ್ಲಿ ಸ್ವಲ್ಪ ಗ್ರಹಗಳ ಬೆಂಬಲ ಕಡಿಮೆ ಆಗುತ್ತೆ. ಹಾಗಾಗಿ ನೀವು ಕೆಲವೊಂದು ವಿಚಾರದಲ್ಲಿ ಸಮ್ಮಿಶ್ರ ಫಲ ತಿಂಗಳ 2ನೇ ವಾರದ ಬಳಿಕ ಬರ್ಬೋದು. ಆರಂಭದಲ್ಲಿ ಹೆಚ್ಚು ಲಕ್ ಅಥವಾ ಅದೃಷ್ಟದ ಒಂದು ನಿಮಗೆ ಒಲುಮೆ ಆಗ್ಬೋದು. ಅಲ್ಲಿ ವಿಶೇಷವಾಗಿ ಶುಕ್ರನ ಅನುಗ್ರಹ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಈ ತಿಂಗಳಲ್ಲಿ ಹಣಕಾಸಿಗೆ ಸಂಬಂಧಪಟ್ಟು ಹೆಚ್ಚೇನು ಆತಂಕ ಇರುವುದಿಲ್ಲ. ನಿಮ್ಮ ಆದಾಯ, ಅದು ಬರಬೇಕಾದ ಲಾಭ ಎಲ್ಲ ಚೆನ್ನಾಗಿ ಬರುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲದಲ್ಲಿ ಹಣಕಾಸಿನ ಯಾವುದೇ ಕೊರತೆ ಬರೋದಿಲ್ಲ. ಜೊತೆಗೆ ನಿರಂತರವಾಗಿ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥವರಿಗೆ ಉದ್ಯೋಗ ಅವಕಾಶ ಶುಕ್ರನ ಅನುಗ್ರಹದಿಂದ ಈ ತಿಂಗಳಲ್ಲಿ ಸಿಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ರಾಹುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವ ಕಾರಣ ಅದರಿಂದಾಗಿ ನಿಮಗೆ ವ್ಯಾಪಾರ, ವೃತ್ತಿ, ಉದ್ಯೋಗಕ್ಕೆ ಸ್ವಲ್ಪ ಅನುಕೂಲ ಆಗುತ್ತೆ. ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ. ದೀರ್ಘಕಾಲದಿಂದ ಪೆಂಡಿಂಗ್ ಯಾವುದೇ ದಾಖಲೆ ಪತ್ರ, ಸರ್ಕಾರಿ ಮೂಲದ ಎಲ್ಲದೇ ಪತ್ರಗಳು ಸಿಗಬೇಕಾದ್ರೆ ಸಿಗುತ್ತೆ. ಜೊತೆಗೆ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ನಿಮಗೆ ಮನ್ನಣೆ, ಜನಪ್ರಿಯತೆ ಹೆಚ್ಚು ನಿಮಗೆ ಜನಪ್ರಿಯತೆ ಸಿಗುವಂಥ ಅವಕಾಶಗಳು ಈ ಒಂದು ರಾಹುವಿನ ಅನುಗ್ರಹದಿಂದ ಬರಲಿದೆ. ಇನ್ನು ಮಂಗಳನ ಅನುಗ್ರಹ ಅಪರೂಪಕ್ಕೆ ಸಿಗುವಂಥದ್ದು. ವರ್ಷದಲ್ಲಿ 3 ಅಥವಾ 4 ಬಾರಿ ಸಿಗುವಂಥ ಈ ಮಂಗಳನ ಅವಕಾಶ ಈ ತಿಂಗಳಲ್ಲಿ ಸಹ ನಿಮಗೆ ಇರಲಿದೆ. ತಿಂಗಳ 11ರವರೆಗೆ, ಎಲ್ಲಿವರೆಗೆ ಮಂಗಳನು ಅಲ್ಲಿ ಮೇಷದಲ್ಲಿ ಇರ್ತಾನೆ ಆವಾಗ ನಿಮಗೆ ಲಾಭ ಸ್ಥಾನದಲ್ಲಿರುವಂಥ ಮಂಗಳನ ವಿಶೇಷವಾದ ಲಾಭ. ಅದೇ ಮಂಗಳನ ವಿಚಾರವಾಗಿ ಪ್ರತ್ಯೇಕ ವಿಡಿಯೋ ಮಾಡಿದರೆ ನಾನು ಗಮನಿಸಿಕೊಳ್ಳಿ. ಅಲ್ಲದೆ ಈಗ ನೀವು ಗಮನಿಸುವಂತೆ ಅಲ್ಲಿ ಮಂಗಳನ ಅನುಗ್ರಹ ನಿಮಗೆ ತಿಂಗಳ 11ರವರೆಗೆ ಇರುವ ಕಾರಣ ಅಪರೂಪಕ್ಕೆ ಸಿಗುವಂತಹ ಘಟನೆ ಅದನ್ನು ಚೆನ್ನಾಗಿ ಸದುಪಯೋಗ ಮಾಡೋದ್ರಿಂದ ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಅಥವಾ ನಿಮಗೆ ಭೂಮಿ ಸಂಬಂಧ ಕೆಲಸಕಾರರಲ್ಲಿ ಅಥವಾ ರಿಯಲ್ ಎಸ್ಟೇಟ್, ಮನೆ ಕೊಳ್ಳೋದು, ಮನೆ ಕಟ್ಟಿಸುವಂಥದ್ದು ಅಥವಾ ಸೈಟ್ ವಿಚಾರ ಇರ್ಬೋದು, ಭೂಮಿ ವಿಚಾರ, ಇನ್ನೊಂದು ದಾಖಲೆ ಪತ್ರ ವಿಚಾರ, ಅದಕ್ಕೆಲ್ಲ ಅನುಕೂಲವಾಗಿ ಮಂಗಳನು ನಿಮಗೆ ತಿಂಗಳ 11ರವರೆಗೆ ಪೂರಕವಾಗಿದ್ದಾನೆ. ಇನ್ನು ಗ್ರಹಗಳಲ್ಲಿ ಶುಭ ಗ್ರಹ ಎಂದು ಪರಿಗಣಿತವಾದಂಥ ಬುಧನ ಅನುಗ್ರಹ ಸಹ ನಿಮಗೆ ತಿಂಗಳಲ್ಲಿ 18ರವರೆಗೆ ಇರಲಿದೆ. 19ಗೆ ಬುಧನ ಪರಿವರ್ತನೆ ಆಗುತ್ತೆ. ಅಂದರೆ ಅಲ್ಲಿವರೆಗೆ 18ರವರೆಗೆ ನಿಮಗೆ ಅಲ್ಲಿ ಬುಧನಿಂದಾಗಿ ಲಾಭ, ಕೀರ್ತಿಗಳು ಸಿಗುವಂಥದ್ದು, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ನಿಮ್ಮ ಮಿತ್ರರಿಂದ ಅಥವಾ ಬಂಧುಗಳಿಂದ ನಿಮಗೇನಾದರೂ ಹೊಸ ವ್ಯಾಪಾರದ ಅವಕಾಶಗಳು ಕೆಲವರಿಗೆ ಬರ್ಬೋದು. ಅಥವಾ ಹಿಂದೆ ಮಾಡ್ತಿದ್ದ ವ್ಯಾಪಾರ, ವೃತ್ತಿಯಲ್ಲಿ ಇನ್ನೊಂದು ಇಂಪ್ರೂವ್ಮೆಂಟ್ ಅಥವಾ ಅಭಿವೃದ್ಧಿ ಮಾಡುವಂಥ ಅವಕಾಶ, ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಒಂದು ಜಯ ಸಿಗುವಂಥದ್ದು ಬುಧನ ಅನುಗ್ರಹದಿಂದ. ಯಾರ್ಯಾರು ಈ ಮಾರ್ಕೆಟಿಂಗು, ಸೇಲ್ಸು, ಇನ್ಶೂರೆನ್ಸು ಅಥವಾ ಬೇರೆ ರೀತಿಯ ಫೈನಾನ್ಸು, ಬ್ಯಾಂಕಿಂಗು ಮುಂತಾದ ಕ್ಷೇತ್ರದಲ್ಲಿ ಇರುವವರಿಗೆ ಹೊಸ ಉದ್ಯೋಗ ಅವಕಾಶಗಳು ಬರಲಿವೆ. ಅಥವಾ ನಿಮ್ಮದೇ ಸ್ವಂತ ಉದ್ಯಮವನ್ನು, ವ್ಯಾಪಾರವನ್ನು ಮಾಡಿಕೊಳ್ಳಬೇಕು ಅವರಿಗೆ ಅಂಥ ಒಂದು ಅವಕಾಶ ಜುಲೈನಲ್ಲಿ ಒದಗಿ ಬರಲಿದೆ ಮಿಥುನ ರಾಶಿಯವರಿಗೆ. ಹಾಗಾಗಿ ನೀವು ಹೆಚ್ಚು ಆತಂಕ, ನಿರಾಶೆ ಪಡುವಂಥದ್ದಿಲ್ಲ. ಪ್ರಮುಖವಾದ 4 ಗ್ರಹಗಳ ಆಶೀರ್ವಾದ ನಿರಂತರ ಇದೆ. ಅದೇ ರೀತಿ ಇನ್ನು ಮಾತೃ ಸ್ವರೂಪಿಯಾದ ಹೆಚ್ಚು ಒಂದು ಇದೆ, ಪಕ್ಷಪಾತ ಇಲ್ಲದೆ ಶುಭ ಫಲವನ್ನು ಕೊಡುವಂಥ ಗ್ರಹ ಚಂದ್ರ. ಆ ಚಂದ್ರನ ಅನುಗ್ರಹ ಸಹ ನಿಮಗೆ ಈ ತಿಂಗಳಲ್ಲಿ 16 ದಿನಾಂಕಗಳಲ್ಲಿ ಇರುತ್ತವೆ. ಹಾಗೆ ಅದನ್ನು ನೀವು ಚೆನ್ನಾಗಿ ಸದುಪಯೋಗ ಪಡಿಸ್ಕೊಳ್ಬೋದಾಗಿದೆ. ಇನ್ನು ದೀರ್ಘಕಾಲದಿಂದ ನೀವು ಯಾವುದೇ ಯೋಚನೆ ಮಾಡ್ತಾಯಿದ್ದ ಭೂಮಿಗೆ ಸಂಬಂಧಪಟ್ಟ ವಿವಾದ, ರಿಯಲ್ ಎಸ್ಟೇಟ್ ಸಂಬಂಧ ವಿವಾದ ಅಥವಾ ಆಸ್ತಿಗೆ ಸಂಬಂಧಪಟ್ಟ ಕಲಹಗಳು, ಅದು ಬಂಧು ಬಾಂಧವರ ಜೊತೆಗೇನೋ, ತಾಯಾದಿಗಳ ಜೊತೆಗೇನೋ ಅಥವಾ ಪಿತ್ರಾರ್ಜಿತ ಆಸ್ತಿಗಾಗಿನೋ ಇದ್ದಂಥ ವಿವಾದಗಳು ಈ ತಿಂಗಳಲ್ಲಿ
ಅದು ನಿವಾರಣೆಯಾಗಿ ಆ ಒಂದು ಪಿತ್ರಾರ್ಜಿತ ಆಸ್ತಿಯಾಗಲಿ ಅಥವಾ ಅಂಥ ಒಂದು ಸ್ವತ್ತುಗಳಲ್ಲಿ ನಿಮಗೆ ಸಿಗುವಂಥ ಅವಕಾಶ ಮಂಗಳನ ಅನುಗ್ರಹದಿಂದ, ಜೊತೆಗೆ ಬುಧನ ಅನುಗ್ರಹದಿಂದ ಈ ತಿಂಗಳ ಆರಂಭದಲ್ಲಿ ಬರ್ಬೋದಾಗಿದೆ. ಇನ್ನು ವಿದ್ಯಾರ್ಥಿಗಳು ಅಥವಾ ಯುವಕರು, ಸಾಧಕರು ಜಾಬ್ಗಾಗಿ ಯಾರು ಪ್ರಯತ್ನ ಮಾಡ್ತಾ ಇದ್ದಾರೋ ಜಾಬ್ನ ಅವಕಾಶ ಸಹ ಈ ತಿಂಗಳಲ್ಲಿ ನಿಮಗೆ ಶುಕ್ರ ಮತ್ತು ರಾಹುವಿನ ಬೆಂಬಲ ಜೊತೆಗೆ ಇರತಕ್ಕಂಥ ಬುಧನ ಬೆಂಬಲದಿಂದ ಅಂಥ ಜಾಬ್ ಆಪರ್ಚುನಿಟಿಗಳು ಬರ್ಬೋದು. ಯಾವಾಗ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನ ಮುಂದೆ ಹೇಳಲಿದ್ದೇನೆ, ಆ ಡೇಟ್ಗಳಲ್ಲಿ ವಿಶೇಷ ಪ್ರಯತ್ನ ಪಟ್ಟರೆ ನಿಮಗೆ ಉತ್ತಮವಾದ ಜಾಬ್ ಸಿಗ್ಬೋದು. ಅದು ಇದ್ದಂಥ ಜಾಬ್ನಲ್ಲಿ ಬಡ್ತಿ ಸಿಗ್ಬೋದು, ಅಥವಾ ಇನ್ನು ಕೆಲವರಿಗೆ ವಿದೇಶದ ಮೂಲದ ಸಂಸ್ಥೆಗಳ ಮೂಲಕ ಒಂದು ದೊಡ್ಡ ಉದ್ಯೋಗ ಅವಕಾಶ ಸಿಗುವಂಥ ಅವಕಾಶಗಳಿವೆ. ಇನ್ನು ವಿವಾಹ ಪ್ರೇಮ ವಿಚಾರಕ್ಕೆ ಬಂದಾಗ ಶುಕ್ರನ ಅನುಗ್ರಹ ಉತ್ತಮ ಇರೋ ಕಾರಣ ಪ್ರೇಮಿಗಳಿಗೆ ಪ್ರೇಮ ಪ್ರಕರಣದಲ್ಲಿ ಯಶಸ್ಸು ಸಿಗುವಂಥದ್ದು, ಅಥವಾ ಮದುವೆಗೆ ಪ್ರಯತ್ನ ಮಾಡುವಂಥ ಪ್ರಯತ್ನದಲ್ಲಿ ಮದುವೆ ಆಗಲಿಕ್ಕಿಂತ ವಿಚಾರದಲ್ಲಿ ಮದುವೆಗೆ ಸಹ ಪ್ರಯತ್ನದಲ್ಲಿ ಸಫಲತೆ ಸಿಗುವಂಥದ್ದು. ಈ ರೀತಿ ಅನೇಕ ಅವಕಾಶಗಳು ಈ ತಿಂಗಳಲ್ಲಿ ಸಿಗಲಿವೆ. ವೈಯಕ್ತಿಕ ವಿಚಾರದಲ್ಲಿ, ಹಣಕಾಸಿನ ವಿಚಾರ, ಆರೋಗ್ಯ ವಿಚಾರ ಸಹ ಹಲವಾರು ಸುಧಾರಣೆಗಳು ಆಗುವಂಥ ತಿಂಗಳು ಮಿಥುನ ರಾಶಿಯವರಿಗೆ ಈ ತಿಂಗಳಾಗಿರುತ್ತೆ. ಈ ತಿಂಗಳಲ್ಲಿ ನಿಮಗೆ ಇವೆಲ್ಲವೂ ಸಾಮಾನ್ಯ ಫಲದ ಒಂದು ವಿಚಾರ ಆಯಿತು. ಇನ್ನು ನಿಮಗೆ ವಿಶೇಷ ಫಲ ಕೊಡುವಂಥ ಡೇಟ್ಗಳು ಅಥವಾ ದಿನಾಂಕಗಳು ಗಮನಿಸಿದರೆ ಅಲ್ಲಿ ಆ ಚಂದ್ರ ಅನುಗ್ರಹವಂಥ ಕೆಲವು ಡೇಟ್ಗಳನ್ನು ಗಮನಿಸ್ತೇ ಹೇಳ್ತೇನೆ. ಅದರಲ್ಲಿ ಬರುವಂಥ ಉತ್ತಮ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಇನ್ನು ಯಾವಾಗ ಎಚ್ಚರಿಕೆ ಹೇಳಿದರೆ ಆ ಎಚ್ಚರಿಕೆ ಹೆಜ್ಜೆಯಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಜುಲೈನ ಡೇಟ್ಗಳು ಗಮನಿಸಿದರೆ ಜುಲೈ 1, 2 ನಿಮ್ಮ ಪಾಲಿಗೆ ಅತ್ಯುತ್ತಮ ದಿನ. ಲಾಭ ಸ್ಥಾನದಲ್ಲಿರುವ ಚಂದ್ರನಿಂದಾಗಿ ನಿಮಗೆ ವಿಶೇಷ ಲಾಭಗಳು, ಇಷ್ಟಾರ್ಥ ಸಿದ್ಧಿ, ಬಂಧುಗಳ ಬಾಂಧವರಿಂದ ನಿಮಗೆ ಪ್ರೀತಿ ಪಾತ್ರಗಳ ಅವಕಾಶ ಸಿಗುವಂಥದ್ದು. ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸ ಕಾರ್ಯಗಳು ಬೇಗನಾಗಿ ಅದರ ಮೂಲಕ ನಿಮಗೆ ಲಾಭಗಳು ಆಗುವಂಥದ್ದು. ಹಣಕಾಸಿನ ವಿಚಾರ ಉತ್ತಮ, ಆರೋಗ್ಯ ವಿಚಾರ ಉತ್ತಮ, ಮನಸ್ಸಿಗೆ ಸಹ ನೆಮ್ಮದಿ ಕೊಡುವಂಥ ಘಟನೆಗಳು, ಬಂಧು ಬಾಂಧವರ ಜೊತೆಗೆ ಉತ್ತಮವಾದ ಕಾಲ ಕಳೆಯುವಂಥ ಅವಕಾಶ, ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಬರುವಂಥ ಅವಕಾಶ, ವಿದ್ಯಾರ್ಥಿಗಳಿಗೆ ಸಹ ಉತ್ತಮವಾದ ಅವಕಾಶ. ಹಾಗಾಗಿ 1, 2 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ ಜುಲೈ 3, 4 ಅಷ್ಟು ಉತ್ತಮ ಇಲ್ಲ. 3, 4ರಲ್ಲಿ ಮಾತಿನ ಕಲಹ ಬರುತ್ತೆ, ನಷ್ಟ ಬರುತ್ತೆ, ಅಶಾಂತಿ ಮೂಡುತ್ತೆ, ಮನೆ ಮಂದಿಗೆ ಜೊತೆ ಕಲಹ, ಗಂಡ ಹೆಂಡತಿರ ಮಧ್ಯೆ, ತಂದೆ ಮಕ್ಕಳ ಮಧ್ಯೆ ಕಲಹ ಬರುತ್ತೆ. ವ್ಯಾಪಾರ ಸ್ಥಳದಲ್ಲಿ ನಿಮ್ಮ ಮೇಲೆ ಏನಾದರೂ ಸಂಚುಗಳು ನಡೆಯುವಂಥದ್ದು, ಅದು ಮೋಸದ ಘಟನೆಗಳು ಜರುಗುವಂಥ ಸಾಧ್ಯತೆ ಇರುತ್ತೆ. ಯಾವುದಾದ್ರೂ ವಸ್ತುವನ್ನು, ಒಡವೆಯನ್ನು ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಈ 3, 4ರಲ್ಲಿ. ಆ ಬಳಿಕ 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. 5, 6 ಸದುಪಯೋಗಪಡಿಸಿಕೊಳ್ಳಿ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಮಿತ್ರರಿಂದ ಉತ್ತಮವಾದ ಸಂದೇಶಗಳು ಬರುವಂಥದ್ದು, ವ್ಯಾಪಾರ ವೃತ್ತಿಯಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಉತ್ತಮವಾದ ಆಹಾರ ಭೋಜನ ಸೇವಂಥ ಅವಕಾಶ, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಂಡು ಉತ್ತಮವಾದ ಪ್ರಸಿದ್ಧ ವ್ಯಕ್ತಿಗಳ ಭೇಟಿಯಾಗಿ ಅವರ ಮೂಲಕ ನಿಮ್ಮ ಕೆಲಸ ಕಾರ್ಯಗಳಿಗೆ ಸಹಾಯ ಆಗುವಂಥದ್ದು. ಹಾಗಾಗಿ 5, 6 ಬಹಳ ಉತ್ತಮವಾದ ಶುಭ ದಿನ. 7, 8 ಅಷ್ಟು ಉತ್ತಮ ಇಲ್ಲ. ಜುಲೈ 7, 8ರಲ್ಲಿ ಎಚ್ಚರಿಕೆ ಹೆಜ್ಜೆಬೇಕು. ಆರೋಗ್ಯದಲ್ಲಿ ಏರುಪೇರು, ಹಣಕಾಸಿನಲ್ಲಿ ಏರುಪೇರು, ಹಣಕಾಸಿನ ನಷ್ಟ ಆಗುವಂಥದ್ದು, ಕಣ್ಣು ಕಿವಿ ಮೂಗು ಗಂಟಲಿಗೆ ಸಂಬಂಧಪಟ್ಟ ಅನಾರೋಗ್ಯ ತಲೆದಿರುವಂಥದ್ದು. ಹಾಗಾಗಿ ಸೂಕ್ತವಾದ ವೈದ್ಯಕೀಯ ತಪಾಸಣೆ ಚಿಕಿತ್ಸೆ ಮಾಡಿಕೊಳ್ಬೇಕು. ಹಣಕಾಸಿನ ಬಗ್ಗೆ ಯಾವುದೇ ಆತುರ ನಿರ್ಧಾರ ಬೇಡ. ಯಾವುದೇ ರೀತಿಯ ಸಂಶಯಾಸ್ಪದ ಲಿಂಕ್ಗಳನ್ನು ಕ್ಲಿಕ್ ಮಾಡೋದಿಲ್ಲ. ಈ ದಿನ ನೀವು ನಿರ್ಧಾರ ಮಾಡಬೇಕಾಗತ್ತೆ. 7, 8 ಎಚ್ಚರಿಕೆ ಹೆಜ್ಜೆ. ಆ ಬಳಿಕ 9, 10, 11 ಉತ್ತಮ ದಿನ. 9, 10, 11ರಲ್ಲಿ 3 ದಿನವೂ ಸಹ ನಿಮಗೆ ವ್ಯಾಪಾರ ವೃತ್ತಿ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸು ಉತ್ತಮ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ಘಟನೆಗಳು, ಬಂಧು ಬಾಂಧವರ ಜೊತೆಗೆ ಉತ್ತಮ ಬಾಂಧವ್ಯ ಮೂಡುವಂಥದ್ದು. ಈ ರೀತಿ ಅನೇಕ ಶುಭಗಳನ್ನು 9, 10, 11ರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ ಈ ಒಂದು ಮಿಥುನ ರಾಶಿಯವರು. ಬಳಿಕ 12, 13 ಅಷ್ಟು ಉತ್ತಮವಿಲ್ಲ. 12, 13ರಲ್ಲಿ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ, ಮಾತಿನ ಕಲಹ ಕಿರಿಯರಲ್ಲಿ ಬರುತ್ತೆ, ಬಂಧುಗಳ ಜೊತೆ ಕಲಹ ಬರುತ್ತೆ, ನಿಮ್ಮ ಮೇಲೆ ಆರೋಪ ಅಪವಾದ ಬರುವಂಥ ಘಟನೆಗಳು ಆಗ್ಬೋದು 12, 13ರಲ್ಲಿ. ಇನ್ನು 14, 15, 16 ಸಹ ಅಷ್ಟು ಉತ್ತಮವಿಲ್ಲ. 14, 16ರಲ್ಲಿ ಕಿರಿಯರ ಜೊತೆ ಕಲಹ, ಮಕ್ಕಳ ಜೊತೆ ಕಲಹ, ಅಥವಾ ನಿಮ್ಮ ಕಿರಿಯ ಸಹೋದ್ಯೋಗಿಗಳ ಜೊತೆ ಜೂನಿಯರ್ಗಳ ಜೊತೆ ಕಲಹಗಳು ಬರುವಂಥದ್ದು, ಅವಮಾನಗಳ ಘಟನೆ ಆಗುವಂಥದ್ದು, ನಿಮ್ಮ ಒಂದು ಯಾವುದೇ ನಿರ್ಧಾರವನ್ನು ಆದರೆ ವಿರೋಧ ಮಾಡುವಂಥ ಬುದ್ಧಿ ಬರುವಂಥದ್ದು, ಜೊತೆಗೆ ಮನಸ್ಸಿಗೆ ಆಘಾತ ಆಗುವಂಥ ಘಟನೆ, ನಿಮಗೆ ಅವಮಾನ ಆಗುವ, ನಿಮಗೆ ಮನಸ್ಸಿಗೆ ಸ್ವಲ್ಪ ಖಿನ್ನತೆ ಬರುವಂಥ ಅವಕಾಶ. ಹಾಗಾಗಿ ಮನೋ ಮತ್ತು ವಿಚಾರವಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. ಖಿನ್ನತೆಗೆ, ಒಂಟಿತನಕ್ಕೆ ಜಾರುವಂಥ ಸಾಧ್ಯತೆ 14, 15, 16ರಲ್ಲಿರುತ್ತೆ. ಬಳಿಕ 17, 18, 19, 20 ನಿರಂತರವಾಗಿ 4 ದಿನಗಳು. 17ರಿಂದ 20ರವರೆಗೆ 4 ದಿನಗಳು ಉತ್ತಮವೇ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಬಂಧುಗಳ ಜೊತೆಗೆ ಸಹಕಾರ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಆರೋಗ್ಯ ಸುಧಾರಣೆ ಇತ್ಯಾದಿ ಅನೇಕ ಶುಭಫಲಗಳು ಈ ಸಿದ್ಧಿಯಾಗಲಿವೆ 17ರಿಂದ 20ರ ಅವಧಿಯಲ್ಲಿ. ಆ ಬಳಿಕ 21, 22, 23, 24, 21ರಿಂದ 24ರವರೆಗೆ ಅಷ್ಟು ಉತ್ತಮವಿಲ್ಲ. ಈ 4 ದಿನಗಳಲ್ಲಿ ಖರ್ಚು ಬರುತ್ತೆ, ಅನಿರೀಕ್ಷಿತ ಖರ್ಚುಗಳು, ಜೊತೆಗೆ ನೀವು ಮಾಡುವಂಥ ವ್ಯಾಪಾರ ಉದ್ಯೋಗದಲ್ಲಿ ಎಲ್ಲ ಹಿನ್ನಡೆ ಆಗುವಂಥದ್ದು, ನಿಮ್ಮ ಮೇಲೆ ಆಪಾದನೆ ಬರುವಂಥದ್ದು, ವ್ಯಾಪಾರಿಗಳಿಗೆ ಅವರ ಒಂದು ಪ್ರಾಡಕ್ಟ್ಗಳಿಗೆ ಏನಾದರೂ ಹಾನಿ ಸಂಭವಿಸುವಂಥದ್ದು ಅಥವಾ ಅದು ಹವಾಮಾನ ವೈಪರೀತ್ಯ ಇನ್ನಿತರ ಕಾರಣದಿಂದ ನಷ್ಟ ಕಷ್ಟಗಳಾಗುವಂಥದ್ದು. ಹಾಗೆ 21, 22, 23, 24 4 ದಿನಗಳಿಗೆ ಮುನ್ನೆಚ್ಚರಿಕೆ ಹೆಜ್ಜೆ ಖಂಡಿತ ಬೇಕು ವ್ಯಾಪಾರ ಉದ್ಯೋಗ ಹಣಕಾಸು ವಿಚಾರವಾಗಿ. ಆ ಬಳಿಕ 25ರಿಂದ 29ರವರೆಗೆ 25, 26, 27, 28, 29 ನಿರಂತರವಾಗಿ 5 ದಿನಗಳು ನಿಮಗೆ ಪೂರಕವಾಗಿವೆ. ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು, ಜಯವನ್ನು ತಂದುಕೊಡ್ತಾನೆ. ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಪ್ರಗತಿ, ಕೃಷಿಕರಿಗೆ ಕೃಷಿಯಲ್ಲಿ ಹೆಚ್ಚಿನ ಲಾಭಗಳು, ಆದಾಯಗಳು ಬರುತ್ತದೆ. ಅಲ್ಲದೆ ವಿದ್ಯಾರ್ಥಿಗಳು, ಯುವಕರಿಗೆ, ಸಾಧಕರಿಗೆ ಸಹ ಹೆಚ್ಚಿನ ಒಂದು ಮನ್ನಣೆಗಳು ಈಗ ಸಿಗಲಿವೆ. ಹಾಗಾಗಿ 25ರಿಂದ 29 ದಿನಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳುತ್ತದೆ. ಬಳಿಕ
ಕೊನೆಯ 2 ದಿನಗಳು ಅಷ್ಟು ಉತ್ತಮ ಇಲ್ಲ. ಜುಲೈನ 30, 31 ನಿಮಗೆ ಅಷ್ಟು ಉತ್ತಮ ಇಲ್ಲ. 30, 31ರಲ್ಲಿ ಮಾತಿನ ಕಲಹ, ಮಾತಿನ ಚಕಮಕಿ ಆಗುವಂಥದ್ದು, ಬಂಧುಗಳ ವಿರೋಧ, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಹಿನ್ನಡೆ ಆಗುವಂಥದ್ದು, ಪದೇ ಪದೇ ನಿಮಗೆ ಏನಾದರೂ ಆ ಹಿನ್ನಡೆ ಆಗುವಂಥ ಕೆಲವು ಸಂದೇಶಗಳು ಬರುವಂಥದ್ದು, ಮನಸ್ಸಿಗೆ ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಇನ್ನಷ್ಟು ಬೇಜಾರಾಗುವಂಥ ಘಟನೆಗಳು ಜರುಗುವಂಥದ್ದು. ಹಾಗಾಗಿ 30, 31 ಸ್ವಲ್ಪ ಎಚ್ಚರಿಕೆ ಬೇಕಾಗುತ್ತೆ ಮಿಥುನ ರಾಶಿಯವರಿಗೆ. ಒಟ್ಟಿನಲ್ಲಿ ಈ ವಾರದಲ್ಲಿ ನಿಮಗೆ ವಿಶೇಷವಾಗಿ ಬಳಸುವಂಥ ಬಣ್ಣಗಳನ್ನು ಮತ್ತೊಮ್ಮೆ ಗಮನಿಸಿದಾಗ ವೈಟ್ ಅಥವಾ ಬಿಳಿಯ ಬಣ್ಣ ಸಂಖ್ಯೆ 6ನೇ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಗ್ರೇ ಅಥವಾ ಬೂದು ಬಣ್ಣ ಮಧ್ಯೆ ಸಂಖ್ಯೆ 4ನೇ ತಿಂಗಳು ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಮಧ್ಯೆ ನಿಮಗೆ ಆಗುವಂಥ ಬೇರೆ ಗ್ರಹಗಳ ಅನುಗ್ರಹ ಇರೋ ಕಾರಣ ಅಲ್ಲಿ ತಿಂಗಳ 11ರವರೆಗೆ ನಿಮಗೆ ಮಂಗಳನ ಅನುಗ್ರಹ ಇರುತ್ತೆ. ಆವಾಗ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 5 ಸಂಖ್ಯೆ 9 ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ಅಥವಾ ನಂಬರ್ 9 ತಿಂಗಳ 11ರವರೆಗೆ ಅಷ್ಟೇ ಬಳಸ್ಕೊಳ್ಬೋದಾಗಿದೆ. ಇನ್ನು ಬುಧ ಅನುಗ್ರಹ 18ರಿಂದ ಆರಂಭವಾಗುತ್ತೆ. ಹಾಗಾಗಿ ಈ ಜುಲೈ ತಿಂಗಳ 18ರಿಂದ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಈ ಒಂದು ಸಂಖ್ಯೆ 5 ಬಳಸ್ಕೊಳ್ಳಿ. ಬುಧನ ಸಂಖ್ಯೆಯಾದ ಗ್ರೀನ್ ಅಥವಾ ಹಸಿರು ಬಣ್ಣ ಸಂಖ್ಯೆ 5 ತಿಂಗಳ 18ರಿಂದ 18ರವರೆಗೆ ಬಳಸ್ಕೊಳ್ಬೋದಾಗಿದೆ. ತಿಂಗಳ 18ರವರೆಗೆ ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ಚಂದ್ರಬಲ ಇರುವಂಥ ಅನುಕೂಲವಾದ ಡೇಟ್ಗಳನ್ನ ಆಗಲೇ ಹೇಳಿದ್ದೀನಿ. ಆ ಡೇಟ್ಗಳನ್ನ ಗಮನಿಸ್ಕೊಳ್ಳಿ. ಅದನ್ನು ವ್ಯಾಪಾರ, ವೃತ್ತಿ, ಉದ್ಯೋಗ ಸಹಿ ಮಾಡಲಿಕ್ಕೆ, ಒಪ್ಪಂದ ಮಾಡಲಿಕ್ಕೆ, ಯಾರನ್ನು ಭೇಟಿ ಮಾಡಲಿಕ್ಕೆ ಈ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಬಳಸ್ಕೊಳ್ಬೋದು. 1, 2, 5, 6, 9, 10, 11, 17, 18, 19, 20, 25, 26, 27, 28, 29 ಒಟ್ಟಿನಲ್ಲಿ 16 ದಿನಾಂಕಗಳು ಚಂದ್ರ ಅನುಗ್ರಹವಂಥ ದಿನಾಂಕಗಳು. ಆ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ಆವಾಗ ಬಳಸ್ಕೊಳ್ಬೋದಾಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾದ ಒಂದು ಜುಲೈ ತಿಂಗಳ ಮಿಥುನ ರಾಶಿಯ ವಿಚಾರ ಆಯಿತು. ಇನ್ನು ನಿಮ್ಮ ಗ್ರಹದೋಷ ಅಥವಾ ಇರತಕ್ಕಂಥ ಗ್ರಹಗಳ ಕೊರತೆ, ಉದಾಹರಣೆಗೆ ನಿಮಗೆ ರವಿ, ಗುರು, ಶನಿ, ಕೇತುಗಳು ಕೆಲವೊಮ್ಮೆ ವಿರುದ್ಧವಾಗಿರ್ತಾರೆ. ಅದರಲ್ಲೂ ರವಿಯ ಅನುಗ್ರಹ ನಿಮಗೆ ಹೆಚ್ಚೆನ್ನುವ ಲಾಭವನ್ನು ಅದನ್ನು ಕೊಡೋದಿಲ್ಲ. ಅಲ್ಲಿ ಸ್ವಲ್ಪ ಅಡ್ಡ ಪರಿಣಾಮಗಳು, ಆರೋಗ್ಯದಲ್ಲಿ ಏರುಪೇರುಗಳು, ಆರೋಪ, ಅಲೆದಾಟಗಳು ಜರುಗಿಸೋದ್ರ ಜೊತೆಗೆ ನಿಮ್ಮ ಸ್ಥಾನಮಾನಕ್ಕೆ ಚ್ಯುತಿ ಬರುವಂಥ ಘಟನೆಗಳು ಈ ರವಿಯ ಒಂದು ಸ್ಥಿತಿಯಿಂದ ಆಗ್ಬೋದು. ಆತನು ಮಿಥುನ ಮತ್ತು ಕಟಕದಲ್ಲಿ ನಿಮ್ಮ ಜನ್ಮ ಮತ್ತು ವ್ಯಯದಲ್ಲಿ ಜನ್ಮ ಧನಸ್ಥಾನದಲ್ಲಿ ಸೂರ್ಯನ ಬರುವ ಕಾರಣ ಆ ಒಂದು ವಿಚಾರವಾಗಿ ನೀವು ವಿಶೇಷವಾಗಿ ಗಣೇಶ, ಶಿವನ ಭಕ್ತಿ ಮಾಡಿ ಅಥವಾ ಸೂರ್ಯ ನಮಸ್ಕಾರ, ಸೂರ್ಯ ದೇವರ ಸ್ತೋತ್ರ, ಸೂರ್ಯ ಅಷ್ಟೋತ್ತರ, ಆದಿತ್ಯರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡೋದ್ರಿಂದ ಸೂರ್ಯನ ಒಂದು ಬೆಂಬಲವನ್ನು ಪಡೆಯಬಹುದು. ಅದೇ ರೀತಿ ಗುರುಬಲದ ಕೊರತೆ ಇರೋ ಕಾರಣ ಗುರು ದತ್ತಾತ್ರೇಯ ಅಥವಾ ಯಾವುದೇ ರೀತಿಯ ನಿಮ್ಮ ಕುಲಗುರು, ಇಷ್ಟಗುರು ಅಥವಾ ಸಾಯಿಬಾಬಾ, ರಾಘವೇಂದ್ರ ಸ್ವಾಮಿ ಮುಂತಾದ ರೂಪವನ್ನು ನೀವು ಗುರುವಿನ ಸ್ವರೂಪವನ್ನು ಭಕ್ತಿ ಮಾಡೋದು, ಈಶ್ವರ ಅಥವಾ ಶಿವನನ್ನು ಗುರುವೆಂದು ಅಂದುಕೊಂಡು ಭಕ್ತಿ ಮಾಡೋದು, ದುರ್ಗಾದೇವಿ ಅಥವಾ ಯಾವುದೇ ರೀತಿ ಅಮ್ಮನವರ ಭಕ್ತಿ ಮಾಡುವಂಥದ್ದು ಸರ್ವಶ್ರೇಷ್ಠಕರವಾಗಿದೆ. ಅವೆಲ್ಲವೂ ನಿಮ್ಮ ಗ್ರಹದೋಷ ನಿವಾರಣೆ ಮಾಡುತ್ತೆ. ಅದೇ ರೀತಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳಿಗೆ ದಾನವನ್ನು ನವಗ್ರಹಗಳ ಧಾನ್ಯವನ್ನು ದಾನವಾಗಿ ಕೊಡುವಂಥದ್ದು ಇತ್ಯಾದಿ ಮಾಡ್ಬೋದು. ಇವೆಲ್ಲವೂ ನಿಮ್ಮ ದೋಷವನ್ನು ಕಳಲಿಕ್ಕೆ ಸರಳವಾದ ಉಪಾಯವನ್ನು ಅನುಸರಿಸಿದರೆ ಮಿಥುನ ರಾಶಿಯವರು ಜುಲೈ ತಿಂಗಳಲ್ಲಿ ಯಾವುದೇ ಹೆಚ್ಚಿನ ಆತಂಕ ಭಯ ಪಡಬೇಕಾಗಿಲ್ಲ. ವಿಶೇಷವಾಗಿ ಶುಕ್ರ, ರಾಹು ನಿಮಗೆ ಪೂರಕವಾಗಿದ್ದಾನೆ. ಮಂಗಳನು 11ರವರೆಗೆ ಪೂರಕವಾಗಿದ್ದಾನೆ. 18ರಿಂದ ಬುಧನಿಂದ ವಿಶೇಷವಾದ ತರಂಗಗಳು ಬರಲಿವೆ. ಇನ್ನು ತಿಂಗಳಲ್ಲಿ ವಿಶೇಷವಾಗಿ ಚಂದ್ರನ ಅನುಗ್ರಹ ನಿಮಗೆ 16 ದಿನಗಳಲ್ಲಿ ಸಿಗಲಿದೆ. ಇವೆಲ್ಲವನ್ನು ಸದುಪಯೋಗ ಪಡಿಸಿಕೊಂಡು ತಮ್ಮ ಒಂದು ಆರೋಗ್ಯ, ಯಶಕೀರ್ತಿ, ಜಯಲಾಭಕ್ಕಾಗಿ ಶ್ರಮಿಸಿಕೊಳ್ಳಿ. ನಮಗೆಲ್ಲರಿಗೂ ಭಗವತ್ ಕೃಪೆಯಿಂದ ನವಗ್ರಹಗಳ ಆಶೀರ್ವಾದದಿಂದ ಇಷ್ಟಾರ್ಥಗಳು, ಲಾಭಗಳು, ಯಶಕೀರ್ತಿಗಳು ಸಿದ್ಧಿಯಾಗಲಿ. ಜುಲೈ ತಿಂಗಳ ಕರ್ಕಾಟಕ ರಾಶಿಯ ಭವಿಷ್ಯವನ್ನು ಅವಲೋಕಿಸೋಣ. ಕರ್ಕಾಟಕ ರಾಶಿ ಅಥವಾ ಕಟಕ ರಾಶಿಗೆ ಜುಲೈ ತಿಂಗಳು ಸಮಾಧಾನ ಕೊಡುವಂಥ ತಿಂಗಳಿದೆ. ನೀವು ಅಪೇಕ್ಷೆ ಪಟ್ಟಂತೆ ನಿಮಗೆ ವರ್ಷ ಪೂರ್ತಿ ಇರುವಂಥ ಗುರುಬಲದ ರಕ್ಷಣೆ, ಜೊತೆಗೆ ತಿಂಗಳ ಪೂರ್ತಿ ಈ ತಿಂಗಳಲ್ಲಿ ಶುಕ್ರನ ವಿಶೇಷವಾದ ಬೆಂಬಲ, ಅದೇ ರೀತಿ ಕೇತು ಗ್ರಹವು ನಿಮಗೆ ತಿಂಗಳ ಪೂರ್ತಿ ಪೂರಕವಾಗಿ ಚೆನ್ನಾಗಿರುತ್ತೆ. ಇನ್ನು ಈ ತಿಂಗಳಲ್ಲಿ ಅಪರೂಪಕ್ಕೆ ಬರುವಂಥ ಮಂಗಳನ ಒಂದು ಆಶೀರ್ವಾದ ಈ ತಿಂಗಳ 12ರಿಂದ ನಿಮಗೆ ಲಾಭದ ಸ್ಥಾನದಲ್ಲಿ ಮಂಗಳನು ಬರಲಿದ್ದಾನೆ. ಇದೆಲ್ಲ ಅಪರೂಪಕ್ಕೆ ಸಿಗುವಂಥ ಘಟನೆಗಳು. ಈ ಗುರುಬಲ ಆಗಲಿ ನಾವು ಅಂದುಕೊಂಡಾಗ ಬರೋದಿಲ್ಲ, ಅಥವಾ ಈ ಮಂಗಳನ ಬೆಂಬಲ, ರವಿಯ ಬೆಂಬಲ ಮುಂತಾದೆಲ್ಲ ಅಪರೂಪಕ್ಕೆ ಬರುವಂಥ ತಿಂಗಳಲ್ಲಿ ಈ 1-2 ಬಾರಿ ಸಹ ಬರೋದಿಲ್ಲ. ವರ್ಷದಲ್ಲಿ 1-2 ಬಾರಿ ಬಂಥದ್ದು. ತಿಂಗಳಲ್ಲಿ ಪ್ರತಿ ತಿಂಗಳು ಬರುವಂಥದ್ದು ಚಂದ್ರನ ಬೆಂಬಲ ಅಷ್ಟೇ. ಉಳಿದ ಗ್ರಹಗಳ ಬೆಂಬಲದಲ್ಲಿ ಏರುಪೇರು, ಅದನ್ನೇ ಗ್ರಹಚಾರ ಅಥವಾ ಗ್ರಹಚಾರ ಅಂತ ನಾವು ಕರಿತೇವೆ. ಆ ಗ್ರಹಚಾರದಲ್ಲಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಗುರು, ಶುಕ್ರ, ಕೇತುಗಳು ತಿಂಗಳ ಪೂರ್ತಿ ಬೆಂಬಲ ಕೊಡಿರ್ತಾರೆ. ಜೊತೆಗೆ ಮಂಗಳನು ತಿಂಗಳ 12ರಿಂದ ಬೆಂಬಲಿಸ್ತಾನೆ. ಇನ್ನು ಬುಧನ ಒಂದು ಬೆಂಬಲ ನಿಮಗೆ ತಿಂಗಳ 19ರಿಂದ ಆರಂಭ ಆಗುತ್ತೆ. ಹಾಗಾಗಿ ವಿಶೇಷವಾಗಿ 5 ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಬೆಂಬಲವನ್ನು ಕೊಡ್ತಾ ಇರುವಂಥದ್ದು. ಜೊತೆಗೆ 6ನೇದಾಗಿ ವಿಶೇಷವಾಗಿ ಚಂದ್ರನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಹಲವಾರು ಬಾರಿ ಸಿಗಲಿದೆ. ಹಾಗಾಗಿ ಈ ತಿಂಗಳು ನೀವು ಮನಸ್ಸಿಗೆ ಒಪ್ಪುವಂಥ ಹಲವಾರು ಘಟನೆಗಳು ಜರುಗುತ್ತವೆ, ಇಷ್ಟಾರ್ಥಗಳು ಸಿದ್ಧಿಯಾಗುತ್ತವೆ. ಇನ್ನು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಮುಂತಾದವರಿಗೆ ಅವರವರದ್ದು ಸಾಧನೆಗೆ, ಪ್ರತಿಭೆಗೆ ಉತ್ತಮವಾದ ಅವಕಾಶ, ಉತ್ತಮವಾದ ಈ ವೃತ್ತಿಪರ ಸೀಟು ಅಂತ ಹೇಳ್ತಿರೋದು ಪ್ರೊಫೆಷನಲ್ ಕೋರ್ಸ್. ಉದಾಹರಣೆಗೆ ಎಂಜಿನಿಯರಿಂಗು, ಮೆಡಿಕಲ್ಲು ಅಥವಾ ಇನ್ನಿತರ ಯಾವುದೇ ಬೇರೆ ಬೇರೆ ರೀತಿಯ ಫಾರ್ಮಸಿ, ಡಿ ಫಾರ್ಮಾ, ಬಿ ಫಾರ್ಮಾ ಇತ್ಯಾದಿಗಳಿರ್ಬೋದು. ಹಾಗಾಗಿ ಹಲವಾರು ವೃತ್ತಿಪರದ ಕ್ಷೇತ್ರದವರಿಗೆ, ಆಯ್ಕೆಯವರಿಗೆ ಈ ತಿಂಗಳಲ್ಲಿ ಅವರವರೊಂದು ಆಯ್ಕೆಯ ಒಂದು ಶಿಕ್ಷಣದಲ್ಲಿ ಸೀಟ್ ಸಿಗುವಂಥದ್ದು. ಜೊತೆಗೆ ಯಾರು ಉನ್ನತ ಶಿಕ್ಷಣ, ಉನ್ನತ ವ್ಯಾಸಂಗ ಮಾಡುವಂಥ ವಿದ್ಯಾರ್ಥಿಗಳಿಗೆ ಉನ್ನತ ವ್ಯಾಸಂಗದ ಅವಕಾಶ, ವಿದೇಶಕ್ಕೆ ಹೋಗಿ ಅಭ್ಯಾಸ ಮಾಡೋ ಅನ್ನೋರಿಗೆ
ವಿದೇಶದ ಒಂದು ಅವಕಾಶ ಸಿಗುವಂಥದ್ದು, ವಿದೇಶದಲ್ಲಿ ಉದ್ಯೋಗಕ್ಕೆ ಟ್ರೈ ಮಾಡ್ತದ್ದು, ವಿದೇಶಿ ಕಂಪನಿ ಮೂಲಗಳಿಗೆ ಉದ್ಯೋಗ ಸಿಗುವಂಥದ್ದು, ಈ ರೀತಿ ಹಲವಾರು ಘಟನೆಗಳು, ಹಲವಾರು ನಿಮಗೆ ಇಷ್ಟಾರ್ಥಗಳು ಈ ತಿಂಗಳಲ್ಲಿ ಈಡೇರಲಿವೆ. ಹಣಕಾಸಿಗೆ ಯಾವುದು ಕೊರತೆ ಇಲ್ಲ. ಶುಕ್ರನ ಅನುಗ್ರಹ ಭಾಳ ಉತ್ತಮವಾಗಿ ಇರುತ್ತೆ. ಅಲ್ಲಿ ಶುಕ್ರನ ಪರಿವರ್ತನೆ ಮಧ್ಯೆ ಆಗುತ್ತೆ. 6ನೇ ತಾರೀಕಿನ ಬಳಿಕ ನಿಮಗೆ 7ನೇ ತಾರೀಕು ಶುಕ್ರನು ಕಟಕಕ್ಕೆ ಹೋಗ್ತಾನೆ. ಆದರೂ ನಿಮ್ಮ ಒಂದು ಹಣಕಾಸಿಗೆ ಅಲ್ಲಿ ಯಾವುದೇ ತೊಂದರೆ ಬರೋದಿಲ್ಲ. ಆದರೆ ಬಂದ ಹಣವನ್ನು ಸ್ವಲ್ಪ ಭದ್ರಪಡಿಸುವ ಗಮನ ಬೇಕು. ಯಾಕಂದರೆ ಅಲ್ಲಿ 12 ಮತ್ತು 1ರ ಸ್ಥಾನದಲ್ಲಿರುವಂಥ ಶುಕ್ರನು ನಿಮ್ಮಲ್ಲಿ ಸ್ವಲ್ಪ ದುಂದು ವೆಚ್ಚವನ್ನು ಅಥವಾ ಯಾವುದೇ ರೀತಿ ಆಡಂಬರವನ್ನು ಮಾಡಲಿಕ್ಕೆ ಅಥವಾ ಇನ್ನೊಬ್ಬರನ್ನು ಮೆಚ್ಚಿಸಲಿಕ್ಕೆ, ಶೋ ಆಫ್, ಬಿಲ್ಡಪ್ ಅಂತ ಹೇಳ್ತಾರೆ, ಅಂಥದ್ದೆಲ್ಲ ಮಾಡಲಿಕ್ಕೆ, ಹಣವನ್ನು ಖರ್ಚು ಮಾಡಲಿಕ್ಕೆ ಶುಕ್ರನು ಪ್ರೇರೇಪಣೆ ಮಾಡ್ತಾನೆ. ಹಾಗಾಗಿ ಬಂದ ಹಣದ ಸ್ವಲ್ಪ ಭದ್ರತೆ ಮಾಡೋ ವಿಚಾರಕ್ಕೆ ಗಮನ ಕೊಟ್ಟರೆ ಆಯಿತು. ಹಣದ ಒಂದು ಆದಾಯಕ್ಕೆ ಯಾವುದೇ ಕೊರತೆ ಇಲ್ಲ. ಕೆಲವೊಮ್ಮೆ ಅನಿರೀಕ್ಷಿತ ಖರ್ಚುಗಳು ನೀವು ಮಾಡಬೇಕಾಗತ್ತೆ ಅಥವಾ ಇಷ್ಟ ಇಲ್ಲದ ಖರ್ಚು ಎಲ್ಲ ಬರ್ಬೋದು. ಅದನ್ನು ಸ್ವಲ್ಪ ಖರ್ಚನ್ನು ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೋದು. ಹಣದ ದುರುಪಯೋಗ ಮತ್ತು ಅಪವ್ಯಯವನ್ನು ಸ್ವಲ್ಪ ತಡೆಗಟ್ಟು ಮಾಡಬೇಕಾಗತ್ತೆ. ಇನ್ನು ಉಳಿದಂತೆ ನಿಮಗೆ ಯಾರ್ಯಾರು ಈ ಉದ್ಯೋಗದಲ್ಲಿ ಸಹ ಭದ್ರತೆ ಇದೆ, ಉದ್ಯೋಗದಲ್ಲಿ ನೆಮ್ಮದಿ ಇರುತ್ತೆ. ಇನ್ನು ಸ್ವಂತವಾಗಿ ಉದ್ಯಮ ನಡೆಸುವಂಥವ್ರು, ವ್ಯಾಪಾರಿಗಳು, ಅದು ಇಂಡಸ್ಟ್ರಿ ನಡೆಸೋರು, ಕೈಗಾರಿಕೆ ನಡೆಸೋರು, ಅವರಿಗೆ ಸಹ ಯಾವ ಒಂದು ಕೈಗಾರಿಕೆಯಲ್ಲಿ ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಇದೆ. ಅದರದ್ದು ಏನಾದರೂ ಸುಧಾರಣೆ ಮಾಡಲಿಕ್ಕೆ, ಹೊಸ ಯಂತ್ರ ಉಪಕರಣ ಅಳವಡಿಸಿಕೊಳ್ಳಲಿಕ್ಕೆ ಅಥವಾ ನಿಮ್ಮ ವ್ಯಾಪಾರವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಅವಕಾಶಗಳು ಈ ತಿಂಗಳಲ್ಲಿ ಒದಗಿ ಬರಲಿವೆ. ಯಾರ್ಯಾರು ಪಾರ್ಟ್ನರ್ಗಳಿಗೆ ಅಪೇಕ್ಷೆ ಪಡ್ತಾ ಇದ್ದಾರೋ ಅಂಥವರಿಗೆ ಉತ್ತಮ ಬಿಸ್ನೆಸ್ ಪಾರ್ಟ್ನರ್ಗಳು ಸಿಗುವಂಥದ್ದು ಅಥವಾ ಆ ಬಿಸ್ನೆಸ್ಗೆ ಬೇಕಂತ ಜಾಗಗಳು, ಅಲ್ಲಿ ನೀವು ಸ್ಪೇಸನ್ನು ಜಾಗವನ್ನು ಹುಡುಕ್ತಾ ಇದ್ದರೂ ಅದಕ್ಕೆ ಬೇಕಾದ ಅಂಗಡಿನೋ, ಶೆಡ್ಡೋ, ಫ್ಯಾಕ್ಟ್ರಿನೋ ಇವೆಲ್ಲ ನಿಮಗೆ ಈಗ ಅನಾಯಾಸವಾಗಿ ಸಿಗುವಂಥ ಯೋಜನೆಗಳು ಇರ್ತವೆ. ಇನ್ನು ಇದಲ್ಲದೆ ಈ ಬೇರೆ ಬೇರೆ ರೀತಿಯ ಕೈಗಾರಿಕೆ ನಡೆಸೋರಲ್ಲದೆ ಕೃಷಿ ಚಟುವಟಿಕೆ ಮಾಡೋರು, ಡೈರಿ ಫಾರ್ಮಿಂಗ್ ಮಾಡುವಂಥವ್ರು, ಇಂಥವ್ರಿಗೆ ಸಹ ಹೊಸ ಅವಕಾಶಗಳು, ಉದ್ಯೋಗದಲ್ಲಿ ಲಾಭ ಆದಾಯ ಬರುತ್ತೆ. ಇನ್ನು ಯಾರು ಈ ಔಷಧೋಪಚಾರ, ಮೆಡಿಕಲು ಅಥವಾ ಮೆಡಿಕಲ್ಗೆ ಸಂಬಂಧಪಟ್ಟ ಲ್ಯಾಬೊರೇಟರಿನೋ ಅಥವಾ ಈ ಬೇರೆ ಬೇರೆ ರೀತಿಯ ಲ್ಯಾಬ್ ಇಕ್ವಿಪ್ಮೆಂಟ್ಗಳು ಇತ್ಯಾದಿ ಮಾರಾಟ ಮಾಡೋರು ಅಥವಾ ಅದರ ಒಂದು ತಯಾರಿ ಮಾಡೋರಿಗೆ ಸಹ ಹೊಸ ಅವಕಾಶಗಳು, ಹೆಚ್ಚಿನ ಲಾಭಗಳು, ಹೆಚ್ಚಿನ ಆರ್ಡರ್ಗಳು ಇವೆಲ್ಲ ಬರಲಿವೆ. ಹಾಗಾಗಿ ಈ ಕಟಕ ರಾಶಿಯವರು ಯಾವುದೇ ಉದ್ಯೋಗದಲ್ಲಿರಲಿ, ವ್ಯಾಪಾರದಲ್ಲಿರಲಿ, ಉದ್ಯಮದಲ್ಲಿರಲಿ ಅಥವಾ ಕೃಷಿಯಲ್ಲಿರಲಿ ಎಲ್ಲ ವರ್ಗದಲ್ಲಿ ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಅವಕಾಶ ಬರಲಿದೆ. ಅಂದುಕೊಂಡಂಥ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ಹಣಕಾಸಿನ ಭದ್ರತೆ ಚೆನ್ನಾಗಿ ಆಗುವಂಥದ್ದು, ನಂಬಿದಂತಹ ವ್ಯಕ್ತಿಗಳು ನಿಮಗೆ ಬೇಗನೆ ಕೆಲಸ ಕಾರ್ಯಗಳು ಸಿದ್ಧಿ ಆಗುವಂಥದ್ದು. ಅಲ್ಲದೆ ಮಂಗಳನ ಅನುಗ್ರಹ ನಿಮಗೆ 12ರ ಬಳಿಕ ಅಂತ ಹೇಳಿದ್ದೇನೆ. ಆ 12ರಿಂದ ಮಂಗಳನ ಅನುಗ್ರಹ ನಿಮಗೆ ಯಾವಾಗುತ್ತೋ ಆವಾಗ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ, ಮನೆ ಕೊಳ್ಳಲಿಕ್ಕೆ, ಸೈಟ್ ಕೊಳ್ಳಲಿಕ್ಕೆ ಅಥವಾ ಇದ್ದಂಥ ಮನೆಯನ್ನು, ಭೂಮಿಯನ್ನು ಮಾರಾಟ ಮಾಡಲಿಕ್ಕೆ ಅನುಕೂಲತೆಗಳು ಆಗಲಿವೆ. ಬಹಳ ಕಾಲದಿಂದ ಆಗದಿದ್ದ ವ್ಯವಹಾರಗಳು ಈಗ ಅದು ಕುದುರುತ್ತೆ. ಯಾರು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿದ್ದಾರೆ, ಸಿವಿಲ್ ಫೀಲ್ಡಲ್ಲಿದ್ದಾರೆ, ಕನ್ಸ್ಟ್ರಕ್ಷನ್ ಫೀಲ್ಡ್ ಇದ್ದಾರೆ ಅಥವಾ ಬೇರೆ ಬೇರೆ ರೀತಿಯ ಈ ಭೂಮಿ ಅಥವಾ ಕನ್ಸ್ಟ್ರಕ್ಷನ್, ರಿಯಲ್ ಎಸ್ಟೇಟ್ಗೆ, ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟ ಚಟುವಟಿಕೆಯಲ್ಲಿ ಇದ್ದಾರೆ ಅವರಿಗೆ ಈ ತಿಂಗಳಲ್ಲಿ ಬಹಳ ಹಲವಾರು ಅವಕಾಶಗಳು ಕಟಕ ರಾಶಿಯವರಿಗೆ ಬರಲಿದೆ. ಲಾಭ ಹೆಚ್ಚಳ, ಆದಾಯ ಹೆಚ್ಚಳ, ಬಿಸ್ನೆಸ್ ವ್ಯಾಪಾರ ಹೆಚ್ಚಳ ಇವೆಲ್ಲವೂ ನಿಮಗೆ ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುವಂಥ ತಿಂಗಳಾಗಿರುತ್ತೆ. ಇನ್ನು ಆರೋಗ್ಯ ವಿಚಾರ ಗಮನಿಸಿದಾಗ ಆರೋಗ್ಯ ಪರವಾಗಿಲ್ಲ, ಹೆಚ್ಚಿನೇನು ಅಡೆತಡೆಗಳಿಲ್ಲ. ಆರೋಗ್ಯದಲ್ಲಿ ಹೆಚ್ಚಿನ ಒಂದು ಉತ್ತಮವಾದ ಸ್ಟೆಬಿಲಿಟಿ ಅಥವಾ ಉತ್ತಮವಾದ ಆರೋಗ್ಯ ಇರುತ್ತೆ. ಮನಸ್ಥಿತಿಗೆ ಬಂದಾಗ ಮನಸ್ಸು ಪ್ರಸನ್ನವಾಗಿ ಪ್ರಫುಲ್ಲವಾಗಿರುತ್ತವೆ. ಗುರುವಿನ ವಿಶೇಷವಾದ ಬೆಂಬಲ, ಶುಕ್ರನ ಅನುಗ್ರಹ ಎಲ್ಲವರ ಕಾರಣ ಎಲ್ಲವೂ ಸಮೃದ್ಧಿಯನ್ನು, ಸಂತೃಪ್ತಿಯನ್ನು, ಸುಖ ಶಾಂತಿಯನ್ನು, ನೆಮ್ಮದಿಯನ್ನು ಕೊಡುವಂತಹ ವಿಚಾರ ಇರುತ್ತೆ. ಗಂಡ ಹೆಂಡತಿಯರ ಬಾಂಧವ್ಯ ಉತ್ತಮ, ತಂದೆ ಮಕ್ಕಳ ಬಾಂಧವ್ಯ ಎಲ್ಲ ಉತ್ತಮವಾಗಿರುವಂಥ ಅವಕಾಶ ಕಟಕ ರಾಶಿಗಿರುತ್ತೆ. ಇನ್ನು ಶನಿಗೆ ವಕ್ರಗತಿ ಇರುವ ಕಾರಣ ಹೆಚ್ಚಿನ ನಿಮಗೆ ಅಡೆತಡೆಗಳಿಲ್ಲ. ಆತನು ಶನಿಯ ಅಷ್ಟಮಸ್ಥನಾಗಿದ್ದರೂ ಈಗ ಆತನ ಒಂದು ಹಿನ್ನಡೆ ಅಥವಾ ವಕ್ರಗತಿಯ ಕಾರಣ ಶನಿಯ ಬಾಳಿದ ನಿಮಗೆ ಹೆಚ್ಚೇನೂ ಇರೋದಿಲ್ಲ. ರಾಹು ಸ್ವಲ್ಪ ಮಟ್ಟಿಗೆ ವಿರುದ್ಧವಾಗಿರ್ತಾನೆ. ಆ ರಾಹುವಿನ ವೈರುಧ್ಯ ಕೆಲವೊಮ್ಮೆ ಕಾಡುತ್ತೆ. ಜೊತೆಗೆ ಕೆಲವೊಮ್ಮೆ ಹಂತಗಳಲ್ಲಿ ನಿಮಗೆ ಬುಧನು ಸಹ ಆರಂಭದ 18ರವರೆಗೆ ಬುಧನು ಸಹ ವೈರುದ್ಧವಾಗಿರೋ ಕಾರಣ ಕೆಲವೊಬ್ಬರಿಗೆ ಸಣ್ಣ ಪುಟ್ಟ ಹಿನ್ನಡೆಗಳಾಗುವಂಥದ್ದು, ಇನ್ನು ಕೆಲವರಿಗೆ ಯಾವುದಾದ್ರು ವಿವಾದಗಳು ಸುತ್ತಿಕೊಳ್ಳುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ಜೊತೆಗೆ ಯಾವುದಾದ್ರು ನಿಮಗೆ ಈ ದುಷ್ಟ ಮಿತ್ರರ ಅಥವಾ ದುಶ್ಚಟಗಳ ಒಂದು ಕಾಂಟ್ಯಾಕ್ಟ್ಗಳು ಆಗುವಂಥ ಸಾಧ್ಯತೆ ವಿಶೇಷವಾಗಿ ಯುವ ವಯಸ್ಸಿನವರಿಗೆ ಬರ್ಬೋದು. ಆಗ ರಾಹುವಿನ ಒಂದು ವೈಪರೀತ್ಯ, ಆ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕು ಕಟಕ ರಾಶಿಯವರು. ಎಲ್ಲವೂ ತಿಂಗಳ ಒಂದು ಸಾಮಾನ್ಯ ಮುನ್ನೋಟ ಹೇಳಿದ್ದೇನೆ. ಇನ್ನು ಡೇಟ್ಗಳಿಗೆ, ಅದು ದಿನಾಂಕಗಳಿಗೆ ಅನುಗುಣವಾಗಿ ಆ ಒಂದು ಚಂದ್ರನ ಬಲ ಯಾವಾಗಿರುತ್ತೆ, ಚಂದ್ರನ ಕೊರತೆ ಯಾವಾಗಿರುತ್ತೆ, ಅದೆಲ್ಲ ಸಹ ಎಚ್ಚರಿಕೆ ಏನ್ಬೇಕಂದ್ರೆ ಡೇಟಿಗೆ ಅನುಗುಣವಾಗಿ ಗಮನಿಸೋಣ. ಜುಲೈ 1, 2, 3, 4 ಈ 4 ದಿನಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ ದಿನಗಳು. 4 ದಿನಾಂಕಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಜೊತೆಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು. ಯಾರನ್ನು ಭೇಟಿ ಮಾಡಬೇಕಾದ್ರೆ ಭೇಟಿ ಮಾಡ್ಬೋದು. ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರು ಉದ್ಯೋಗಕ್ಕೆ ಪ್ರಯತ್ನ ಮಾಡ್ಬೋದು. ವ್ಯಾಪಾರದ ಆರಂಭ ಮಾಡಬೇಕಂದ್ರೆ ಸ್ಟಾರ್ಟಪ್ ಮಾಡೋರು ಯಾವುದಕ್ಕೂ ನೀವು ಸ್ಟಾರ್ಟಪ್ ಮಾಡಲಿಕ್ಕೆ ಯೋಜನೆ ಮಾಡ್ಬೋದು. ಹಾಗಾಗಿ ಜುಲೈ 1, 2, 3, 4 ನಿಮಗೆ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ತಂದುಕೊಡುವಂಥ ಶುಭ ದಿನಗಳು. ಆ ಬಳಿಕ 5, 6 ಅಷ್ಟು ಉತ್ತಮವಿಲ್ಲ. 5, 6ರಲ್ಲಿ ನಷ್ಟ ಕಷ್ಟಗಳು ಬರುತ್ತದೆ. ಮಾತಿನ ಚಕಮಕಿ, ಜಗಳ, ಕಲಹ ಬರ್ಬೋದಾಗಿದೆ. ಆ ಬಳಿಕ 7, 8 ನಿಮಗೆ ಉತ್ತಮ ದಿನ. ಜುಲೈ 7, 8ರಲ್ಲಿ ಇಷ್ಟಾರ್ಥ ಸ್ಥಿತಿ, ಲಾಭ ವೃದ್ಧಿದೆ. ವ್ಯಾಪಾರದಲ್ಲಿ ಮುನ್ನಡೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ಈ ಕೈಗಾರಿಕೆ, ಕೃಷಿಗೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಲಾಭ ಆದಾಯ ಬರಲಿದೆ. ಆ ಬಳಿಕ
7, 8ರ ಬಳಿಕ 9, 10, 11 ಅಷ್ಟು ಉತ್ತಮ ಇಲ್ಲ. 9, 10, 11ರಲ್ಲಿ 3 ದಿನ ನಿಮಗೆ ಸ್ವಲ್ಪ ಕಷ್ಟ ನಷ್ಟಗಳು ಎಲ್ಲ ವಿರುದ್ಧವಾಗಿ ನಡೆಯುವಂಥದ್ದು. ನಿಮ್ಮ ಮೇಲೆ ಆರೋಪ ಆಪಾದನೆ ಬರುವಂಥದ್ದು, ಜನಗಳು ನಿಮ್ಮ ವಿರುದ್ಧವಾಗಿ ಆಗುವಂಥದ್ದು, ಅಥವಾ ಬಂಧು ಮಿತ್ರರು ಸಹ ನಿಮ್ಮ ಬಗ್ಗೆ ಸಂಶಯಾಸ್ಪದ ಅನುಮಾನಾಸ್ಪದವಾಗಿ ನೋಡುವಂಥದ್ದು, ಗಂಡ ಹೆಂಡತಿರ ಮಧ್ಯೆ ಕಲಹ ಬರ್ಬೋದು. ಹಾಗಾಗಿ 9, 10, 11ರಲ್ಲಿ ಮಾತು, ನಡವಳಿಕೆ, ಹಣದ ಬಗ್ಗೆ ಎಚ್ಚರಿಕೆ ಬೇಕು. ಆ ಬಳಿಕ 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. 12, 13ರಲ್ಲಿ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ ಇದೆ. ವ್ಯಾಪಾರದಲ್ಲಿ ಮುನ್ನಡೆ, ಬಂಧುಗಳ ಸಹಾಯ, ಮಿತ್ರರ ಸಹಾಯ, ಸಹೋದರರ ಬಾಂಧವ್ಯ ಚೆನ್ನಾಗಿ ಆಗುವಂಥದ್ದು, ಉತ್ತಮವಾದ ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಕೆಲವೊಬ್ಬರಿಗೆ ದೂರ ಪ್ರಯಾಣ ಯಾತ್ರೆ ಮಾಡುವಂಥ ಅವಕಾಶ 12, 13ರಲ್ಲಿ ಬರಲಿದೆ. ಆ ಬಳಿಕ 14, 15, 16 ಅಷ್ಟು ಉತ್ತಮ ಇಲ್ಲ. 14, 16, 15ರಲ್ಲಿ ಸ್ವಲ್ಪ ನಿಮಗೆ ಮನಸ್ಸಿಗೆ ಬೇಜಾರಾಗುವಂಥ ಘಟನೆಗಳು ಜರುಗುತ್ತೆ. ತಂದೆ ತಾಯಿಯಲ್ಲಿ ವಿರೋಧ ಬರುತ್ತೆ, ಹಿರಿಯರಲ್ಲಿ ವಿರೋಧ ಬರುತ್ತೆ, ಅಥವಾ ಹಿರಿಯ ಮೇಲಾಧಿಕಾರಿಗಳ ಜೊತೆಗೆ ಏನಾದರೂ ಕಿರಿಕುಗಳಾಗುವಂಥ ಸಾಧ್ಯತೆ 14, 15, 16ರಲ್ಲಿ ಇರುತ್ತೆ. ಹಾಗಾಗಿ ನಿಮ್ಮ ಮನೋನಿಯಂತ್ರಣ ಮತ್ತು ಮಾತನ್ನು ಸ್ವಲ್ಪ ನಿಯಂತ್ರಣ ಮಾಡ್ಕೋಬೇಕು. 17, 18 ಸಾಮಾನ್ಯ ದಿನ ಆಗಿದೆ. 17, 18ರಲ್ಲಿ ನಿಮ್ಮ ವ್ಯಾಪಾರ, ವೃತ್ತಿ, ಉದ್ಯೋಗ ಎಲ್ಲ ಚೆನ್ನಾಗಿ ನಡೆಯುತ್ತೆ. ಮಾತಿನ ಬಗ್ಗೆ ಸ್ವಲ್ಪ ನಿಗಾ ಇರಲಿ. ಅವಮಾನಕರ ಘಟನೆ ಸ್ವಲ್ಪ ಜರುಗುವಂಥ ಸಾಧ್ಯತೆ ಇರುತ್ತೆ 17, 18ರಲ್ಲಿ. ಆ ಬಳಿಕ 19, 20, 21, 22 ನಿರಂತರವಾಗಿ 4 ದಿನಗಳು. 19ರಿಂದ 22ರವರೆಗೆ ನಿಮಗೆ ಇಷ್ಟಾರ್ಥ ಸ್ಥಿತಿ ಲಾಭ ವೃದ್ಧಿ, ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಹಣಕಾಸಿನ ಉತ್ತಮ, ಆರೋಗ್ಯ ಸುಧಾರಣೆ, ಅಂದುಕೊಂಡ ಕೆಲಸ ಕಾರ್ಯಗಳು ಬೇಗನೆ ಆಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಯಾತ್ರಾ ಸ್ಥಳಗಳ ಸಂದರ್ಶನ, ಈ ರೀತಿ ಅನೇಕ ಖುಷಿ ಕೊಡುವಂಥ ಘಟನೆಗಳು 19ರಿಂದ 22ರವರೆಗೆ ಆಗುತ್ತೆ. ಬಳಿಕ ಬರುವಂಥ 23, 24, 25, 26 4 ದಿನಗಳು ತುಂಬ ಎಚ್ಚರಿಕೆ ಬೇಕು. 23ರಿಂದ 26ರವರೆಗೆ 4 ದಿನಗಳು ಸ್ವಲ್ಪ ಎಚ್ಚರಿಕೆ ಹೆಚ್ಚಬೇಕು. ಮಾತಿನ ಚಕಮಕಿ ಆಗುವಂಥದ್ದು, ಜಗಳಗಳು ಆಗುವಂಥದ್ದು, ಜೊತೆಗೆ ಹಣಕಾಸಿನ ಖರ್ಚು ವೆಚ್ಚ ಜಾಸ್ತಿ ಆಗುವಂಥದ್ದು. ಇನ್ನು ಕೆಲವರಿಗೆ ಅಪವ್ಯಯ, ದುರ್ವ್ಯಯ ಮಾಡುವಂಥ ಬುದ್ಧಿ, ದುಷ್ಟ ಮಿತ್ರರ ಸಹವಾಸ, ದುಶ್ಚಟಗಳ ಸಹವಾಸ ಆಗುವಂಥ ಸಾಧ್ಯತೆ. ಹಾಗಾಗಿ 23ರಿಂದ 26ರ ಅವಧಿಯಲ್ಲಿ ನಿಮ್ಮ ಮಾತು, ನಡವಳಿಕೆ, ಹಣಕಾಸಿನ ಖರ್ಚು, ವ್ಯಾಪಾರ, ಉದ್ಯೋಗ ಎಲ್ಲದರ ಬಗ್ಗೆ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕಾಗುತ್ತೆ. ಆತುರ ನಿರ್ಧಾರ ಬೇಡ. ಸಿಟ್ಟಿನ ಕೈಯಲ್ಲಿ ಬುದ್ಧಿಯನ್ನು ಕೊಟ್ಟು ನಿಮ್ಮ ಅಹಂಕಾರಕ್ಕಾಗಿ ಕೆಲವೊಂದು ಕೆಟ್ಟ ಕೆಲಸಗಳಿಗೆ ಕೈ ಹಾಕುವಂಥ ಸಾಧ್ಯತೆ ಇರುತ್ತೆ 23ರಿಂದ 26ರ ಅವಧಿಯಲ್ಲಿ. ಅದೇ ರೀತಿ ಮನೆಯಲ್ಲಿ ಸಹ ದಾಂಪತ್ಯ ಕಲಹ ಸಹ ಬರ್ಬೋದಾಗಿದೆ. ಹಾಗಾಗಿ ತುಂಬ ತಾಳ್ಮೆ ಬೇಕು. ಜೊತೆಗೆ ಅನಿರೀಕ್ಷಿತವಾದ ಖರ್ಚುಗಳ ಬಗ್ಗೆ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಳಿ. ಇನ್ನು ಕೊನೆಯ 5 ದಿನಗಳು 27, 28, 29, 30, 31 ನಿರಂತರವಾಗಿ 5 ದಿನಗಳು 27ರಿಂದ 31ರವರೆಗೆ ಇರುವಂಥ 5 ದಿನಗಳು ನಿಮಗೆ ಶುಭವನ್ನು, ಲಾಭವನ್ನು, ಕೀರ್ತಿಯನ್ನು ಕೊಡುವಂಥ ದಿನ. ನಿಮ್ಮ ಕರ್ಮಸ್ಥಾನ, ಲಾಭಸ್ಥಾನದಲ್ಲಿರುವಂಥ ಚಂದ್ರನು ನಿಮಗೆ ಯಶವನ್ನು, ಕೀರ್ತಿಯನ್ನು, ಲಾಭವನ್ನು ಮಾಡಿಕೊಳ್ಳಲಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ. ಅನಿರೀಕ್ಷಿತ ಧನಾಗಮ ಇದೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ಚೆನ್ನಾಗಿರುತ್ತೆ. ಮಹಿಳೆಯರು, ಗೃಹಿಣಿಯರಿಗೆ ಸಹ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಶುಭ ಸಮಾರಂಭಗಳ ಸಿದ್ಧತೆ ಮಾಡುವಂಥ ಅವಕಾಶ, ಕೆಲವರಿಗೆ ಮದುವೆ ಫಿಕ್ಸ್ ಆಗ್ಬೋದು, ಕೆಲವರಿಗೆ ಉದ್ಯೋಗ ಸಿಗುವಂಥದ್ದು, ಇನ್ನು ಕೆಲವರಿಗೆ ಬಡ್ತಿ, ಪ್ರಮೋಷನ್ ಸಿಗುವಂಥದ್ದು, ಈ ರೀತಿ ಅನೇಕ ನಿಮ್ಮ ಕನಸುಗಳು ನನಸಾಗುವಂಥ ಕಾಲ 27ರಿಂದ 31ರವರೆಗೆ ತಿಂಗಳ ಕೊನೆಯ 5 ದಿನಗಳು. ಇವೆಲ್ಲವೂ ಸಾಮಾನ್ಯವಾಗಿ ಚಂದ್ರ ಬಲಕ್ಕೆ ಅನುಗುಣವಾದ ಫಲವನ್ನು ತಿಂಗಳ ಡೇಟ್ಗಳಿಗೆ ಅನುಗುಣ ಹೇಳಿದ್ದಾಗಿದೆ. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳು ಯೆಲ್ಲೋ ಅಥವಾ ಹಳದಿ ಬಣ್ಣ ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 3 ಯೆಲ್ಲೋ ಅಥವಾ ಹಳದಿ ಬಣ್ಣ, ಸಂಖ್ಯೆ ನಂಬರ್ 3 ಅಥವಾ 3ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಜೊತೆಗೆ ಸಂಖ್ಯೆ 6 ನಂಬರ್ 6ಅನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಅದೇ ರೀತಿ ಮಿಕ್ಸ್ ಅಥವಾ ಮಿಶ್ರ ಬಣ್ಣಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಜೊತೆಗೆ ಸಂಖ್ಯೆ 7ಅನ್ನು, ಹಾಗಾಗಿ ಯೆಲ್ಲೋ, ವೈಟ್, ಮಿಕ್ಸ್ ಮತ್ತು 3, 6, 7 ಈ ನಂಬರ್ಗಳನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಮಂಗಳನ ಅನುಗ್ರಹ ನಿಮಗೆ 12ರಿಂದ ಆರಂಭ ಆಗುತ್ತೆ. ಹಾಗಾಗಿ ಜುಲೈ 12ರಿಂದ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ಅಥವಾ ನಂಬರ್ 9ಅನ್ನು ಈ 12ರಿಂದ ಬಳಸ್ಕೊಳ್ಬೋದಾಗಿದೆ. ಇನ್ನು ಬುಧನ ಅನುಗ್ರಹ ತಿಂಗಳ 19ರಿಂದ ಆರಂಭ ಆಗುತ್ತೆ. ಹಾಗಾಗಿ ನೀವು ಗ್ರೀನ್ ಅಥವಾ ಹಸಿರು ಬಣ್ಣ ಜೊತೆಗೆ ಸಂಖ್ಯೆ 5 ಅಥವಾ ನಂಬರ್ 5ಅನ್ನು ಈ ತಿಂಗಳ 19ರಿಂದ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ಪಂಚಗ್ರಹಗಳು ನಿಮಗೆ ಉತ್ತಮ ಫಲವನ್ನು ಕೊಡ್ತವೆ. ಜೊತೆಗೆ ಚಂದ್ರನು ಮಧ್ಯೆ ಉತ್ತಮ ಫಲವನ್ನು ಕೊಡ್ತಾ ಇದ್ದಾನೆ. ಆ ಚಂದ್ರ ಅನುಗ್ರಹ ಇರುವಂಥ ಡೇಟ್ಗಳನ್ನು ಮತ್ತೊಮ್ಮೆ ಓದ್ತೇನೆ, ಕೇಳಿಸ್ಕೊಳ್ಳಿ. ಜುಲೈ 1, 2, 3, 4, 7, 8, 12, 13, 19, 20, 21, 22, 27, 28, 29, 30, 31 ಒಟ್ಟಾರೆ 17 ದಿನಾಂಕಗಳು ನಿಮಗೆ ಈ ತಿಂಗಳಲ್ಲಿ ಚಂದ್ರನ ಅನುಗ್ರಹ ಇರುವಂಥ ಶುಭ ದಿನಗಳಿವೆ. ಹಾಗಾಗಿ ಹೆಚ್ಚಿನ ನೀವು ಲಾಭವನ್ನು, ಶುಭವನ್ನು ನಿರೀಕ್ಷೆ ಮಾಡ್ಬೋದು. ಗುರುವಿನ ಬೆಂಬಲ ನಿಮಗೆ ಚೆನ್ನಾಗಿದೆ. ಶುಕ್ರನ ಬೆಂಬಲ ಉತ್ತಮವಾಗಿದೆ. ಕೇತು ನಿಮಗೆ ಪೂರಕವಾಗಿದ್ದಾನೆ. ಬುಧನು ಸಹ 19ರ ಬಳಿಕ ನಿಮಗೆ ಬೆಂಬಲ ಕೊಡಲಿದ್ದಾನೆ. ಅಪರೂಪದ ಮಂಗಳನ ಬೆಂಬಲ ನಿಮಗೆ 12ರಿಂದ ಸಿಗಲಿದೆ. ನಿಮಗೆ ಇರತಕ್ಕಂತಹ ಈ ಗ್ರಹಗಳ ಮಧ್ಯೆ ಕೆಲವು ಗ್ರಹಗಳ ದೋಷ ಬರುತ್ತೆ. ಉದಾಹರಣೆಗೆ ರವಿ, ಶನಿ, ರಾಹು, ಮಂಗಳವರು ಕೆಲವೊಮ್ಮೆ ಪೂರಕವಾಗಿರುವುದಿಲ್ಲ. ಆ ದೋಷ ನಿವಾರಣೆಗೆ ನೀವು ನವಗ್ರಹಗಳ ಭಕ್ತಿ ಮಾಡ್ಬೋದು. ಗಣೇಶನ ಭಕ್ತಿ ಮಾಡುವಂಥದ್ದು, ಈಶ್ವರ ಅಥವಾ ಶಿವನ ಭಕ್ತಿ, ಹನುಮಾನ್ ಅಥವಾ ಆಂಜನೇಯನ ಭಕ್ತಿ ಮಾಡ್ಬೋದು, ಅಥವಾ ನಾರಾಯಣ ಅಥವಾ ವೆಂಕಟೇಶ್ವರ, ವಿಷ್ಣು ಸ್ವರೂಪವನ್ನು ಭಕ್ತಿ ಮಾಡ್ಬೋದು. ಹಾಗಾಗಿ ನಿಮ್ಮ ಇಷ್ಟ ದೇವತೆನ, ಕುಲದೇವತೆನ, ಗ್ರಾಮ ದೇವತೆನ, ನವಗ್ರಹ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ. ಜುಲೈ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ಆಯುರಾರೋಗ್ಯ, ಯಶಕೀರ್ತಿ, ಜಯಲುಗಳು ಸಿದ್ಧಿಯಾಗಲಿ. ಜುಲೈ ತಿಂಗಳ ಸಿಂಹರಾಶಿಯ ಭವಿಷ್ಯ. ಸಿಂಹರಾಶಿಗೆ ಜುಲೈ ತಿಂಗಳು ಅನಿರೀಕ್ಷಿತ ಲಾಭಗಳನ್ನು, ಆದಾಯಗಳನ್ನು ತಂದುಕೊಡಲಿದೆ. ಅದರ ಜೊತೆಗೆ ಅನಿರೀಕ್ಷಿತವಾದ ಕೆಲವೊಂದು ಕಷ್ಟ ನಷ್ಟಗಳು ಸಹ ಬರ್ಬೋದು. ಅಂದರೆ ಎಲ್ಲವೂ ನೀವು ಎಕ್ಸ್ಪೆಕ್ಟ್ ಮಾಡಿರದಂಥ ಲಾಭವೂ ಬರುತ್ತೆ, ಒಳ್ಳೆಯದು ಆಗುತ್ತೆ.
ಅದರ ಜೊತೆಗೆ ನೀವು ಎಕ್ಸ್ಪೆಕ್ಟ್ ಮಾಡಿದಂತಹ ಅಥವಾ ಊಹಿಸಿಕೊಂಡಿರೋದ ಕೆಲವು ಕಷ್ಟ ನಷ್ಟಗಳು ಬರುತ್ತೆ. ಹಾಗಾಗಿ ಒಂದು ರೀತಿಯ ಸಮ್ಮಿಶ್ರ ಫಲ ಇದ್ದ ಹಾಗೆ ನಿಮಗೆ ಈ ತಿಂಗಳಲ್ಲಿ. ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಗಮನಿಸಿದ್ರೆ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಆರಂಭದಲ್ಲಿ ಇರುತ್ತೆ 2 ವಾರಗಳು, ಅಂದರೆ ಸುಮಾರು ಜುಲೈ 15ರವರೆಗೆ ಯಾವಾಗ ಸೂರ್ಯನಲ್ಲಿ ಮಿಥುನದಲ್ಲಿರ್ತಾನೋ ಲಾಭಸ್ಥಾನದಲ್ಲಿರುವಂಥ ಅಪರೂಪದ ಸೂರ್ಯನ ಅನುಗ್ರಹ ಅದು ವರ್ಷದಲ್ಲಿ ಒಂದು ಸಾರಿ ಸಿಗುತ್ತೆ. ಒಂದು ರಾಶಿಗೆ ಲಾಭಸ್ಥಾನದಲ್ಲಿ ರವಿಯ ಒಂದು ಅನುಗ್ರಹ. ಚಂದ್ರನದು ಅವಾಗವಾಗ ಸಿಗ್ತಾ ಇರುತ್ತೆ, ಆದರೆ ರವಿಯಿಂದ ಲಾಭಸ್ಥಾನದಲ್ಲಿ ಸಿಗುವಂಥ ಅವಕಾಶ ವರ್ಷದಲ್ಲಿ ಒಮ್ಮೆ ಬಂದಿರುತ್ತೆ. ಅದು ನಿಮಗೆ 15ರವರೆಗೆ ಅದರಿಂದಾಗಿ ಅನಿರೀಕ್ಷಿತ ಲಾಭ ಆಗುವಂಥದ್ದು, ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು, ಎಲ್ಲ ಕಷ್ಟಗಳು ನಿವಾರಣೆ ಆಗುವಂಥದ್ದು, ಜೊತೆಗೆ ವ್ಯಾಪಾರ ವೃತ್ತಿ ಉದ್ಯೋಗ ಇರ್ಬೋದು, ಅದರಲ್ಲಿ ಎಲ್ಲ ದಿಢೀರಾಗಿ ನಿಮಗೆ ಅನಿರೀಕ್ಷಿತ ಲಾಭಗಳು ಬರುವಂಥದ್ದು. ಹಾಗೆಯೇ ಬೇರೆ ಬೇರೆ ರೀತಿಯ ಉದ್ಯೋಗದಲ್ಲಿರುವವರಿಗೆ ಸಹ ಹಾಗೆ ಅವರಿಗೆ ಆ ಉದ್ಯೋಗದಲ್ಲಿ ಬಡ್ತಿನೋ ಅಥವಾ ಏನಾದರೂ ಒಂದು ಹೆಚ್ಚಿನ ಲಾಭ ಆದಾಯಗಳು ಆಗುವಂಥದ್ದು. ಕೃಷಿಕರಿಗೂ ಹಾಗೆ ಎಲ್ಲ ಉತ್ತಮ ಫಲಗಳು ರವಿಯಿಂದ ಅಥವಾ ಸೂರ್ಯನಿಂದ ಆಗುತ್ತೆ. 15ರವರೆಗೆ ಇರುತ್ತೆ. ಆದರೆ ಅಲ್ಲಿ 15ರ ಬಳಿಕ ಅಲ್ಲಿ ಸೂರ್ಯನು ಯಾವಾಗ ಕರ್ಕಾಟಕ ರಾಶಿಗೆ ಪ್ರವೇಶಿಸ್ತಾನೋ ಅಲ್ಲಿಂದ ನಿಮಗೆ ಆ ಸೂರ್ಯನ ಉತ್ತಮ ಫಲ ಅಲ್ಲಿ ಕಡಿಮೆ ಆಗುತ್ತೆ. ಅದರ ವಿರುದ್ಧವಾಗಿ ಅಲ್ಲಿ ಕೆಲವೊಂದು ಕಷ್ಟ ನಷ್ಟಗಳು ಬರ್ಬೋದು. ಯಾಕಂದರೆ ಅಲ್ಲಿ ಬರುವಂಥದ್ದು ನಿಮಗೆ 12ನೇ ಭಾವ, ಅಂದರೆ ಲಾಭದಿಂದ ಮತ್ತು ವ್ಯಯಕ್ಕೆ, ವ್ಯಯ ಅಂದರೆ ನಷ್ಟ ಭಾವ, ಕಷ್ಟ ನಷ್ಟಗಳ ಸೂಚನೆ. ಹಾಗಾಗಿ ಒಂದು ರವಿಯಿಂದ ಆಗುವಂಥ ಪರಿವರ್ತನೆ. ಅದರ ಜೊತೆಗೆ ನಿಮಗೆ ಹಣಕಾಸಿಗೆ ತಿಂಗಳಲ್ಲೇನು ಕೊರತೆ ಬರೋದಿಲ್ಲ. ಜುಲೈ ತಿಂಗಳಲ್ಲಿ ವಿಶೇಷವಾಗಿ ಶುಕ್ರನು ನಿಮಗೆ ಲಾಭಸ್ಥಾನದಲ್ಲಿರ್ತಾನೆ, ಆ ಬಳಿಕ ಆತನು ವ್ಯಯಸ್ಥಾನಕ್ಕೆ ಬರ್ತಾನೆ. ಆದರೆ ವ್ಯಯಕ್ಕೆ ಬಂದರೂ ಆತನು ನಿಮ್ಮ ಖರ್ಚಿಗೆ ಏನು ತೊಂದರೆಗಳು ಮಾಡೋದಿಲ್ಲ. ಆದರೆ ನಿಮ್ಮಲ್ಲಿ ಆ ಬಳಿಕ ದುಂದು ವೆಚ್ಚದ ಒಂದು ಮೂಡು ಬರುತ್ತೆ, ಅನಾವಶ್ಯಕ ಖರ್ಚು ಮಾಡುವಂಥ ಒಂದು ಮೂಡು ಬರುತ್ತೆ, ಅಥವಾ ಪ್ರತಿಷ್ಠೆಗಾಗಿ, ಸ್ವಪ್ರತಿಷ್ಠೆಗಾಗಿ, ಅಥವಾ ನಮ್ಮ ಒಂದು ಸ್ಟೇಟಸ್ ಮೇಂಟೈನ್ ಮಾಡಲಿಕ್ಕೆ, ಅಥವಾ ಏನಾದರೂ ಇನ್ನಿತರನ್ನು ಮೆಚ್ಚಿಸಲಿಕ್ಕೆ ಅಥವಾ ತೋರ್ಪಡಿಸಲಿಕ್ಕೆ ನಾವು ನೋಡ್ತೇವೆ, ಶೋ ಆಫ್ ಅಂತ ಹೇಳ್ತೇವೆ. ಅಂಥದ್ದೆಲ್ಲ ಮಾಡುವಂಥ ಬುದ್ಧಿಗಳು ನಿಮಗೆ ಈ ತಿಂಗಳ 6ನೇ ತಾರೀಕು ಒಳಗೆ ಬರುತ್ತೆ. ಯಾಕಂದರೆ ಅಲ್ಲಿ 6ನೇ ತಾರೀಕುವರೆಗೂ ಶುಕ್ರನು ಅನುಕೂಲವಾಗಿರ್ತಾನೆ ಬಹಳ ಲಾಭಸ್ಥಾನದಲ್ಲಿ, ಅಲ್ಲಿ ರವಿಯು ಅನುಕೂಲವಾಗಿರ್ತಾನೆ ಲಾಭಸ್ಥಾನದಲ್ಲಿ. ಆ ಬಳಿಕ ಅಲ್ಲಿ ಆಗುವಂಥ ಅವರ ಒಂದು ರಾಶಿ ಪರಿವರ್ತನೆಗಳ ಕಾರಣ ಅದನ್ನೇ ಗ್ರಹಚಾರ ಅಂತ ಕರೀತಾರೆ. ಗ್ರಹಗಳ ಚಲನೆಗೆ ಅನುಗುಣವಾಗಿ ಈ ಪ್ರಪಂಚದಲ್ಲಿ ಪ್ರತಿಯೊಂದು ಜೀವಿಗಳ ಮೇಲೆ, ಅದು ಯಾವುದೇ ಇರ್ಬೋದು, ಅವನು ಒಬ್ಬ ಅಲ್ಲೆಲ್ಲ ಕೋಟ್ಯಾಧಿಪತಿನಿರ್ಬೋದು, ಭಿಕ್ಷುಕನಿರ್ಬೋದು, ಅಥವಾ ಯಾವುದೇ ಒಂದು ಹುದ್ದೆ ಅಥವಾ ಜಾತಿ ಲಿಂಗ ಭೇದಲ್ಲದೆ ಅವರಲ್ಲಿ ಆ ಗ್ರಹಗಳ ಪ್ರಭಾವ, ಗ್ರಹಗಳು ಯಾವ ರೀತಿ ಚಲನೆ ಆಗುತ್ತೆ ಆ ರೀತಿ ಆಗುತ್ತೆ. ಅದೇ ರೀತಿ ಸಿಂಹರಾಶಿಯವರ ಮೇಲೆ ಈ ರೀತಿ ಆಗುವಂತಹ ಪ್ರಭಾವ ಈ ಶುಕ್ರನಿಂದ ಮತ್ತು ರವಿಯಿಂದ ಆಗುವಂಥ ಒಂದು ಪರಿಣಾಮ ಅವರು ವ್ಯಯ ಭಾವಕ್ಕೆ ಬರ್ತಾರೆ. ಹಾಗಾಗಿ ಅಲ್ಲಿ ನಿರೀಕ್ಷಿತ ಲಾಭವೂ ಇದೆ, ಅನಿರೀಕ್ಷಿತ ಕಷ್ಟ ನಷ್ಟವೂ ಅಂತಲ್ಲಿ ಹೆಡ್ಡಿಂಗಲ್ಲಿ ಕೊಟ್ಟಿದೆ. ಹಾಗಾಗಿ ಇಂಥ ಒಂದು ಮಿಶ್ರ ಫಲಗಳ ತಿಂಗಳು ಜುಲೈ ತಿಂಗಳಾಗಿರುತ್ತೆ. ಹಾಗೆ ರವಿ ಶುಕ್ರರು ಹೆಂಗೋ ಸ್ವಲ್ಪ ಮಟ್ಟಿಗೆ ಆಶೀರ್ವಾದ ಕೊಡ್ತಾರೆ. ಚಂದ್ರನು ನಿಮಗೆ ಒಂದಲ್ಲ ಒಂದೊಂದು ದಿನ ಮಧ್ಯದಲ್ಲಿ ಚಂದ್ರನ ಅನುಗ್ರಹ ಇದ್ದೇ ಇರುತ್ತೆ. ಸುಮಾರು ಈ ಜುಲೈ ತಿಂಗಳಲ್ಲಿ 16 ದಿನಾಂಕಗಳಲ್ಲಿ ಚಂದ್ರನ ಬಲ ಇದ್ದಿರುತ್ತೆ. ಆದರೆ ಇನ್ನು ಉಳಿದ ಗ್ರಹಗಳ ವಿಚಾರ ಗಮನಿಸಿದಾಗ ಉಳಿದ 7 ಗ್ರಹಗಳು ನಿಮಗೆ ವಿರುದ್ಧವಾಗಿರುವಂಥ ಒಂದು ಸ್ಥಿತಿ ನಿರ್ಮಾಣ ಆಗುತ್ತೆ. ಅಲ್ಲಿ ರವಿ ಶುಕ್ರರು ಒಂದು ಹಂತದವರೆಗೆ ಮಾತ್ರ ಇರ್ತಾರೆ. ಆ ಬಳಿಕ ಅಲ್ಲಿ ರವಿ ಅನುಗ್ರಹ 16ರಿಂದ ಕಡಿಮೆ ಆಗುತ್ತೆ. ಹಾಗಾಗಿ ವಿರುದ್ಧವಾಗಿರುವಂಥದ್ದು ಮಂಗಳ, ಬುಧ, ಗುರು, ಶನಿ, ರಾಹು, ಕೇತುಗಳು ನಿಮಗೆ ವಿರುದ್ಧವಾಗಿರ್ತಾರೆ. ಹಾಗಾಗಿ ಅಲ್ಲಿ ನಿರಂತರವಾಗಿ 6 ಗ್ರಹಗಳಿಂದ ವೈರುಧ್ಯ, ಆ ಬಳಿಕ 16ರಿಂದ 7ನೇ ಗ್ರಹವಾಗಿ ರವಿಯಿಂದ ವೈರುಧ್ಯ. ಹಾಗಾಗಿ ಆ ಒಂದು ಹಂತದಲ್ಲಿ ನಿಮಗೆ ತಿಂಗಳ 2ನೇ ವಾರದ ಬಳಿಕ 15ರ ಬಳಿಕ 7 ಗ್ರಹಗಳ ವೈರುಧ್ಯ ಬರುತ್ತೆ. ಆರಂಭದಲ್ಲೇ ನಿಮಗೆ 6 ಗ್ರಹಗಳ ವೈರುಧ್ಯ ಇರುತ್ತೆ. ಹಾಗಾಗಿ ಅಲ್ಲಿ ನೀವು ಏನೇನು ಅಂದುಕೊಂಡಿದ್ದು ಆಗುತ್ತೆ, ಅದರ ಜೊತೆಗೆ ಕೆಲವು ಕಷ್ಟಗಳು ಬರುತ್ತೆ. ಏನಾದರೂ ಒಂದು ಸ್ವಲ್ಪ ಖುಷಿಯ ಸುದ್ದಿ, ನೆಮ್ಮದಿ ಸುದ್ದಿ ಬರುತ್ತೆ. ಅದರ ಬೆನ್ನಿಗೆ ಏನಾದರೂ ಒಂದು ನಿಮಗೆ ಆತಂಕ ತರುವಂಥ ದುಃಖದಾಯಕ ಒಂದು ವಿಚಾರಗಳು ಬರ್ಬೋದು. ಇವೆಲ್ಲವೂ ಸಮ್ಮಿಶ್ರದ ಫಲವನ್ನು ಅಥವಾ ಬೇವು ಬೆಲ್ಲ ಅಂತ ಹೇಗೆ ಹೇಳ್ತೀವಿ, ಅದೇ ರೀತಿ ಒಂದು ಜುಲೈ ತಿಂಗಳಲ್ಲಿ ಅನುಭವಕ್ಕೆ ಬರುವ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಇನ್ನು ವಿಶೇಷವಾಗಿ ಈ ವಿದ್ಯಾರ್ಥಿಗಳು, ಸಾಧಕರು, ಯುವಕರು ಎಲ್ಲ ಇದ್ದರೆ ಅವರಿಗೆ ಒಂದು ನಿರೀಕ್ಷಿತವಾದ ಅಂಕಗಳು ಬರೋದಾಗಲಿ, ನಿರೀಕ್ಷಿತ ಸೀಟುಗಳು ಬರೋದು, ಅಥವಾ ಉದ್ಯೋಗಕ್ಕೆ ಪ್ರಯತ್ನ ಪಡುವಂಥ ಯುವ ವೃಂದದವರಿಗೆ ಉದ್ಯೋಗ ಸಿಗೋದಾಗಲಿ, ಅವೆಲ್ಲ ಸ್ವಲ್ಪ ಅವಕಾಶ ಉತ್ತಮ ಇದೆ. ಯಾಕಂದರೆ ಅಲ್ಲಿ ರವಿ ಮತ್ತು ಶುಕ್ರರು ನಿಮಗೆ ಉದ್ಯೋಗವನ್ನು, ವೃತ್ತಿಯನ್ನು, ವ್ಯಾಪಾರವನ್ನು ನೀವೇನೇನು ಮಾಡ್ತಾಯಿದ್ದೀರೋ ಅದರಲ್ಲಿ ಅವರು ನಿಮ್ಮ ಒಂದು ವೃತ್ತಿ ವ್ಯಾಪಾರಕ್ಕೆ ಪ್ರೋತ್ಸಾಹ ಮಾಡ್ತಾರೆ. ಅದರಲ್ಲಿ ಲಾಭ ಬರುವ ಹಾಗೆ ಅವರ ಒಂದು ಆಶೀರ್ವಾದ ಇರುತ್ತೆ. ಅದೇ ರೀತಿ ಯಾವುದಾದ್ರೂ ವಿದೇಶಕ್ಕೆ ಹೋಗುವಂಥ ಒಂದು ಏನೋ ಪ್ರಯತ್ನಗಳು, ಅದು ಬೇರೆ ಬೇರೆ ರೀತಿಯ ಹೈಯರ್ ಸ್ಟಡಿಗೆ ಹೋಗುವಂಥ ಪ್ರಯತ್ನಗಳು, ಅವೆಲ್ಲ ಈ ಯುವ ವರ್ಗದವರಿಗೆ ಸ್ವಲ್ಪ ಈ ಕಾಲದಲ್ಲಿ ಹೆಚ್ಚಿನ ಒಂದು ಆದ್ಯತೆ ಸಿಗಲಿದೆ. ರವಿ ಮತ್ತು ಶುಕ್ರರ ವಿಶೇಷವಾದ ಅನುಗ್ರಹ ಜೊತೆಗೆ ಮಧ್ಯೆ ಆ ಚಂದ್ರನ ಒಂದು ಅನುಗ್ರಹ ಬರುವಂಥ ದಿನಗಳು, ಅದನ್ನು ಸಹ ಪ್ರತ್ಯೇಕವಾಗಿ ಹೇಳ್ತೇನೆ ಯಾವ ದಿನಾಂಕ ಅಂಥೇಳಿ. ಅದನ್ನೆಲ್ಲ ಗಮನಿಸಿದರೆ ಆವಾಗ ಸ್ವಲ್ಪ ಮಟ್ಟಿಗೆ ನೆಮ್ಮದಿ ಇರುತ್ತೆ. ಇನ್ನು ಆರೋಗ್ಯ ವಿಚಾರ ಗಮನಿಸಿದರೆ ಆರೋಗ್ಯದಲ್ಲಿ ಯಾರ್ಯಾರಿಗೆ ಸಿಂಹರಾಶಿಯವರಿಗೆ ಈಗಾಗಲೇ ಆರೋಗ್ಯದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆಗಳು ಈ ತಿಂಗಳ ಸ್ವಲ್ಪ ಜಾಸ್ತಿ ಕಾಣ್ಬೋದು. ಉದಾಹರಣೆಗೆ
BP ಶುಗರೋ ಅಥವಾ ಆರ್ಥರೈಟಿಸು ಆಸ್ತಮನೋ ಜಾಯಿಂಟ್ ಪೇನೋ ಯಾವುದಿದ್ದರೆ ಅದು ಈ ತಿಂಗಳಲ್ಲಿ ಜುಲೈನಲ್ಲಿ ಸ್ವಲ್ಪ ಹೆಚ್ಚಳ ಆಗ್ಬೋದು. ಅಥವಾ ಹವಾಮಾನದ ವೈಪರೀತ್ಯದಿಂದ ನಿಮಗೆ ಏನಾದರೂ ಅನಾರೋಗ್ಯ ಬರ್ಬೋದು. ಅಥವಾ ಆರೋಗ್ಯವಂತರಿಗೂ ಸಹ ಶೀತ ನೆಗಡಿ ಜ್ವರ ಅಥವಾ ಇತ್ಯಾದಿಗಳು ಸಹ ಬರ್ಬೋದು. ವೈರಲ್ ಫೀವರ್ ಆಗಲಿ ಅಥವಾ ಇನ್ನಿತರ ನೀರಿನ ವ್ಯತ್ಯಾಸದಿಂದ ಆಗುವಂಥ ರೋಗಗಳು ಎಲ್ಲ ಬರುವಂಥ ಸಾಧ್ಯತೆ. ಆರೋಗ್ಯ ವಿಚಾರವಾಗಿ ಈ ಜುಲೈ ತಿಂಗಳಲ್ಲಿ ತುಂಬ ಎಚ್ಚರಿಕೆ ಬೇಕು ಸಿಂಹರಾಶಿಯವರಿಗೆ. ಹಣಕಾಸಿನ ವಿಚಾರ ಆಗಲೇ ಹೇಳಿದ್ದೇನೆ, ನಿಮಗೆ ಹಣ ಬರುತ್ತೆ, ಆ ಬಂದದನ್ನು ನಿಮಗೆ ದುಂದುವೆಚ್ಚ ಮಾಡೋ ಬುದ್ಧಿ, ದುರುಪಯೋಗ ಮಾಡೋ ಬುದ್ಧಿ, ಅಥವಾ ಪ್ರತಿಷ್ಠೆಗಾಗಿ ತೋರ್ಪಡಿಗೆ ಖರ್ಚು ಮಾಡೋದು ಬುದ್ಧಿ, ಅಥವಾ ಸಾಲ ಮಾಡಿ ಶೋಕಿ ಮಾಡುವಂಥ ಬುದ್ಧಿ ಇವೆಲ್ಲ ಬರುತ್ತೆ. ಅದನ್ನು ನೀವು ಈ ತಿಂಗಳಲ್ಲಿ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇಲ್ಲಾಂದರೆ ಹಣದ ವಿಚಾರವಾಗಿ ಸಹ ತುಂಬ ಹದಗೆಡ್ಬೋದು, ಅಥವಾ ಕೆಲವರಿಗೆ ಸಾಲ ಮಾಡುವಂಥ ಪ್ರಮೇಯ ಬರ್ಬೋದು. ಇನ್ನು ಕೆಲವರಿಗೆ ಸಿಗಬೇಕಾದ ಹಣ ಎಲ್ಲ ಸ್ವಲ್ಪ ವಿಳಂಬ ಆಗುವಂಥದ್ದು. ಅದರಲ್ಲೂ ಈ ಮೊದಲ 1-2 ವಾರ ಪರವಾಗಿಲ್ಲ, 2ನೇ ವಾರದ ಬಳಿಕ 3-4ನೇ ವಾರದಲ್ಲಿ ಸ್ವಲ್ಪ ತುಂಬ ಹಣದ ಪರಿಸ್ಥಿತಿ ಹದಗೆಡ್ಬೋದು. ಹಾಗೆ ಹಣದ ಒಂದು ಎಚ್ಚರಿಕೆ ಬೇಕು, ಆರೋಗ್ಯದ ಕಾಳಜಿಸಬೇಕು. ಇನ್ನು ನಿಮ್ಮ ಮಾತು ನಡವಳಿಕೆ ಅಂದರೆ ಮಾತು ನಡವಳಿಕೆಯಲ್ಲಿ ಸ್ವಲ್ಪ ಶತ್ರು ಕಾಟ ಹೆಚ್ಚಾಗುತ್ತೆ. ಮನೆಯಲ್ಲೂ ಕಲ ಬರುವಂಥ ವಾತಾವರಣ, ಜೊತೆಗೆ ಮಕ್ಕಳಲ್ಲೂ ಕಲ ಬರ್ಬೋದು. ದಂಪತಿಗಳ ಮಧ್ಯೆಯೂ ಬಾಂಧವ್ಯ ಕೆಡ್ಬೋದು. ಅಲ್ಲಿ ಮಂಗಳನು ವಿರುದ್ಧವಾಗಿರ್ತಾನೆ, ರಾಹು ಕೇತುಗಳು ಸಹ ವಿರುದ್ಧವಾಗಿರೋ ಕಾರಣ ಅವರು ಈ ಕಲಹವನ್ನು ಪ್ರೇರೇಪಣೆ ಮಾಡ್ತಾರೆ. ರಾಹು ನಿಮಗೆ ಅಷ್ಟಮದಲ್ಲಿ, ಕೇತು ನಿಮಗೆ ಧನದಲ್ಲಿ, ಶನಿಯು ನಿಮಗೆ ಸಪ್ತಮದಲ್ಲಿ, ಇವೆಲ್ಲ ಇರೋದ್ರಿಂದ ಎಲ್ಲ ಸ್ವಲ್ಪ ವಿರುದ್ಧವಾದ ಸ್ಥಾನಗಳಲ್ಲಿ ಇರುವ ಕಾರಣ ಈ ಕಾಲದಲ್ಲಿ ನಿಮಗೆ ದಾಂಪತ್ಯ ಕಲಹ ಬರ್ಬೋದು. ದಂಪತಿಗಳ ಮಧ್ಯೆ ಭಿನ್ನಾಭಿಪ್ರಾಯ ಬರ್ಬೋದು. ಗಂಡ ಹೆಂಡತಿರಲ್ಲಿ ಏನಾದರೂ ಸಣ್ಣ ಪುಟ್ಟ ವಿಚಾರಕ್ಕೆ ಅದು ಜಗಳ ಹೆಚ್ಚಳ ಆಗುವಂಥದ್ದು. ಗುರುಬಲದ ಕೊರತೆ, ಅದಕ್ಕಿಂತ ಬೆಂಕಿಗೆ ತುಪ್ಪ ಸುರಿದಂತೆ ಆಗುವಂಥ ಘಟನೆಗಳು ಈ ಕೌಟುಂಬಿಕ ವಿಚಾರದಲ್ಲೂ ಮಾತಿನಲ್ಲೂ ನಡವಳಿಕೆಗಳು ಜರುಗುತ್ತೆ. ಇನ್ನು ನಿಮ್ಮ ಆಫೀಸ್ಗಳಲ್ಲಿ ಉದ್ಯೋಗ ಸ್ಥಾನದಲ್ಲಿ ಸಹ ಎಚ್ಚರಿಕೆ ಹೆಜ್ಜೆ ಬೇಕು. ಮೇಲಾಧಿಕಾರಿಗಳಿಂದ ನಿಮಗೆ ಏನಾದರೂ ನಿಮ್ಮ ಮೇಲೆ ಆ್ಯಕ್ಷನ್ಗಳು ತೆಗೆದುಕೊಳ್ಳೋದು, ಮತ್ತು ನಿಮ್ಮ ಒಂದು ಸಣ್ಣ ತಪ್ಪನ್ನೇ ಅದನ್ನು ಮುಂದೆ ಮಾಡಿಕೊಂಡು ನಿಮ್ಮ ಮೇಲೆ ಏನಾದರೂ ಕಾನೂನು ಕ್ರಮ ಕೊಳ್ಳೋದಾಗಲಿ, ಸಸ್ಪೆನ್ಷನ್ ಮಾಡೋದು ಇತ್ಯಾದಿ ಎಲ್ಲ ಬರುವಂಥ ಸಾಧ್ಯತೆ ಉದ್ಯೋಗಿಗಳಿಗೆ ಸಹ ಇರುತ್ತೆ. ಹಾಗಾಗಿ ಒಟ್ಟಿನಲ್ಲಿ ನೀವು ಜುಲೈ ತಿಂಗಳಲ್ಲಿ ಸ್ವಲ್ಪ ಎಲ್ಲ ವಿಚಾರ ಮೈಯೆಲ್ಲ ಕಣ್ಣಾಗಿರಬೇಕಾಗತ್ತೆ, ಎಚ್ಚರಿಕೆ ಬೇಕು. ನಿಮ್ಮ ಹಣದ ವಿಚಾರ, ಆರೋಗ್ಯದ ವಿಚಾರ, ನಿಮ್ಮ ನಡವಳಿಕೆ, ಜೊತೆಗೆ ನಿಮ್ಮ ಉದ್ಯೋಗ ವೃತ್ತಿಯಲ್ಲಿ ಸಹ ತುಂಬ ಒಂದು ಜಾಗರೂಕತೆಯಿಂದ ಹೆಜ್ಜೆ ಇಡಬೇಕಾಗತ್ತೆ. ಯಾವುದೇ ರೀತಿಯ ದೊಡ್ಡ ರಿಸ್ಕ್ ತೆಗೆದುಕೊಳ್ಳೋದಾಗಲಿ, ದೊಡ್ಡ ಮೊತ್ತದ ಒಂದು ಟ್ರಾನ್ಸಾಕ್ಷನ್ ಮಾಡೋದಾಗಲಿ, ಸಾಲ ಸೋಲ ಪಡೆಯೋದು ಕೊಡೋದಾಗಲಿ, ಇವೆಲ್ಲ ಈಗ ಜುಲೈನಲ್ಲಿ ಅಷ್ಟೊಂದು ಉತ್ತಮವಾಗಿ ಇರೋದಿಲ್ಲ. ಯಾಕಂದರೆ ಅಲ್ಲಿ 6-7 ಗ್ರಹಗಳು ವಿರುದ್ಧವಾಗಿದ್ದರೆ ತುಂಬ ಒಂದು ಕೆಟ್ಟ ಪರಿಸ್ಥಿತಿ, ಅದು ಒಳ್ಳೆಯ ಪರಿಸ್ಥಿತಿಯೂ ಅಲ್ಲ. ಈಗ 3-4 ಗ್ರಹಗಳು ಅಥವಾ 5 ಗ್ರಹಗಳು ಒಳ್ಳೆಯಿದ್ರೆ ಅದು ಉತ್ತಮ ಪರಿಸ್ಥಿತಿ ಅಂತ ಹೇಳ್ಬೋದು. ಈಗ ನವಗ್ರಹಗಳಲ್ಲಿ ನಿಮಗೆ 6-7 ಗ್ರಹಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿ ಇರೋ ಕಾರಣ ನೀವು ಎಲ್ಲವನ್ನು ತೂಕ ಮಾಡಿಕೊಂಡು ಅಳೆದು ಸುರಿದು ತಾಳ್ಮೆಯಿಂದ ಎಲ್ಲ ಗಮನಿಸ್ಕೊಂಡು ನಡಿಬೇಕು. ಜೊತೆಗೆ ತಕ್ಕ ಮಟ್ಟಿಗೆ ನಿಮ್ಮ ದೈವಭಕ್ತಿ ಅಥವಾ ಇನ್ನಿತರ ಧರ್ಮ ಕಾರ್ಯ ದಾನ ಕಾರ್ಯಗಳು ಮಾಡಿದರೆ ಉತ್ತಮ ಆಗುತ್ತೆ. ಇವೆಲ್ಲವೂ ಸಾಮಾನ್ಯವಾಗಿ ಈ ತಿಂಗಳ ಒಂದು ಮುನ್ನೋಟ ಸಿಂಹರಾಶಿಯವರಿಗೆ. ಇಲ್ಲಿ ಇನ್ನು ಚಂದ್ರನ ಅನುಗ್ರಹ ಬರುವಂತಹ ದಿನಗಳಲ್ಲಿ ಯಾವ್ಯಾವ ದಿನಗಳಲ್ಲಿ ಸ್ವಲ್ಪ ಒಳ್ಳೆಯದಾಗುತ್ತೆ, ಯಾವ ದಿನಗಳಲ್ಲಿ ಯಾವ ಎಚ್ಚರಿಕೆ ಬೇಕು ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೇನೆ ಡೇಟ್ಗೆ ಅನುಸಾರವಾಗಿ. ಜುಲೈ 1-2 ನಿಮಗೆ ಅಷ್ಟು ಉತ್ತಮ ಇಲ್ಲ. ಜುಲೈ 1-2ರಲ್ಲಿ ಖರ್ಚು ಜಾಸ್ತಿ ಬರುತ್ತೆ, ಚಿಂತೆ ಹೆಚ್ಚಾಗುತ್ತೆ, ಕೆಲವೊಂದು ಅನಿಷ್ಟ ಫಲಗಳು ನಿಮಗೆ ನಿರ್ಮಾಣ ಆಗ್ಬೋದು. ಮನಸ್ಸಿನಲ್ಲಿ ಸಹ ಅಷ್ಟೊಂದು ಪಾಸಿಟಿವ್ ಆ್ಯಟಿಟ್ಯೂಡ್ ಎಲ್ಲ ಇರೋದಿಲ್ಲ, ಋಣಾತ್ಮಕ ಚಿಂತೆ ಎಲ್ಲ ಜಾಸ್ತಿ ಬರುತ್ತೆ, ಸಿಟ್ಟು ಉದ್ವಿಗ್ನತೆ ಎಲ್ಲ ಬರುತ್ತೆ. ಹಾಗಾಗಿ ಮನೋನಿಯಂತ್ರಣ, ಧನ ನಿಯಂತ್ರಣ ಜುಲೈ 1-2ರಲ್ಲಿ ಬೇಕಾಗುತ್ತೆ. ಆಮೇಲೆ 3-4 ಈ ಜುಲೈ 3-4 5-6 ನಿರಂತರವಾಗಿ 4 ದಿನಗಳು 3ರಿಂದ 6ರವರೆಗೆ 4 ದಿನಗಳು ನಿಮಗೆ ಉತ್ತಮ ಲಾಭವನ್ನು, ಯಶವನ್ನು, ಕೀರ್ತಿಯನ್ನು ತಂದುಕೊಡಲಿದೆ. ಇಷ್ಟಾರ್ಥ ಸಿದ್ಧಿ ಆಗುವಂಥದ್ದು. ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿದ್ದರೆ ಈ ದಿನ ಮಾಡಿಕೊಳ್ಳಿ, ಜ್ಞಾಪಕ ಇಟ್ಕೊಳ್ಳಿ. 3, 4, 5ರಲ್ಲಿ ಯಾವುದಾದ್ರು ಪ್ರಮುಖ ಕೆಲಸ ಕಾರ್ಯಗಳಿದ್ದರೆ, ಭೇಟಿ ಆಗೋದಿದ್ರೆ, ಅರ್ಜಿ ಹಾಕೋದಿದ್ರೆ, ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ, ಹಣಕಾಸಿನ ವಿಚಾರಕ್ಕೆ ಮಾತುಕತೆ ಇದ್ದರೆ, ಅಥವಾ ಏನಾದರೂ ನಿಮ್ಮ ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಸರ್ಕಾರಿ ಸಂಬಂಧಿತ ದಾಖಲೆ ಪತ್ರ ಇತ್ಯಾದಿಗಳಿಗೆ ಓಡಾಡಿದ್ರೆ ಈ 3, 4, 5, 6ರಲ್ಲಿ ಪ್ರಯತ್ನ ಮಾಡಿದರೆ ಅವೆಲ್ಲ ಸಿದ್ಧಿ ಆಗುತ್ತೆ. ಯಾಕಂದರೆ ಮುಂದೆ ನಿಮಗೆ ಈ ರವಿಯ ಅನುಗ್ರಹ 16ರವರೆಗೆ ಮಾತ್ರ ಇರೋದು. ಹಾಗಾಗಿ ಈ ವಾರದಲ್ಲಿ ಅಥವಾ 2ನೇ ವಾರದಲ್ಲಿ ಬರುವಂಥ ಅವಕಾಶ ದಿನಗಳನ್ನು ಸದುಪಯೋಗ ಮಾಡಿಕೊಳ್ಬೇಕಾಗತ್ತೆ. ಆ ಬಳಿಕ 7, 8 ಅಷ್ಟು ಉತ್ತಮ ಇಲ್ಲ. 7, 8ರಲ್ಲಿ ಸ್ವಲ್ಪ ಮಿಶ್ರ ಫಲ ಇದೆ. ಮನಸ್ಸಲ್ಲಿ ಅಶಾಂತಿ ಮಾಡುವಂಥದ್ದು, ಜಗಳಗಳು ಆಗುವಂಥದ್ದು, ಮನಸ್ಸಿಗೆ ಯಾವುದೋ ಬೇಜಾರಾಗುವಂಥ ಘಟನೆಗಳಾಗುವಂಥದ್ದು, ಹಣಕಾಸಿನ ಖರ್ಚು ಜಾಸ್ತಿ ಆಗುವಂಥದ್ದು ಅಥವಾ ಆಕಸ್ಮಿಕ ನಷ್ಟಗಳು ಆಗುವಂಥ ಸಾಧ್ಯತೆ ಜುಲೈ 7, 8ರಲ್ಲಿ ಇದರ ಸಿಂಹರಾಶಿಯವರಿಗೆ. ಆ ಬಳಿಕ 9, 10, 11 ನಿಮ್ಮ ಪಾಲಿಗೆ ಅತ್ಯಂತ ಶುಭ ದಿನ. 9, 10, 11ರಲ್ಲಿ ಇಷ್ಟಾರ್ಥ ಸಿದ್ಧಿ ಲಾಭ ವೃದ್ಧಿ ಆಗುತ್ತೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಜೊತೆಗೆ ಭೇಟಿ ಆಗುವಂಥದ್ದು, ಮಿತ್ರರಿಂದ ಸಹಾಯ ಸಿಗುವಂಥದ್ದು, ಸಭೆ ಸಮಾರಂಭಗಳಲ್ಲಿ ಪಾಲ್ಗೊಳ್ಳುವಂಥದ್ದು, ಅಥವಾ ಕೆಲವು ದೇವತಾ ಕಾರ್ಯನೋ ಯಾತ್ರೆನೋ ಪ್ರವಾಸದಲ್ಲಿ ಪಾಲ್ಗೊಳ್ಳುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಲಾಭಗಳ ಘಟನೆ 9, 10, 11ರಲ್ಲಿ ಸಿಂಹರಾಶಿಯವರಿಗಿರುತ್ತೆ. ಅದನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಜೊತೆಗೆ ಯಾವುದೇ ಪ್ರಮುಖ ಕೆಲಸ ಕಾರ್ಯ ಇದ್ದರೆ ಒಪ್ಪಂದ, ಸಹಿ, ಅಗ್ರಿಮೆಂಟು ಅಥವಾ ಯಾರನ್ನು ಮೀಟ್ ಮಾಡೋದು, ಇವನ್ನೆಲ್ಲ 9, 10, 11ರಲ್ಲಿ ಮಾಡ್ಬೋದು, ಸಫಲತೆ ಇದೆ. ಆ ಬಳಿಕ ಬರುವಂಥ 12, 13 ಅಷ್ಟು ಉತ್ತಮಲ್ಲ. 12, 13ರಲ್ಲಿ ಕಷ್ಟ ನಷ್ಟಗಳ ಸೂಚನೆ, ಮನಸ್ಸಿಗೆ ಆತಂಕ, ಬೇಜಾರಾಗುವಂಥ ಘಟನೆಗಳು, ವ್ಯಾಪಾರ ಉದ್ಯೋಗದಲ್ಲಿ ಕಷ್ಟ ಆಗುವಂಥದ್ದು, ಅಥವಾ ಶತ್ರುಗಳ ಪೀಡೆಯಿಂದ ನಿಮಗೆ ಮನಸ್ಸಿಗೆ ಆಘಾತ ಆಗುವಂಥದ್ದು. ಜೊತೆಗೆ
ಯಾವುದೋ ನಿರೀಕ್ಷಿತ ಕೆಲಸವು ಅದರಲ್ಲಿ ವಿಘ್ನಗಳು ಅಡೆತಡೆಗಳು ಬರುವಂಥ ಸಹಿತ 12-13 ಇದೆ. ಆ ಬಗ್ಗೆ ಎಚ್ಚರಿಕೆ ಬೇಕು. ಆ ಬಳಿಕ 14, 15, 16 ಜುಲೈ 14, 15, 16ರಲ್ಲಿ ವಿಶೇಷ ಶುಭಫಲಗಳು, ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ ಇದೆ. ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅಥವಾ ಮನೆಯ ವಿಚಾರದಲ್ಲಿ ಎಲ್ಲದರಲ್ಲೂ ಶುಭ ಇದೆ. ಗೃಹಿಣಿಯರು, ಮಹಿಳೆಯರಿಗೆ ಈ ದಿನ ಯಾವುದೇ ವಸ್ತ್ರಾಭರಣ ಅಥವಾ ಇನ್ನಿತರ ಅನಿರೀಕ್ಷಿತ ಕೊಡುಗೆಗಳು ಅಥವಾ ಬಹುಮಾನ ಇತ್ಯಾದಿಗಳು ಬರ್ಬೋದಾಗಿದೆ. ಅಂದುಕೊಂಡ ಕೆಲಸ ಕಾರ್ಯಗಳು 14, 15, 16ರಲ್ಲಿ ಆಗುತ್ತೆ. ಹಾಗಾಗಿ ಜ್ಞಾಪಕ ಇಟ್ಕೊಳ್ಳಿ, ಈ 2 ವಾರಗಳಲ್ಲಿ ಬರುವಂಥ ಶುಭ ದಿನಗಳನ್ನು ಆಯ್ಕೆ ಮಾಡಿಕೊಂಡು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಬಳಸಿಕೊಳ್ಳಿ. 16ರ ಬಳಿಕ ಅಲ್ಲಿ ಸೂರ್ಯನ ಅನುಗ್ರಹ ನಿಮಗೆ ಇರೋದಿಲ್ಲ. ಆ ಬಳಿಕ 17, 18 ಅಷ್ಟೇನು ಉತ್ತಮವಿಲ್ಲ. 17, 18ರಲ್ಲಿ ಮತ್ತೊಮ್ಮೆ ಕಲಹಗಳಾಗುವಂಥದ್ದು, ಬಂಧುಗಳ ಜೊತೆಗೆ, ಮಿತ್ರರ ಜೊತೆಗೆ ಅಥವಾ ಇನ್ನಿತರ ನಿಮ್ಮ ಒಂದು ವ್ಯಾಪಾರದಲ್ಲಿರೋದು ಗ್ರಾಹಕರ ಜೊತೆಗೂ ಆಗ್ಬೋದು, ಪ್ರಯಾಣದಲ್ಲಿ ಸಹ ಪ್ರಯಾಣಿಕರ ಜೊತೆ ಆಗ್ಬೋದು. ಹಾಗಾಗಿ ಅಲ್ಲಿ ಕಲಹ ಮತ್ತು ವಾಗ್ವಾದಗಳಾಗುವಂಥದ್ದು, ಮಾತಿನ ಬಗ್ಗೆ ಎಚ್ಚರಬೇಕು. ಜೊತೆಗೆ ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ ಸಹಿ ಮಾಡಲಿಕ್ಕೆ, ದೊಡ್ಡ ಮೊತ್ತದ ಹಣದ ಟ್ರಾನ್ಸಾಕ್ಷನ್ ಮಾಡಲಿಕ್ಕೆ ಈಗ ಒಳ್ಳೆಯದಲ್ಲ. ಬೆಳಗ್ಗೆ 19, 20 ಅಷ್ಟೇ ನಿಮಗೆ ಅಷ್ಟೇನು ಉತ್ತಮವಾದ ದಿನ ಅಲ್ಲ. ಅಲ್ಲಿ ಹಣಕಾಸು, ಆರೋಗ್ಯ ಪರವಾಗಿಲ್ಲ. ಇಲ್ಲಿ ಮಾತಿನಿಂದ ಜಗಳ ಬರುತ್ತೆ. ಮಾತಿನ ಕಲಹ, ವಿಶೇಷವಾಗಿ ಕಿರಿಯರಲ್ಲಿ ಕಲಹ ಬರ್ಬೋದು, ಮನೆಯ ಸದಸ್ಯರಲ್ಲಿ ಕಲಹ ಬರ್ಬೋದು, ಗಂಡ ಹೆಂಡತಿನೋ ಮಕ್ಕಳ ಜೊತೆಗೂ ವಾಗ್ವಾದಗಳಾಗುವಂಥದ್ದು. ಜೊತೆಗೆ ಉದ್ಯೋಗ ಜಾಗದಲ್ಲಿ ಸಹ ಸಹೋದ್ಯೋಗಿಗಳ ಜೊತೆಗೆ ಸಹ ವಾಗ್ವಾದ ಆಗುವಂಥದ್ದು, ಸಹೋದ್ಯೋಗಿಗಳು ನಿಮ್ಮ ಮೇಲೆ ಆರೋಪಗಳು ಮಾಡುವಂಥದ್ದು ಇತ್ಯಾದಿ ಒಂದು ಅನಪೇಕ್ಷಿತ ಘಟನೆಗಳು 19, 20ರಲ್ಲಿ ಸಾಧ್ಯತೆ ಇದೆ. ಆ ಬಳಿಕ 21, 22 ನಿಮ್ಮ ಪಾಲಿಗೆ ಉತ್ತಮ ಇದೆ. 21, 20ರಲ್ಲಿ ಯಶಸ್ಸು, ಅಧಿಕಾರ ಸಿಗುವಂಥ ಅವಕಾಶ, ಉದ್ಯೋಗದವರಿಗೆ ಉದ್ಯೋಗ ಸಿಗುವಂಥ ಅವಕಾಶ. ಜೊತೆಗೆ ನಿಮ್ಮಿಂದ ದೂರ ಆದವರು ಅಥವಾ ಹಿಂದೆ ಶತ್ರುತ್ವವನ್ನು ಬೆಳೆಸೋರು ಈಗ ಮಿತ್ರರಾಗುವಂಥ ಅವಕಾಶ, ಅವರ ಮೂಲಕ ನಿಮಗೆ ಏನಾದರೂ ಸಹಾಯಗಳಾಗುವಂಥದ್ದು, ದೂರ ಪ್ರಯಾಣ ಮಾಡುವಂಥ ಅವಕಾಶ, ಬಂಧುಗಳ ಜೊತೆಗೆ ಏನಾದರೂ ಯಾತ್ರಾ ಸ್ಥಳ, ಪ್ರವಾಸಿ ಸ್ಥಳಗಳ ಜೊತೆಗೆ ಭೇಟಿಯಾಗುವಂಥ ಅವಕಾಶ. ಈ ರೀತಿ ಅನೇಕ ಶುಭ ಫಲಗಳು 21, 22ರಲ್ಲಿವೆ. ಆ ಬಳಿಕ 23, 24 ನಿಮಗೆ ಶುಭ ಲಾಭವನ್ನು ಕೊಡುವಂಥ ಘಟನೆಗಳು ಜರುಗುತ್ತವೆ. ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಯಾರ್ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರೆಲ್ಲ ಇರ್ತಾರೆ ಅವರಿಗೆ ಒಂದು ಅನಿರೀಕ್ಷಿತ ಶುಭ ಫಲಗಳಾಗ್ಬೋದು. ಉದ್ಯೋಗದ ವಿಚಾರನೋ ಅಥವಾ ಶಿಕ್ಷಣದಲ್ಲಿ ಸೀಟ್ ಸಿಗುವಂಥ ವಿಚಾರನೋ ಅಥವಾ ಇನ್ನಿತರ ಯಾವುದೇ ಸ್ಕಾಲರ್ಶಿಪ್ಪು, ಫೆಲೋಶಿಪ್ಪು ಮುಂತಾದವುಗಳ ಪ್ರಯತ್ನದಲ್ಲೂ ಸಫಲತೆ ಇದೆ 23, 24ರಲ್ಲಿ. ಆ ಬಳಿಕ 25, 26 ಅಷ್ಟೇನು ಉತ್ತಮವಿಲ್ಲ. 25, 26, 27, 28, 29 5 ದಿನಗಳು ಅಷ್ಟೊಂದು ಉತ್ತಮವಿಲ್ಲ. ಈ 5 ದಿನಗಳಲ್ಲಿ ಮಾತಿನ ಬಗ್ಗೆ, ನಡವಳಿಕೆ ಬಗ್ಗೆ, ಹಣಕಾಸಿನ ಬಗ್ಗೆ, ಆರೋಗ್ಯ ಬಗ್ಗೆ ಅಂದರೆ ತನು ಮನ ಧನದ ಒಂದು ಕೇರ್ ಟೇಕಿಂಗ್ ಮಾಡಬೇಕಾಗತ್ತೆ. ಇಲ್ಲಾಂದರೆ ಆರೋಗ್ಯದಲ್ಲಿ ಕೆಲವೊಬ್ಬರಿಗೆ ಆರೋಗ್ಯ ಸಮಸ್ಯೆ ಬರ್ಬೋದು, ಅಥವಾ ಶೀತ, ನೆಗಡಿ, ಜ್ವರನೋ, ಹವಾಮಾನದಿಂದನೋ, ನೀರಿನಿಂದನೋ ಆರೋಗ್ಯ ಸಮಸ್ಯೆ ಬರ್ಬೋದು. ಜೊತೆಗೆ ಮಾತಿನಿಂದ, ಮನಸ್ಸಿನಿಂದ ಅಂದರೆ ಅಲ್ಲಿ ಕಲಹಗಳು ಬರುವಂಥದ್ದು, ನಿಮಗೆ ಸಿಟ್ಟು, ಆತಂಕ, ಭಯ ಹೆಚ್ಚಾಗಿ ಇನ್ನಿತರರ ಮೇಲೆ ಕೂಗಾಡುವಂಥದ್ದು, ರೇಗಾಡುವಂಥ ಬುದ್ಧಿಯೆಲ್ಲ ಬರುತ್ತೆ. ಜೊತೆಗೆ ಅನಪೇಕ್ಷಿತವಾಗಿ ನೀವು ಕೆಲವೊಂದು ಜಗಳಗಳನ್ನು ಎದುರಿಸುವಂಥ ಸಾಧ್ಯತೆ ಬರುತ್ತೆ ಈ 5 ದಿನಗಳಲ್ಲಿ 25ರಿಂದ 29ರವರೆಗೆ. ಹಣದ ಖರ್ಚು ಸಹ ತುಂಬ ಹೆಚ್ಚಾಗುತ್ತೆ. ಅನಿರೀಕ್ಷಿತ ಖರ್ಚುಗಳು, ದುಂದು ವೆಚ್ಚದ ಖರ್ಚುಗಳೆಲ್ಲ ಬರ್ಬೋದು. ಹಾಗಾಗಿ ಅಂಥ ದುಂದು ವೆಚ್ಚದ ಖರ್ಚುಗಳನ್ನು ಸ್ವಲ್ಪ ನೀವು ನಿಯಂತ್ರಣ ಮಾಡಬೇಕು. ಇನ್ನು ತಿಂಗಳ ಕೊನೆಯ 2 ದಿನಗಳು 30, 31 ಉತ್ತಮ ಇದೆ. ಕೊನೆಯ 2 ದಿನಗಳಲ್ಲಿ ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿ, ಅನಿರೀಕ್ಷಿತ ಲಾಭ ಆಗುವಂಥದ್ದು, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಬಂಧುಗಳ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುವಂಥದ್ದು, ಬಹಳ ಕಾಲದಿಂದ ಭೇಟಿಯಾಗದಂಥ ಮಿತ್ರರನ್ನಾಗಲಿ ಅಥವಾ ಬಂಧುಗಳಾಗಲಿ ಈ ದಿನ ಭೇಟಿಯಾಗುವಂಥದ್ದು. ಅನೇಕ ಶುಭ ವಾರ್ತೆಗಳು ಈ ದಿನ ನಿಮ್ಮ ಕಿವಿಗೆ ಬೀಳಲಿವೆ. ಮಾಡುವಂಥ ಕೆಲಸಗಳಲ್ಲಿ ಜಯ, ಯಶಸ್ಸು, ಲಾಭ ಇದೆ. ಹಾಗಾಗಿ ತಿಂಗಳ ಕೊನೆಯ 2 ದಿನಗಳು 30, 31 ಅತ್ಯಂತ ಶುಭಕರ ಇರುವಂಥ ದಿನಗಳು. ಹಾಗಾಗಿ ಈ ತಿಂಗಳ ಒಂದು ಸಂಕ್ಷಿಪ್ತವಾದ ದಿನಾಂಕಗಳನ್ನು ಸಹ ಅಲ್ಲಿ ಶುಭ ದಿನಗಳನ್ನು ವಿವರಣೆ ಮಾಡಿದ್ದೇನೆ. ಇನ್ನು ಬಳಸುವಂಥ ಬಣ್ಣಗಳು ವೈಟ್ ಅಥವಾ ಬಿಳಿ ಬಣ್ಣವನ್ನು ಕೇವಲ ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಕೇವಲ ವೈಟ್ ಅಥವಾ ಬಿಳಿ ಬಣ್ಣ ಜೊತೆಗೆ ಸಂಖ್ಯೆ 6 ಕೇವಲ ಶುಕ್ರನ ಅನುಗ್ರಹ ಸ್ವಲ್ಪ ಮಟ್ಟಿಗೆ ಇರೋ ಕಾರಣ ಶುಕ್ರನಿಗೆ ಸಂಬಂಧಿತವಾದ ಬಿಳಿ ಬಣ್ಣ ಜೊತೆಗೆ ಸಂಖ್ಯೆ 6ನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳೋದು. ಮತ್ತು ಈ ರವಿಯ ಅನುಗ್ರಹ 15ರವರೆಗಿರುತ್ತೆ. ಹಾಗಾಗಿ ಆರೆಂಜ್ ಅಥವಾ ಕೇಸರಿ ಬಣ್ಣ ಸಂಖ್ಯೆ 1ನ್ನು ಜುಲೈ 15ರವರೆಗೆ ಅಷ್ಟೇ ಬಳಸ್ಕೊಳ್ಬೋದು. 15ರ ಬಳಿಕ ನಿಮಗೆ ರವಿ ಅನುಗ್ರಹ ಇರೋದಿಲ್ಲ. ಇನ್ನು ಆಗಲೇ ಹೇಳಿದ್ದೇನೆ ಕೆಲವು ಡೇಟ್ಗಳನ್ನು, ಒಳ್ಳೆಯ ದಿನಗಳು ಅಂತ. ಚಂದ್ರನ ಅನುಗ್ರಹ ಇರುವಂಥ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಜೊತೆಗೆ ಸಂಖ್ಯೆ 2 ನಂಬರ್ 2 ಆ ಡೇಟ್ಗಳಲ್ಲಷ್ಟೇ ಬಳಸ್ಕೊಳ್ಬೋದಾಗಿದೆ. ಆ ಡೇಟ್ಗಳು 3, 4, 5, 6, 9, 10, 11, 14, 15, 16, 21, 22, 23, 24, 30, 31 ಇಷ್ಟು ದಿನಾಂಕಗಳು ಚಂದ್ರ ಅನುಗ್ರಹ ಇರುವಂಥ ಶುಭ ದಿನಗಳು. ಅದನ್ನು ವಿಶೇಷ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಬೋದು. ದೈನಂದಿನ ಕೆಲಸ ಕಾರ್ಯಗಳು ನೋಡಬೇಕಾಗಿಲ್ಲ. ವಿಶೇಷವಾದ ಕೆಲಸ ಕಾರ್ಯಗಳಿಗೆ ಈ ಚಂದ್ರ ಅನುಗ್ರಹವಂಥ ಡೇಟ್ಗಳನ್ನು ಬಳಸ್ಕೊಳ್ಳಿ. ಹಾಗೆಯೇ ನೀವು ನಿಮ್ಮ ಈ ಆಗಲೇ ಹೇಳಿದ್ದೇನೆ 5-6 ಗ್ರಹಗಳು ನಿಮಗೆ ವಿರುದ್ಧವಾಗಿವೆ ಅಂಥೇಳಿ. ಹಾಗಾಗಿ ಅಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಅದನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಗ್ರಹಚಾರ ದೋಷ ಅಂದರೆ ಭಕ್ತಿ ಮಾರ್ಗವು ಸರ್ವಶ್ರೇಷ್ಠವಾಗಿದೆ. ನೀವು ನಡೆಸುವಂಥ ನಿಮ್ಮ ನಿತ್ಯ ಇಷ್ಟ ದೇವರು, ಕುಲದೇವರ ಭಕ್ತಿ ಜೊತೆಗೆ ಗಣೇಶನ ಭಕ್ತಿ ಮಾಡ್ಬೋದು, ಅಥವಾ ಅಮ್ಮನವರು ದುರ್ಗಾದೇವಿ ಭಕ್ತಿ ಮಾಡೋದು ಈ ರಾಹು ಕೇತುಗಳ ಬಾಧೆಯಾಗಲಿ ನಿವಾರಣೆ ಆಗುತ್ತೆ. ಶಿವ ಅಥವಾ ಈಶ್ವರನ ಭಕ್ತಿ ಮಾಡೋದು, ಈ ಶಿವಾಲಯಗಳ ಸಂದರ್ಶನ, ಶಿವನಿಗೆ ರುದ್ರಾಭಿಷೇಕ ಇತ್ಯಾದಿಗಳನ್ನು ಬಿಲ್ವಪತ್ರಗಳನ್ನು ಅರ್ಪಣೆ ಮಾಡೋದು. ಅಥವಾ ವಿಷ್ಣು ಭಕ್ತರಿದ್ದರೆ ವಿಷ್ಣುವಿನ ಮೇಲೆ ವಿಶೇಷವಾದ ನಂಬಿಕೆ ಇದ್ದರು ವಿಷ್ಣು, ನಾರಾಯಣ, ಶ್ರೀಕೃಷ್ಣ, ವೆಂಕಟೇಶ್ವರ, ರಂಗನಾಥ ಮುಂತಾದ ಸ್ವರೂಪದಲ್ಲಿ ವಿಷ್ಣುವನ್ನು ಭಕ್ತಿಯನ್ನು ಮಾಡ್ಬೋದು. ಹನುಮಾನ್ ಭಕ್ತಿ, ಹನುಮಾನ್ ಚಾಲಿಸ, ಹನುಮಾನ್ ಸ್ತೋತ್ರ ಓದುವಂಥದ್ದು, ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ಶ್ಲೋಕ ಓದುವಂಥದ್ದು, ಸುಬ್ರಹ್ಮಣ್ಯ ದರ್ಶನ ಮಾಡ್ಬೋದು, ಲಕ್ಷ್ಮೀ ನರಸಿಂಹರ ದರ್ಶನ ಮಾಡ್ಬೋದು, ಅಥವಾ ನವಗ್ರಹಗಳ ಒಂದು ಆರಾಧನೆ ಮಾಡ್ಬೋದು, ಅರಳಿ ಮರದ ಪ್ರದಕ್ಷಿಣೆ ಮಾಡ್ಬೋದು. ಈ ರೀತಿ
ಹಲವಾರು ಧರ್ಮದ ಅಥವಾ ಕರ್ಮದ ಉಪಾಯಗಳಿವೆ. ಜೊತೆಗೆ ಸಾಧ್ಯತೆ ಇದ್ದವರು ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ. ಇವೆಲ್ಲ ಮಾಡೋದ್ರಿಂದ ನಿಮಗಿರತಕ್ಕಂಥ ಗ್ರಹಗಳ ಒಂದು ಏರುಪೇರಿನ ದೋಷಗಳು ನಿವಾರಣೆ ಆಗುತ್ತೆ. ಈ ಜುಲೈ ತಿಂಗಳಲ್ಲಿ ಎಲ್ಲ ಸಿಂಹರಾಶಿಯವರಿಗೆ ಆಯುರಾರೋಗ್ಯ ಐಶ್ವರ್ಯ ಜಯಲಾಭಗಳು ಸಿದ್ಧಿಯಾಗಲಿ. ಜುಲೈ ತಿಂಗಳ ಕನ್ಯಾ ರಾಶಿಯ ಭವಿಷ್ಯವನ್ನು ವಿಶ್ಲೇಷಣೆ ಮಾಡೋಣ. ಕನ್ಯಾ ರಾಶಿಗೆ ಜುಲೈ ತಿಂಗಳು ಅತ್ಯಂತ ಸುಖ ಸೌಭಾಗ್ಯದಾಯಕವಾಗಿದೆ. ಅನೇಕ ರೀತಿಯ ಒಂದು ಗ್ರಹಗಳ ಒಂದು ಆಶೀರ್ವಾದ ಸಿಗಲಿದೆ. ಜೊತೆಗೆ ನೀವು ಅಂದುಕೊಂಡ ಹಲವಾರು ಕೆಲಸ ಕಾರ್ಯಗಳು ಕೈಗೂಡಲಿವೆ. ಕನಸು ನನಸಾಗುವಂಥ ತಿಂಗಳಾಗಿರುತ್ತೆ. ಅಲ್ಲಿ ಪಂಚಗ್ರಹಗಳು ನಿಮಗೆ ನಿರಂತರವಾಗಿ ಆಶೀರ್ವಾದ ಮಾಡ್ತಿರ್ತವೆ. ಅಲ್ಲಿ ರವಿ, ಗುರು, ಶನಿ, ಬುಧ, ಶುಕ್ರರು ನಿಮಗೆ ಆಶೀರ್ವಾದ ಮಾಡುತ್ತಿರೋದ ಕಾರಣ ಹೆಚ್ಚಿನ ಎಲ್ಲ ಶುಭಫಲಗಳು ಸಿದ್ಧಿಯಾಗುವಂಥ ಒಂದು ಅಪೂರ್ವವಾದ ಕಾಲ. ಯಾಕಂದರೆ ಗುರುಬಲ ನಿಮಗೆ ನಿರಂತರವಾಗಿ ವರ್ಷ ಪೂರ್ತಿ ಇದೆ, ಅದರ ಬಗ್ಗೆ ಎರಡು ಮಾತಿಲ್ಲ. ಆದರೆ ಉಳಿದ ಗ್ರಹಗಳಲ್ಲಿ ಸ್ವಲ್ಪ ಏರುಪೇರುಗಳು ಇರುವ ಕಾರಣ ಆ ಗ್ರಹಗಳು ಚಲನೆಯಲ್ಲಿ ವ್ಯತ್ಯಾಸಗಳು ಶೀಘ್ರವಾಗಿ ಬರುವ ಕಾರಣ ಆ ಗ್ರಹಗಳಲ್ಲಿ ಸಹ ವಿಶೇಷವಾಗಿ ನಿಮಗೆ ಅಲ್ಲಿ ಸೂರ್ಯನ ಅನುಗ್ರಹ ಈ ತಿಂಗಳು ಪೂರ್ತಿ ಇರಲಿದೆ. ಅವೆಲ್ಲ ಅಪರೂಪಕ್ಕೆ ಬರುವಂಥ ಅವಕಾಶಗಳು. ಅಲ್ಲಿ ಕರ್ಮಸ್ಥಾನ ಮತ್ತು ಲಾಭಸ್ಥಾನದಲ್ಲಿ ರವಿ ನಿಮಗೆ ಮಿಥುನ ಕಟಕದಲ್ಲಿರುವ ಕಾಲದಲ್ಲಿ ವಿಶೇಷವಾದ ತಿಂಗಳ ಪೂರ್ತಿ ಲಾಭ ಕೊಡುವಂಥ ಒಂದು ವಿಶೇಷವಾದ ರವಿ ಅನುಗ್ರಹ ಅದು ವರ್ಷದಲ್ಲಿ ಒಮ್ಮೆ ಮಾತ್ರ ಅಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಈ ವರ್ಷದಲ್ಲಿ ಅದು ಈಗ ಬಂದಿದೆ. ಅದೇ ರೀತಿ ಬುಧನ ಅನುಗ್ರಹ ನಿಮಗೆ ಈ ತಿಂಗಳ ಒಂದು 18ರವರೆಗೂ ನಿಮ್ಮ ರಾಶಿಯಾಧಿಪತಿಯಾದ ಬುಧನ ವಿಶೇಷವಾದ ಅನುಗ್ರಹ. ಅದೇ ರೀತಿ ಶುಕ್ರನ ಅನುಗ್ರಹ ಆರಂಭದಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ 6 ತಾರೀಕುವರೆಗೂ 7ನೇ ತಾರೀಕಿಗೆ ಅಲ್ಲಿ ಶುಕ್ರನ ಪರಿವರ್ತನೆ ಆಗುವ ಕಾಲದಲ್ಲಿ ವಿಶೇಷವಾಗಿ ಶುಕ್ರನು ಸಹ ನಮಗೆ ಅಲ್ಲಿ ಪೂರಕವಾಗಿ ಇರ್ತಾನೆ. ಲಾಭವನ್ನು ಜಯವನ್ನು ತಂದುಕೊಂಡು ಲಾಭಸ್ಥಾನಕ್ಕೆ ಶುಕ್ರ ಬರ್ತಿದ್ದಾನೆ. ಹಾಗಾಗಿ ಇವೆಲ್ಲವೂ ಅನೇಕ ರೀತಿಯ ಶುಭ ಲಾಭಗಳು ಕೊಡುವಂಥ ತಿಂಗಳಾಗಿರುತ್ತೆ. ಲಾಭಸ್ಥಾನದಲ್ಲಿ ಶುಕ್ರನು ಕೊಡುವಂಥ ಅನುಗ್ರಹ, ಲಾಭಸ್ಥಾನದಲ್ಲಿ ಬುಧನು ಕೊಡುವಂಥ ಅನುಗ್ರಹ, ಲಾಭಸ್ಥಾನದಲ್ಲಿ ರವಿ ಕೊಡುವಂಥ ಅನುಗ್ರಹ ಇವೆಲ್ಲವೂ ನಿಮ್ಮ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಹಲವಾರು ಕೆಲಸ ಕಾರ್ಯಗಳು ಜುಲೈ ತಿಂಗಳಲ್ಲಿ ಆಗಲಿವೆ. ಅನೇಕ ರೀತಿಯ ಲಾಭಗಳು ಆಗಲಿವೆ. ವ್ಯಾಪಾರದಲ್ಲಿ ಅಭಿವೃದ್ಧಿ ಆಗುವಂಥದ್ದು, ಉದ್ಯೋಗಿಗಳಿಗೆ ಉದ್ಯೋಗದಲ್ಲಿ ಪ್ರಗತಿ ಆಗುವಂಥದ್ದು, ಕೃಷಿಕರಿಗೆ ತೋಟಗಾರಿಕೆ, ಹೈನುಗಾರಿಕೆ ಇತ್ಯಾದಿ ನಡೆಸೋರಿಗೆ ಅವರಲ್ಲಿ ಅವರವರೊಂದು ಆ ಉದ್ಯಮದಲ್ಲಿ ಹೆಚ್ಚಿನ ಲಾಭಗಳು ಬರುವಂಥದ್ದು, ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಹೆಚ್ಚಿನ ಲಾಭ ಆದಾಯ ಬರುವಂಥದ್ದು. ಜೊತೆಗೆ ಹಿಂದೆ ನಿಮಗೆ ಮಿಸ್ ಆಗಿದ್ದ ಆರ್ಡರ್ಗಳು ಅಥವಾ ಹಿಂದೆ ನಿಮಗೆ ಮಿಸ್ ಆಗಿದ್ದ ಅವಕಾಶಗಳು ಈಗ ನಿಮ್ಮನ್ನು ಅರಸಿಕೊಂಡು ಬರುವಂಥದ್ದು, ಹಿಂದೆ ಉದ್ಯೋಗಕ್ಕಾಗಿ ಜಾಬಿಗೆ ಪ್ರಯತ್ನ ಮಾಡಿದಾಗ ಬರದಿದ್ದಂಥ ಅವಕಾಶಗಳು ಅಥವಾ ಕಾಲ್ ಫಾರ್ಗಳು ನಿಮಗೆ ಈಗ ಬರುವಂಥ ಅವಕಾಶ. ಹಾಗಾಗಿ ಉದ್ಯೋಗ ಅಪೇಕ್ಷಿತರಿಗೆ ಉದ್ಯೋಗ ಸಿಗುವಂಥದ್ದು ಅವಕಾಶ ಈ ತಿಂಗಳಲ್ಲಿದೆ. ಈಗಾಗಲೇ ಉದ್ಯೋಗದಲ್ಲಿ ಏನಾದರೂ ಮುನ್ನಡೆ ಬಡ್ತಿಗಳು ಸಿಗುವಂಥ ಅವಕಾಶ ಇದೆ. ಉದ್ಯಮದವರಿಗೆ ಸಹ ವ್ಯಾಪಾರ ಉದ್ಯಮದಲ್ಲಿ ಲಾಭಗಳು ಆದಾಯಗಳು ಬರಲಿವೆ. ಇದಲ್ಲದೆ ಗೃಹಿಣಿಯರು ಮಹಿಳೆಯರು ಸಹ ಇದ್ದಾರೆ. ಕನ್ಯಾ ರಾಶಿಯವರಿಗೆ ಅವರಿಗೆ ಮನೆಯಲ್ಲಿ ನೆಮ್ಮದಿ ವಾತಾವರಣ, ಅಂದುಕೊಂಡ ಕೆಲಸ ಕಾರ್ಯಗಳು ಆಗುವಂಥದ್ದು. ನಿಮ್ಮ ಮನೆಯ ಮಕ್ಕಳಿಗೆ ಅಭಿವೃದ್ಧಿ ಆಗುತ್ತೆ. ಯಾರು ಕನ್ಯಾ ರಾಶಿಯವರಿದ್ದಾರೆ ಅವರ ಮಕ್ಕಳಿಗೆ ಈ ತಿಂಗಳಲ್ಲಿ ಏನೋ ಒಂದು ವಿಶೇಷ ಅಭಿವೃದ್ಧಿಗಳಾಗುವಂಥದ್ದು. ವಿದ್ಯಾರ್ಥಿಗಳಿಗೆ ಅಪೇಕ್ಷೆ ಪಟ್ಟ ಸೀಟ್ ಸಿಗ್ಬೋದು ಕನ್ಯಾ ರಾಶಿಯವರ ಮಕ್ಕಳಿಗೆ. ಇನ್ಯಾರೋ ವಿವಾಹ ಅಪೇಕ್ಷಿತರಿದೆ ಕನ್ಯಾ ರಾಶಿಯವರ ಮಕ್ಕಳಿಗೆ ಮದುವೆ ಫಿಕ್ಸ್ ಆಗುವಂಥದ್ದು. ಅಥವಾ ಇನ್ನೇನಾದರೂ ವಿದೇಶಕ್ಕೆ ಹೋಗಬೇಕು, ವಿದೇಶದಲ್ಲಿ ಉದ್ಯೋಗ ಪಡಿಬೇಕು ಅಂತ ಬೇರೆ ಹಂಬಲ ಕನಸುಗಳನ್ನ ಇಟ್ಕೊಂಡವರಿಗೆ ಆ ಕನ್ಯಾ ರಾಶಿಯವರು ಯಾರೋ ಮಕ್ಕಳಿದ್ರೆ ಮಕ್ಕಳಿಗೆ ಅವರ ಒಂದು ಕನಸು ನನಸಾಗುವಂಥ ಯೋಗ. ಹಾಗಾಗಿ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥದ್ದು ಈ ತಿಂಗಳಾಗಿರುತ್ತೆ. ಇದನ್ನು ಚೆನ್ನಾಗಿ ಒಂದು ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಋಣಾತ್ಮಕ ಚಿಂತನೆ ಬಿಟ್ಟು ಧನಾತ್ಮಕವಾಗಿ ಯೋಚನೆ ಮಾಡ್ಕೊಂಡು ಇದನ್ನು ನೀವು ಅನುಗತ ಮಾಡ್ಕೋಬೇಕು. ಜೊತೆಗೆ ಯಾರ್ಯಾರು ನಿಮ್ಮ ವೃತ್ತಿ, ವ್ಯಾಪಾರ, ಶಿಕ್ಷಣ, ಉದ್ಯೋಗದಲ್ಲಿ ನಿರಂತರವಾದ ಶ್ರದ್ಧೆ ಅನ್ನೋದು ಬೇಕೇ ಬೇಕು. ಆ ಶ್ರದ್ಧೆತಿ ಸತ್ಯಂ ಧಾರ್ಯತೆನ ವಿಶ್ವಾಸೇನ ಅಂತ ಹೇಳ್ತಾರೆ. ಆ ಶ್ರದ್ಧೆಯೇ ಸತ್ಯ ಆಗುತ್ತೆ. ಅಲ್ಲಿ ಗ್ರಹಗಳ ಬೆಂಬಲ ಏರುಪೇರಾದಾಗ ಕೆಲವೊಮ್ಮೆ ನಮಗೆ ಸೋಲು ಅಥವಾ ಹಿನ್ನಡೆ ಆಗ್ಬೋದು. ಆದರೆ ಯಾವಾಗ ಗ್ರಹ ಬಲಗಳು ಬಂದಾಗ ಅಲ್ಲಿ ನಮಗೆ ಖಂಡಿತ ಅಲ್ಲಿ ಗೆಲುವಾಗುತ್ತೆ, ಮುನ್ನಡೆ ಆಗುತ್ತೆ. ಅಂಥ ಒಂದು ಗೆಲುವು ಮತ್ತು ಮುನ್ನಡೆಯ ತಿಂಗಳು ಈಗ ಬಂದಿದೆ. ಗುರುಬಲ ಒಂದೇ ನಮಗೆ ಸಾಕಾಗೋದಿಲ್ಲ. ಆ ಗುರುಬಲದ ಜೊತೆಗೆ ಇನ್ನಿತರ ಗ್ರಹಗಳ ಒಂದು ಬೆಂಬಲ ನಮಗೆ ಬಂದಿದೆ. ಹಾಗಾಗಿ ಅವೆಲ್ಲ ಈಗ ಅನುಕೂಲಕರವಾಗಿರೋ ಕಾರಣ ಈ ತಿಂಗಳನ್ನು ಎಲ್ಲ ಕನ್ಯಾ ರಾಶಿಯ ಸದುಪಯೋಗ ಪಡಿಸಿಕೊಳ್ಳುತ್ತದೆ. ಜೊತೆಗೆ ಕೋರ್ಟ್ ಕಚೇರಿ ಕೆಲಸ ವಿಶೇಷ ನೆನಪಿಟ್ಕೊಳ್ಳಿ. ಯಾವುದೇ ರೀತಿಯ ನಿಮಗೆ ದಾಖಲೆ ಪತ್ರ ಬೇಕು, ಕೋರ್ಟ್ನಲ್ಲಿ ಯಾವುದೇ ಕೇಸ್ ಇದೆ, ಆ ಕೇಸ್ಗಾಗಿ ಓಡಾಡಿ, ಅದೆಲ್ಲ ನಿಮ್ಮ ಪರವಾಗಿ ಆಗುತ್ತೆ. ದಾಖಲೆ ಪತ್ರ ಬಹಳ ಕಾಲದಿಂದ ಸಿಕ್ಕಿಲ್ಲ, ದಾಖಲೆ ಪತ್ರ ಈಗ ಓಡಾಡಿದ್ರೆ ಅದು ಬೇಗನೆ ಸಿಗುತ್ತೆ. ಅಥವಾ ಇನ್ನಿತರವಾದ ಕೌಟುಂಬಿಕ ವಿವಾದನೋ ಅಥವಾ ಆಸ್ತಿಗಾಗಿ ವಿವಾದನೋ, ಪಿತ್ರಾರ್ಜಿತ ಸ್ವತ್ತುಗಳ ಮೇಲೆ ವಿವಾದಗಳು ಅವೆಲ್ಲ ಇದ್ದರೆ ಆಗ ಈಗ ಅದಕ್ಕಾಗಿ ನೀವು ಸ್ವಲ್ಪ ಓಡಾಡಿದರೆ ಅಥವಾ ಅದಕ್ಕೆ ತಕ್ಕಂತಹ ವ್ಯಕ್ತಿಗಳನ್ನು ಭೇಟಿ ಮಾಡಿ ಅಥವಾ ಅದಕ್ಕೆ ತಕ್ಕಂಥ ಮಧ್ಯಸ್ಥಗಾರರನ್ನು ಅಥವಾ ಮೂರನೇ ವ್ಯಕ್ತಿಗಳ ಮೂಲಕ ಆ ಕೆಲಸಗಳನ್ನು ಸಾಧನೆ ಮಾಡಲಿಕ್ಕೆ ಪ್ರಯತ್ನ ಪಟ್ಟರೆ ಅಂಥ ದೀರ್ಘಕಾಲದಿಂದ ಪೆಂಡಿಂಗ್ ಇದ್ದ ಕೆಲಸಗಳು ಅಥವಾ ವರ್ಷಾನುಗಟ್ಟಲೆ ಪೆಂಡಿಂಗ್ ಇದ್ದ ಕೆಲಸಗಳು ಅದು ಈ ತಿಂಗಳಲ್ಲಿ ಆಗಲಿವೆ. ಯಾವಾಗ ನಮಗೆ ಗ್ರಹ ಬಲಗಳು ಯೋಗಗಳು ಕೂಡಿ ಬರ್ತವೋ ಆವಾಗ ಅದನ್ನು ಸದುಪಯೋಗ ಪಡಿಸಿಕೊಳ್ಳೋದು ಪ್ರತಿಯೊಬ್ಬರ ಕರ್ತವ್ಯ. ಹಾಗಾಗಿ ಕನ್ಯಾ ರಾಶಿಯವರು ಈ ಒಂದು ಕಾಲವನ್ನು ನಿಮ್ಮ ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಸದುಪಯೋಗ ಪಡಿಸಿಕೊಳ್ಳಿ. ಇನ್ನು ಯಾರಿಗೆ ಉದ್ಯಮ ಮಾಡಬೇಕು, ಸ್ಟಾರ್ಟಪ್ ಮಾಡಬೇಕು, ಇಂಡಸ್ಟ್ರಿ ಮಾಡಬೇಕು, ಬಿಸ್ನೆಸ್ ಮಾಡಬೇಕು, ವ್ಯಾಪಾರ ಮಾಡಬೇಕು ಅನ್ನೋರಿಗೆ ಕನ್ಯಾ ರಾಶಿಯವರು ಈ ತಿಂಗಳಲ್ಲಿ ಆರಂಭ ಮಾಡ್ಬೋದು. ಅಲ್ಲಿ ಆಷಾಢ, ಶ್ರಾವಣ, ವೈಶಾಖ ಅನ್ನೋದನ್ನು ಮಾಸಗಳು ನೋಡಬೇಕಾಗಿಲ್ಲ. ಗ್ರಹದ ಅನುಕೂಲ ಬಂದಾಗ ನಾವು ಅದಕ್ಕೆ ಒಂದು ಹೆಜ್ಜೆ ಮುಂದಿಡಬೇಕು. ಅಂದರೆ ಅದಕ್ಕೆ ನೀವು ಸ್ಟಾರ್ಟ್ ಮಾಡೋದು, ಓಪನ್ ಮಾಡೋದು ಬೇಕಾದ್ರೆ ಒಳ್ಳೆಯ ದಿನದೇ ತಿಂಗಳುಗಳಲ್ಲಿ ಮಾಡಿಕೊಳ್ಳಿ. ಈಗ ಅದಕ್ಕಾಗಿ ಮಾಡುವಂಥ ಪ್ರಯತ್ನಗಳು ಅಥವಾ ಕಾರ್ಯ ಸಾಧನೆಗಳು ಅಥವಾ ರಂಗ ಸಜ್ಜಿಕೆ ಅಂತ ಸ್ಟೇಜ್ ಸೆಟ್ಟಿಂಗ್ ಅಂತ ಹೇಳ್ತಾರಲ್ಲ, ಅದೇ ರೀತಿ ಅದಕ್ಕಾಗಿ ತಯಾರಿಗಳನ್ನು
ಅದನ್ನು ಈಗ ನೀವು ಖುದ್ದಾಗಿ ಮಾಡ್ಬೋದು, ಅಥವಾ ಅಂಥ ವ್ಯಕ್ತಿಗಳನ್ನು ಭೇಟಿ ಮಾಡಿ ಸಿದ್ಧತೆಗಳನ್ನೆಲ್ಲ ಮಾಡ್ಕೋಬೋದು. ಅವೆಲ್ಲವೂ ಈಗ ನಿಮ್ಮ ಪರವಾಗಿ ಆಗುತ್ತೆ. ಹಾಗಾಗಿ ಈ ಒಂದು ಜುಲೈ ತಿಂಗಳನ್ನು ನೀವು ದುರುಪಯೋಗಗೊಳಿಸದೆ ಸದುಪಯೋಗಪಡಿಸಿಕೊಳ್ಳಿ. ಅಥವಾ ಈ ಅವಕಾಶಗಳು ಮತ್ತೆ ಮತ್ತೆ ಬರೋದಿಲ್ಲ. ಲಾಭಸ್ಥಾನದಲ್ಲಿ ರವಿ ಬರೋದಾಗಲಿ, ಲಾಭಸ್ಥಾನದಲ್ಲಿ ಬುಧ ಇರೋದಾಗಲಿ, ಲಾಭಸ್ಥಾನದಲ್ಲಿ ಮತ್ತೆ ಶುಕ್ರನು ಬರೋದಾಗಲಿ, ಅವೆಲ್ಲವೂ ವರ್ಷದಲ್ಲಿ ಒಂದೊಂದು ಬಾರಿ ಅಷ್ಟೇ ಸಿಗುತ್ತೆ, ಮತ್ತೆ ಮತ್ತೆ ಬರೋದಿಲ್ಲ. ಅದರಲ್ಲಿ ಗುರುಬಲ ಬರೋದು ಯಾವಾಗಲೂ ಇರೋದಿಲ್ಲ. 1 ವರ್ಷ ಇರುತ್ತೆ, ಕೆಲವೊಮ್ಮೆ 2 ವರ್ಷ ಇರೋದಿಲ್ಲ. ಹಾಗೆ ಗುರುಬಲದ ಅನುಕೂಲ ಜೊತೆಗೆ ಇತರ ಗ್ರಹಗಳ ಒಂದು ವಿಶೇಷವಾದ ಲಾಭ ಅನುಕೂಲಗಳಿರೋ ಕಾರಣ ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಹಾಗೆ ಅತ್ಯುತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಹಣಕಾಸು ವಿಚಾರ, ನೆಮ್ಮದಿ ವಿಚಾರ, ಆರೋಗ್ಯ ವಿಚಾರ ಅಥವಾ ನಿಮ್ಮ ವೈಯಕ್ತಿಕ ಕೌಟುಂಬಿಕ ವಿಚಾರದಲ್ಲೂ ಈಗ ಸುಖ, ಶಾಂತಿ, ನೆಮ್ಮದಿ, ಕಾರ್ಯಸಿದ್ಧಿ ಯೋಗಗಳು ಈಗ ಗ್ರಹ ಬಲದಿಂದ ಆಗಲಿವೆ. ಇನ್ನು ಸಣ್ಣ ಪುಟ್ಟ ಅಡೆತಡೆಗಳು ಇರ್ತವೆ, ಇಲ್ಲ ಅಂತೇನಿಲ್ಲ. ಅಲ್ಲಿ ನಿಮಗೆ ಮಂಗಳ, ರಾಹು ಮತ್ತು ಕೇತುಗಳು ವಿರುದ್ಧವಾಗಿ ಇರ್ತಾರೆ. ಶನಿ ಮಹಾರಾಜರು ನಿಮಗೆ ಪೂರಕವಾಗಿದ್ದಾರೆ, ಅವರಿಂದ ಏನು ತೊಂದರೆ ಇಲ್ಲ. ಅವರು ಈಗ ವಕ್ರಗತಿಯಲ್ಲಿದ್ದರೂ ಸಹ ನಿಮಗೆ ಅವರಿಂದ ನಿಮಗೆ 6ನೇ ಸ್ಥಾನದಲ್ಲಿರುವಂಥ ಕಾರಣ ಶನಿ ಮಹಾರಾಜರ ಬಾಧೆ. ಆದರೆ ರಾಹು ಕೇತು ಮತ್ತು ಸ್ವಲ್ಪ ಮಂಗಳನ ಬಾಧೆ ಸ್ವಲ್ಪ ನಿಮಗೆ ಕೆಲವೊಮ್ಮೆ ಕಾಡ್ಬೋದು. ಹಾಗಾಗಿ ನಿಮಗೆ ಕೆಲವು ಗುಪ್ತ ಶತ್ರುಗಳು ಕಾಡೋದು, ಹಿತಶತ್ರುಗಳು ಕಾಡ್ಬೋದು, ಅಥವಾ ನಿಮ್ಮ ಜೊತೆಗಿದ್ದುಕೊಂಡೇ ನಿಮ್ಮ ಒಂದು ಕೇಡನ್ನು ಬಯಸುವಂಥವ್ರು ಇರ್ಬೋದು, ಅಥವಾ ನಿಮಗೆ ಮಿತ್ರ ರೂಪದಲ್ಲಿ ಇದ್ದು ನಿಮ್ಮಿಂದ ನಿಮಗೆ ಅಪಚಾರ ಮಾಡುವಂಥವ್ರು, ಅಥವಾ ನಿಮ್ಮ ಬಗ್ಗೆ ಕೆಟ್ಟ ಮಾತನ್ನು ಅಪಪ್ರಚಾರಗಳನ್ನು ಮಾಡುವಂಥವ್ರು ಸಹ ಇರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ. ಹಾಗಾಗಿ ರಾಹು ಕೇತುಗಳು ಕಾಟ ಇರುತ್ತೆ, ಮಂಗಳನೂ ಕಾಟ ಇರುತ್ತೆ. ಹಾಗಾಗಿ ಅವೆಲ್ಲವೂ ಸ್ವಲ್ಪ ಕೆಲವೊಂದು ಸಾರಿ ನಿಮಗೆ ಏರುಪೇರನ್ನು ಮಾಡ್ಬೋದು. ಜೊತೆಗೆ ಮನಸ್ಸಿಗೆ ಇರಿಸುವಂಥ ಘಟನೆಗಳು ಮಾಡ್ಬೋದು. ಜೊತೆಗೆ ಆಹಾರ ಮತ್ತು ನೀರಿನಿಂದ ಏನಾದರೂ ಸಣ್ಣ ಪುಟ್ಟ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ದೋಷಗಳು ಬರ್ಬೋದು. ಹಾಗಾಗಿ ಆಹಾರ ನೀರಿನಿಂದ ಬರುವಂಥ ಅನಾರೋಗ್ಯದ ಬಗ್ಗೆ ಎಚ್ಚರ, ಜೊತೆಗೆ ಗುಪ್ತ ಶತ್ರುಗಳ ಬಗ್ಗೆ ಎಚ್ಚರ ಇರಬೇಕು. ಅಥವಾ ಮಿತ್ರ ರೂಪದ ಶತ್ರುಗಳು ಅಥವಾ ಶತ್ರು ರೂಪದ ಮಿತ್ರರು ಇವೆಲ್ಲ ಇರುವಂಥ ಸಾಧ್ಯತೆ ಎಲ್ಲ ಇರುತ್ತದೆ. ಹಾಗಾಗಿ ಅವೆಲ್ಲ ಇದನ್ನು ಗಮನಿಸಿಕೊಂಡ್ರೆ ಹೆಚ್ಚಿನ ಏನು ಅಡೆತಡೆಗಳು, ಆತಂಕಗಳು, ಭಯಗಳೇನಿಲ್ಲ. ಹೆಚ್ಚಿನ ಕನ್ಯಾ ರಾಶಿಯವರಿಗೆ ಈ ತಿಂಗಳಲ್ಲಿ ಅನೇಕ ಇಷ್ಟಾರ್ಥಗಳು ಕನಸು ನನಸಾಗುವಂಥ ಶುಭ ಮಾಸ ಆಗಿದೆ. ಇವೆಲ್ಲವೂ ಸಂಕ್ಷಿಪ್ತವಾದ ಒಂದು ವಿಚಾರ ಆಯಿತು. ಇನ್ನು ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಾಂಕಗಳಲ್ಲಿ ಸ್ವಲ್ಪ ಹೆಚ್ಚಿನ ಉತ್ತಮ ಫಲವಿದೆ, ಯಾವ ದಿನಾಂಕಗಳಲ್ಲಿ ಯಾವ ಎಚ್ಚರಿಕೆ ಬೇಕು ಅಂತ ಡೇಟ್ಗೆ ಅನುಸಾರವಾಗಿ ಗಮನಿಸೋಣ. ಜುಲೈ 1, 2, 3, 4 ನಿಮಗೆ ಒಂದು ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ. ಆ 1, 2, 3, 4ರಲ್ಲಿ ಇತರ ಗ್ರಹಗಳ ಅಂದರೆ ಗುರು ಬಲ ಇರ್ಬೋದು, ರವಿ ಬಲ ಅವೆಲ್ಲ ಇದೆ, ಶುಕ್ರನ ಬೆಂಬಲ ಅವೆಲ್ಲ ಇರ್ಬೋದು. ಆದರೆ ಅಲ್ಲಿ ಕೆಲವು ಚಂದ್ರನ ಚಲನೆಗನುವಾಗಿ ಈ 4 ದಿನಗಳು 1, 2, 3, 4ರಲ್ಲಿ ಸ್ವಲ್ಪ ಕಲಹ, ಮಾತಿನ ಬಗ್ಗೆ ಎಚ್ಚರಿಕೆ. ಜೊತೆಗೆ ಕಿರಿಯರಲ್ಲಿ ಸ್ವಲ್ಪ ಏನಾದರೂ ಮಾತಿನ ಚಕಮಕಿ ಆಗ್ಬೋದು, ಮಕ್ಕಳಲ್ಲಿ ಸ್ವಲ್ಪ ಮಾತಿನ ಚಕಮಕಿ ಆಗ್ಬೋದು, ಉದ್ಯೋಗ ಸ್ಥಳದಲ್ಲಿ ಜೂನಿಯರ್ಗಳ ಜೊತೆ ಜಗಳ ಆಗ್ಬೋದು. ಅದೇ ರೀತಿ ಖರ್ಚಿನ ಬಗ್ಗೆ ಸಹ ಎಚ್ಚರಬೇಕು. ಹಣಕಾಸಿನ ಖರ್ಚು ಸ್ವಲ್ಪ ಹೆಚ್ಚಾಗುವಂಥದ್ದು, ಅನಿರೀಕ್ಷಿತ ಖರ್ಚು, ದುಂದು ವೆಚ್ಚದ ಖರ್ಚು, ದುರುಪಯೋಗದ ಖರ್ಚು ಎಲ್ಲ ಅದನ್ನು ನಿಯಂತ್ರಣ ಮಾಡಿಕೊಳ್ಬೇಕು. 1, 2, 3, 4ರಲ್ಲಿ ಸ್ವಲ್ಪ ಹಣಕಾಸು ಮತ್ತು ಮಾತು ನಡವಳಿಕೆ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು. ಅಷ್ಟೇ ಹೊರತು ದೊಡ್ಡದೇನು ಕಂಟಕಗಳು ಏನಿಲ್ಲ. ಆ ಬಳಿಕ 5, 6, 7, 8 ನಿರಂತರವಾಗಿ 4 ದಿನಗಳು. ಈ ಮೊದಲ 4 ದಿನಗಳು ಸ್ವಲ್ಪ ಮಿಶ್ರ ಫಲ ಬಂದರೂ ನಂತರ ಬರುವಂಥ 4 ದಿನಗಳಲ್ಲಿ 5, 6, 7, 8ರಲ್ಲಿ ವಿಶೇಷವಾದ ಲಾಭ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸಫಲತೆ, ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಅಥವಾ ಇನ್ನಿತರ ಯಾವುದೇ ದಾಖಲೆ ಪತ್ರ, ರಿಯಲ್ ಎಸ್ಟೇಟ್, ಭೂಮಿ ಸಂಬಂಧಿತ ಕೆಲಸ, ಮನೆ ಇತ್ಯಾದಿ ಕೊಳ್ಳುವ ವಿಚಾರ ಇರ್ಬೋದು. ಎಲ್ಲ ವಿಚಾರಗಳಿಗೂ ಬಹಳ ಅತ್ಯುತ್ತಮವಾದ 4 ದಿನಗಳು 5, 6, 7, 8 ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಆ ಬಳಿಕ 9, 10, 11 ಸ್ವಲ್ಪ ಮಿಶ್ರ ಫಲದ ದಿನ ಆಗಿದೆ. ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳು ಅಷ್ಟು ಉತ್ತಮವಿಲ್ಲ. ಈ ದಿನ ಸ್ವಲ್ಪ ಹಣಕಾಸಿನ ಖರ್ಚು, ನಷ್ಟಗಳು ಆಗುವಂಥದ್ದು, ಮನಸ್ಸಿಗೆ ಅಂದುಕೊಂಡ ಕೆಲಸ ಕಾರ್ಯಗಳು ಸ್ವಲ್ಪ ವಿಳಂಬ ಆಗುವಂಥದ್ದು, ಅಥವಾ ಏನಾದರೂ ಮಾತಿನ ಚಕಮಕಿ ಜೊತೆಗೆ ಕಲಹಗಳು, ವಾಗ್ವಾದಗಳು ಮನೆಯಲ್ಲಿಯೂ ಪ್ರತಿ ಜಾಗದಲ್ಲೂ ಬರ್ಬೋದಾದ ಸಾಧ್ಯತೆ ಇರುತ್ತೆ. ಹಾಗೆ ಮಾತು ಮತ್ತು ಹಣದ ಬಗ್ಗೆ ಎಚ್ಚರಬೇಕು 9, 10, 11ರಲ್ಲಿ. ಆ ಬಳಿಕ 12, 13 ನಿಮಗೆ ಬಹಳ ಉತ್ತಮ ದಿನ. 12, 13ರಲ್ಲಿ ಇಷ್ಟಾರ್ಥ ಸಿದ್ಧಿ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ವಿದ್ಯಾರ್ಥಿಗಳಿಗೆ ಯಶಸ್ಸು ಸಿಗುವಂಥದ್ದು, ಯುವಕರಿಗೆ ಸಾಧಕರಿಗೆ ಹೊಸ ಅವಕಾಶಗಳು, ಏನು ಟಿವಿ, ಸಿನಿಮಾ ಮಾಧ್ಯಮ ಅಥವಾ ಇನ್ನಿತರ ಕಲಾರಂಗ ಅಥವಾ ಸಾಫ್ಟ್ವೇರ್, ಹಾರ್ಡ್ವೇರ್ ಮುಂತಾದ ಈಗಿನ ಆಧುನಿಕ ಕ್ಷೇತ್ರದಲ್ಲೆಲ್ಲ ಕೆಲಸ ಮಾಡೋರಿಗೆ ವಿಶೇಷ ಉದ್ಯೋಗ ಅವಕಾಶಗಳು, ಬಡ್ತಿ, ಪ್ರಮೋಷನ್ ಎಲ್ಲ ಸಿಗುವಂಥ ಅವಕಾಶ 12, 13ರಲ್ಲಿ ಬರಲಿದೆ. ಆ ಬಳಿಕ 14, 15, 16 ಈ 3 ದಿನಗಳು ಸ್ವಲ್ಪ ಎಚ್ಚರಬೇಕು. ಅಲ್ಲಿ ನಿಮಗೆ ಆರೋಗ್ಯದ ಬಗ್ಗೆ ಸಣ್ಣ ಪುಟ್ಟ ಏನಾದರೂ ಅಡೆತಡೆಗಳು ಬರ್ಬೋದು. ನೀರು ಅಥವಾ ಆಹಾರದ ದೋಷದಿಂದ ಏನಾದರೂ ಶೀತ, ನೆಗಡಿ, ಜ್ವರ ಇತ್ಯಾದಿಗಳು ಬರ್ಬೋದು. ಹಣಕಾಸಿನ ಬಗ್ಗೆ ಏನಾದರೂ ಎಚ್ಚರಬೇಕು. ಹಾಗಾದರೆ ಕಷ್ಟ ನಷ್ಟಗಳು ಅಥವಾ ನಷ್ಟ ಆಗುವಂಥ ಹಣ ಅಥವಾ ಕಳ್ಳತನ ಆಗುವಂಥ ಸಾಧ್ಯತೆ ಇರುತ್ತೆ. ವಸ್ತು, ಒಡವೆ, ಹಣಕಾಸಿನ ಬಗ್ಗೆ ತುಂಬ ಎಚ್ಚರಿಕೆ ಬೇಕು. ಜೊತೆಗೆ ಆರೋಗ್ಯದ ಕಾಳಜಿ 14, 15, 16ರಲ್ಲಿ ಬೇಕಾಗುತ್ತೆ. ಜೊತೆಗೆ ಯಾರೋ ಅಪರಿಚಿತರಲ್ಲಿ ಏನಾದರೂ ದೊಡ್ಡ ಮೊತ್ತದ ಟ್ರಾನ್ಸಾಕ್ಷನ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ, ಅಥವಾ ಆನ್ಲೈನಲ್ಲಿ ಅಪರಿಚಿತರಲ್ಲಿ ಏನೋ ವ್ಯವಹಾರ ಮಾಡಲಿಕ್ಕೆ ಹೋಗಬೇಡಿ ಈ 3 ದಿನಗಳಲ್ಲಿ. ಆ ಬಳಿಕ 17, 18 ನಿಮ್ಮ ಪಾಲಿಗೆ ಉತ್ತಮ ದಿನ. 17, 18ರಲ್ಲಿ ವಿಶೇಷ ಲಾಭ, ಆದಾಯ, ಜೊತೆಗೆ ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ, ಅನಿರೀಕ್ಷಿತ ಧನಾಗಮ ಯೋಗ, ಜೊತೆಗೆ ಹಿಂದೆ ನೀವು ಮಾಡಿದಂಥ ಎಲ್ಲ ಪ್ರಯತ್ನಗಳ ಫಲ ಈ ದಿನ ಬರಲಿದೆ. ಜೊತೆಗೆ ಹಿಂದೆ ನಿಮಗೆ ಮಿಸ್ ಆಗಿದ್ದ ಅವಕಾಶವು ಈ ದಿನ ಒದಗಿ ಬರಲಿದೆ 17, 18ರಲ್ಲಿ. ಆ ಬಳಿಕ
19ರಿಂದ 22ರವರೆಗೆ 19, 20, 21, 22 ಸ್ವಲ್ಪ ಎಚ್ಚರಿಕೆ ಬೇಕು. 4 ದಿನಗಳಲ್ಲಿ ಸ್ವಲ್ಪ ಅಷ್ಟೇನು ಉತ್ತಮವಾದ ಒಂದು ಚಂದ್ರನ ಅನುಕೂಲ ಇಲ್ಲದ ಕಾರಣ ಅಲ್ಲಿ ಮಾತಿನ ಕಲಹ ಬರುವಂಥದ್ದು, ಬಂಧುಗಳ ಜೊತೆಗೆ ಜಗಳ ಬರುವಂಥದ್ದು, ಹಣಕಾಸಿನ ವಿಚಾರ, ಭೂಮಿ ವಿಚಾರ, ತಿನ್ನಿತರ ಯಾವುದೇ ಹಳೆಯ ವಿಚಾರಗಳನ್ನು ಮುಂದಿಟ್ಟುಕೊಂಡು ಕಲಹಗಳು ಬರುವಂಥದ್ದು, ಬಂಧುಗಳು ನಿಮ್ಮನ್ನು ವಿರೋಧ ಮಾಡುವಂಥದ್ದು, ಜೊತೆಗೆ ಮನೆಯ ಹಿರಿಯರಲ್ಲಿ ತಂದೆ, ತಾಯಿ, ಅತ್ತೆ, ಅವರಲ್ಲಿ ಸ್ವಲ್ಪ ಹಿರಿಯರಲ್ಲಿ ಸಹ ವಿರೋಧ ಬರುವಂಥದ್ದು, ನಿಮಗೆ ಅವಮಾನಕರ ಘಟನೆ ಸಾರ್ವಜನಿಕ ಪ್ರದೇಶದಲ್ಲಿ ಆಗುವಂಥದ್ದು, ಇವೆಲ್ಲ ಸಾಧ್ಯತೆ ಈ 4 ದಿನದಲ್ಲಿ ಇರುತ್ತೆ. 19, 20, 21, 22ರಲ್ಲಿ ಅಂತಹ ವಿಚಾರ, ಮಾತಿನ ವಿಚಾರ, ನಡವಳಿಕೆ ವಿಚಾರ, ಜೊತೆಗೆ ಹಿರಿಯರಾಗಲಿ ಕಿರಿಯರಾಗಲಿ ಅವರ ಜೊತೆಗೆ ಇರುವಂಥ ನಿಮ್ಮ ಒಂದು ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೊಳ್ಬೇಕು ಈ 4 ದಿನಗಳಲ್ಲಿ. ಮುಂದೆ 23, 24, 25, 26 ಮತ್ತೆ ನಿರಂತರ 4 ದಿನ ಉತ್ತಮ ದಿನ ಬಂದಿದೆ ನೋಡಿ. 4 ದಿನಗಳ ಮಿಶ್ರ ಫಲ ಬಳಿಕ ಮತ್ತೆ 4 ದಿನ ಉತ್ತಮ ಫಲ ಬರ್ತಾ ಇದೆ. 23, 24, 25, 26ರಲ್ಲಿ ವಿಶೇಷವಾಗಿ ಯಶಸ್ಸು, ಲಾಭ ಸಿಗುವಂಥದ್ದು, ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ, ದೀರ್ಘಕಾಲದಿಂದ ಬರಬೇಕಾದ ಹಣ ಎಲ್ಲ ಬರುವಂಥದ್ದು, ಮನಸ್ಸಿಗೆ ನೆಮ್ಮದಿ ಕೊಡುವಂಥ ವಾರ್ತೆಗಳನ್ನು, ಶುಭ ವಾರ್ತೆಗಳನ್ನು ಕೇಳುವಂಥದ್ದು, ಅಥವಾ ಮದುವೆ ಮುಂಜಿ ಅಥವಾ ಇನ್ನಿತರ ಶುಭ ಕಾರ್ಯಗಳಿಗೆ ಈಗ ಸಿದ್ಧತೆಗಳನ್ನು ಮಾಡುವಂಥ ಅವಕಾಶ, ಯಾರಿಗೆ ಮದುವೆ ಫಿಕ್ಸ್ ಆಗಲ್ಲ ಮದುವೆ ಫಿಕ್ಸ್ ಆಗ್ಬೋದು, ಉದ್ಯೋಗ ಸಿಗದರೆ ಉದ್ಯೋಗ ಸಿಗ್ಬೋದು. ಈ ರೀತಿ ಅನೇಕ ನಿಮ್ಮ ದೀರ್ಘಕಾಲೀನ ಕನಸುಗಳು 23ರಿಂದ 26ರಲ್ಲಿ ನನಸಾಗಲಿವೆ. ಆರೋಗ್ಯ ಉತ್ತಮ ಇರುತ್ತೆ, ಹಣಕಾಸು ಉತ್ತಮ ಇರುತ್ತೆ, ಮನಸ್ಥಿತಿ ಎಲ್ಲ ಉತ್ತಮವಾಗಿರುವಂಥ ಶುಭ ದಿನಗಳು 4. ಆ ಬಳಿಕ ಬರುವಂಥ ಕೊನೆಯ 5 ದಿನಗಳು ನಿಮಗೆ ಸಮ್ಮಿಶ್ರ ಫಲ ಸೂಚಕ 27ರಿಂದ 31ರವರೆಗೆ 27, 28, 29, 30, 31 ನಿರಂತರ 5 ದಿನಗಳಲ್ಲಿ ನೀವು ಆರೋಗ್ಯದ ಬಗ್ಗೆ ಕಾಳಜಿ ಬೇಕು, ಮಾತಿನ ಬಗ್ಗೆ ನಿಗಾ ಬೇಕು, ಹಣಕಾಸಿನ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ಕಂಟಕ ಅಥವಾ ಇದು ಅಡೆತಡೆ ಅಂತ ತಿಳ್ಕೊಬೇಡಿ. ಸ್ವಲ್ಪ ಏರುಪೇರು ಇರುತ್ತೆ, ಗ್ರಹಗಳ ಏರುಪೇರು ಕಾರಣ ಸ್ವಲ್ಪ ವಾಗ್ವಾದಗಳು ಬರುವಂಥದ್ದು, ಸಣ್ಣ ಪುಟ್ಟ ಕಲಹಗಳು ಬರುವಂಥದ್ದು, ಜೊತೆಗೆ ಯಾರಾದರೂ 3ನೇ ವ್ಯಕ್ತಿಗಳ ಮಾತುಕಡೆ ನೀವು ಹಣವನ್ನು ನಷ್ಟ ಮಾಡಿಕೊಳ್ಳುವಂಥದ್ದು, 3ನೇ ವ್ಯಕ್ತಿಗಳು ಇನ್ವೆಸ್ಟ್ ಮಾಡು ಅಂತ ಹೇಳಿದ್ವಿ, ಇನ್ವೆಸ್ಟ್ ಮಾಡಿ ಅದರಿಂದ ಆಮೇಲೆ ನಿಮಗೆ ಲಾಸ್ ಆಗುವಂಥದ್ದು, ಈ ರೀತಿ ಅಂಥದ್ದೆಲ್ಲ ರಾಂಗ್ ಅಥವಾ ತಪ್ಪಾದ ಸಲಹೆ ಸೂಚನೆಗಳು ಬರ್ಬೋದು. ಹಾಗಾಗಿ ಈ ಕೊನೆಯ 5 ದಿನಗಳಲ್ಲಿ ಅಂಥ ವಿಚಾರಗಳು ಎಚ್ಚರಿಕೆ ಬೇಕು. ಜೊತೆಗೆ ಮಿತ್ರರು ಯಾರೋ, ಶತ್ರು ಅದನ್ನು ಸಂಬಂಧ ಐಡೆಂಟಿಫೈ ಮಾಡಿಕೊಂಡು ನೀವು ಮುಂದುವರಿಬೇಕಾಗುತ್ತೆ. ಅಂದರೆ ಇಲ್ಲಿ ಗುಪ್ತ ಶತ್ರುಗಳ ಕಾಟ ಅಂತ ಬರ್ತಾಯಿದೆ, ಅಥವಾ ನಿಮಗೆ ಮಿತ್ರ ರೂಪದ ಶತ್ರುಗಳ ಕಾಟ ಅಂತ ಈ 5 ದಿನಗಳು ಬರ್ಬೋದು. ಹಾಗಾಗಿ ಆ ಕೊನೆಯ 5 ದಿನಗಳು ಇಂಥ ವಿಚಾರಕ್ಕೆ ಎಚ್ಚರಿಕೆ ಬೇಕಾಗುತ್ತೆ. ಇವೆಲ್ಲ ಸಂಕ್ಷಿಪ್ತವಾಗಿ ನಿಮಗೆ ಜುಲೈನಲ್ಲಿ ಆಗುವಂಥ ಒಂದು ಮುನ್ನೋಟವನ್ನು ಹೇಳಿದ್ದಾಗಿದೆ. ಇನ್ನು ಜುಲೈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ನೀವು ಜುಲೈ ತಿಂಗಳಲ್ಲಿ ಆರೆಂಜ್ ಅಥವಾ ಕೇಸರಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಯಾಕಂದರೆ ತಿಂಗಳ ಪೂರ್ತಿ ನಿಮಗೆ ಸೂರ್ಯನ ಅನುಗ್ರಹ, ರವಿ ಅನುಗ್ರಹ ಇರುವ ಕಾರಣ ಆರೆಂಜ್ ಅಥವಾ ಕೇಸರಿ ಬಣ್ಣ, ಜೊತೆಗೆ ನಂಬರ್ 1 ಅಥವಾ ಸಂಖ್ಯೆ 1ಅನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ಇನ್ನು ಗುರುವಿನ ಬೆಂಬಲ ತಿಂಗಳ ಪೂರ್ತಿ ಇದೆ, ಹಾಗಾಗಿ ಯೆಲ್ಲೋ ಅಥವಾ ಹಳದಿ ಬಣ್ಣ ಸಂಖ್ಯೆ 3ಅನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದಾಗಿದೆ. ಇನ್ನು ಶನಿ ಮಹಾತ್ಮರು ತಿಂಗಳ ಪೂರ್ತಿ ನಿಮಗೆ ಲಾಭದಾಯಕ ಶುಭದಾಯಕವಾಗಿದ್ದಾರೆ, ಹಾಗಾಗಿ ಬ್ಲೂ ಅಥವಾ ನೀಲಿ ಬಣ್ಣ ಸಂಖ್ಯೆ 8ಅನ್ನು, ಶನಿ ಮಹಾರಾಜ ಸಂಖ್ಯೆ 8ಅನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಇನ್ನು ವೈಟ್ ಅಥವಾ ಬಿಳಿ ಬಣ್ಣ ಶುಕ್ರನಿಗೆ ಸಂಬಂಧಿತ ಅದು ತಿಂಗಳ 7ರಿಂದ ತಿಂಗಳ ಕೊನೆವರೆಗೆ ಬಳಸ್ಕೊಳ್ಬೋದು. ಯಾಕಂದರೆ 6ನೇ ತಾರೀಕು ಶುಕ್ರ ನಿಮಗೆ ಪೂರಕವಾಗಿಲ್ಲ, 7ರಿಂದ ಶುಕ್ರನು ನಿಮಗೆ ಅನುಕೂಲವಾಗಿ ಬರ್ತಾನೆ. ಹಾಗಾಗಿ ತಿಂಗಳ 7ರಿಂದ ತಿಂಗಳ ಅಂತ್ಯದವರೆಗೂ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆ 6ಅನ್ನು ನೀವು ಬಳಸ್ಕೊಳ್ಳಿ. ಹಾಗೆಯೇ ಈ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು 18ರವರೆಗೆ ಬಳಸ್ಕೊಳ್ಳಿ. ಯಾಕಂದರೆ 18ರವರೆಗೆ ನಿಮಗೆ ಬುಧ ಅನುಗ್ರಹ ಇರುತ್ತೆ. 19ಗೆ ಬುಧನ ಪರಿವರ್ತನೆ ಆದಾಗ ಅಲ್ಲಿ ನಿಮಗೆ ಬುಧನ ಬಲ ಇರೋದಿಲ್ಲ. ಹಾಗಾಗಿ ಗ್ರೀನ್ ಅಥವಾ ಹಸಿರು ಬಣ್ಣವನ್ನು ಜೊತೆಗೆ ಸಂಖ್ಯೆ 5ಅನ್ನು 18ರವರೆಗೆ ಬಳಸ್ಕೊಳ್ಬೋದಾಗಿದೆ. ಇದು ಬಣ್ಣಗಳ ಸಂಖ್ಯೆಗಳ ವಿಚಾರ ಆಯಿತು. ಇನ್ನು ಆಗಲೇ ನಿಮಗೆ ಶುಭ ದಿನಾಂಕಗಳನ್ನು ಹೇಳಿದ್ದೇನೆ, ಚಂದ್ರನ ಅನುಕೂಲವಂಥ ಆ ಡೇಟ್ಗಳನ್ನು ಮತ್ತೊಮ್ಮೆ ಓದ್ತೇನೆ ಕೇಳಿಸ್ಕೊಳ್ಳಿ. ಚಂದ್ರನ ವಿಶೇಷವಾದ ಬಲ ಇರುವಂಥ ಡೇಟ್ಗಳು 5, 6, 7, 8, 12, 13, 17, 18, 21, 22, 23, 24, 25, 26 ನಿರಂತರ ಇಷ್ಟು 14 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಇರುವಂಥ. ಇದನ್ನೆಲ್ಲ ವಿಶೇಷ ಕಾರ್ಯಗಳಿಗಷ್ಟೇ ನೀವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕು. ದೈನಂದಿನ ಕೆಲಸ ಕಾರ್ಯಗಳಿಗೆ ಈ ಡೇಟ್ಗಳನ್ನು ನೋಡಬೇಕಾಗಿಲ್ಲ. ಸ್ಪೆಷಲಾಗಿ ಬರುವಂಥ ಕೆಲಸಗಳು, ಯಾರನ್ನ ಭೇಟಿ ಮಾಡೋದು, ಒಪ್ಪಂದ ಸಹಿ ಮಾಡೋದು, ಏನಾದರೂ ಹೂಡಿಕೆ ಮಾಡೋದು, ಏನಾದರೂ ಕೊಂಡುಕೊಳ್ಳೋದು ಇತ್ಯಾದಿ ವಿಚಾರಗಳಿಗೆ ಇದನ್ನು ಈ ಆರೈಕೆ ಮಾಡ್ಕೊಳ್ಬೋದು. ಅಲ್ಲದೆ ನಿಮಗೆ ಹೇಳಿದ್ದೇನೆ, ಕುಜ, ರಾಹು, ಕೇತುಗಳು ನಿಮಗೆ ಸ್ವಲ್ಪ ವಿರುದ್ಧವಾಗಿರ್ತಾರೆ. ಕೊನೆಯ ಕೆಲವು ಹಂತದಲ್ಲಿ ಬುಧನು ಕೆಲವೊಂದು ಹಂತದಲ್ಲಿ ಈ ತಿಂಗಳ 18ರ ಬೆಳಗ್ಗೆ ಬುಧನು ವಿರುದ್ಧವಾಗಿರ್ತಾನೆ ಅನ್ನೋ ವಿಚಾರ. ಅವೆಲ್ಲ ದೋಷ ನಿವಾರಣೆ ಮಾಡಬೇಕಾದ್ರೆ ಭಕ್ತಿ ಮಾರ್ಗವು ಪ್ರಧಾನವಾಗಿ ಆಯ್ಕೆ ಮಾಡಿಕೊಳ್ಳಿ. ನೀವು ಗಣೇಶ, ಸುಬ್ರಹ್ಮಣ್ಯ, ದುರ್ಗಾದೇವಿ, ಅಮ್ಮನವರು ಭಕ್ತಿ ಮಾಡ್ಬೋದು, ಅಥವಾ ವಿಷ್ಣು, ನಾರಾಯಣ, ರಂಗನಾಥ, ವೆಂಕಟೇಶ್ವರ, ಶ್ರೀನಿವಾಸ ಈ ರೀತಿ ವಿಷ್ಣುವಿನ ಯಾವುದೇ ಸ್ವರೂಪವನ್ನು ಭಕ್ತಿ ಮಾಡ್ಬೋದು. ಅದೇ ರೀತಿ ನವಗ್ರಹಗಳ ವಿಚಾರವಾಗಿ ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪಾರಾಯಣ, ನವಗ್ರಹಗಳ ಒಂದೇನಾದ್ರು ಪೂಜೆ ಇತ್ಯಾದಿಗಳನ್ನು ಮಾಡ್ಬೋದು. ಇವೆಲ್ಲ ದೇವತಾ ಕಾರ್ಯ, ಭಕ್ತಿ ಮಾರ್ಗ, ಧರ್ಮ ಮಾರ್ಗಗಳನ್ನು ಮಾಡ್ಬೋದು. ಜೊತೆಗೆ ಇವೆಲ್ಲ ನಿಮಗೆ ವಿಶೇಷವಾಗಿ ಬೇರೆ ಬೇರೆ ದೇವರುಗಳ ಒಂದು ಆಸಕ್ತಿ ಅಷ್ಟು ಇಲ್ಲದಿರೋ ಕನಿಷ್ಠ ಪಕ್ಷ ನಿಮ್ಮ ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆಯರ ಭಕ್ತಿಯನ್ನು ಮಾಡ್ತಾ ಬನ್ನಿ. ಯಾರಿಗೆ ಹಣಕಾಸಿನ ಒಂದು ಉತ್ತಮವಾದ ವ್ಯವಸ್ಥೆ ಇರುತ್ತೆ ಅಂಥವರು ಆವಾಗವಾಗ ದಾನ ಧರ್ಮದನ್ನು ಆಚರಣೆ ಮಾಡ್ತಾ ಬನ್ನಿ. ಯಾಕಂದರೆ ನನಗೆ ಗುರು ಬಲ ಇದೆ, ನನಗೆ ಶನಿ ಅನುಕೂಲವಾಗಿದ್ದರೆ ನಾನು ಏನೂ ಮಾಡಬೇಕಾಗಿಲ್ಲ, ಅದು ಶನಿ ದೋಷ ಇದ್ದರೆ ಮಾತ್ರ ದಾನ ಮಾಡಬೇಕು ಅಂಥದ್ದು ಎಲ್ಲೂ ಹೇಳಿಲ್ಲ. ಯಾರ್ಯಾರಿಗೆ ಒಂದು ಉತ್ತಮವಾದ ದೇವರು ಜೀವನದ ವ್ಯವಸ್ಥೆಯನ್ನು ಕೊಟ್ಟಿದ್ದಾರೆ, ಅವರ ಒಂದು ಆದಾಯ ಎಲ್ಲ ಉತ್ತಮವಾಗಿರುತ್ತೆ. ಅಂಥವರು ತಮ್ಮ ಆದಾಯದಲ್ಲಿ ಒಂದು ಕಿಂಚಿತ್ ಭಾಗವನ್ನು ದಾನ ಧರ್ಮ ಮಾಡಬೇಕು ಅನ್ನೋದು ಹಿಂದಿನಿಂದಲೂ ಹೇಳಿಕೊಂಡು ಬಂದಂಥ ಪದ್ಧತಿ. ಅದಕ್ಕೇ ಕೆಲವೊಂದು ವಿಶೇಷವಾದ ದಿನಗಳನ್ನು ಆವಾಗಲೂ ಸೂಚನೆ ಮಾಡಿದರೆ ಇಂಥ ದಿನಗಳು ದಾನ ಮಾಡಿ, ಅಥವಾ ಅಮಾವಾಸ್ಯೆ ಎಂದೋ ಅಥವಾ ಯಾವುದಾದ್ರೂ ಶನಿವಾರ ಬಂದಾಗಲೋ. ಹಾಗಾಗಿ ಕನಿಷ್ಠ ಪಕ್ಷ ವಾರದಲ್ಲಿ ಒಂದು ದಿನವನ್ನು ಆಯ್ಕೆ ಮಾಡಿಕೊಂಡು ಇಂಥ ದಾನ ಧರ್ಮಗಳನ್ನು ಮಾಡೋದು ಶ್ರೇಯಸ್ಕರವಾಗಿದೆ.
ಹಾಗಾಗಿ ಕನ್ಯಾ ರಾಶಿಯವರಿಗೆ ಜುಲೈ ತಿಂಗಳು ಅತ್ಯಂತ ಶುಭದಾಯಕವು, ಸುಖದಾಯಕವು, ಅದೃಷ್ಟದಾಯಕವೂ ಆಗಿದೆ. ಈ ತಿಂಗಳನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ತಮಗೆಲ್ಲರಿಗೂ ಜುಲೈನಲ್ಲಿ ಆಯುರಾರೋಗ್ಯ ಶಕ್ತಿ ಜಯಗಳು ಸಿದ್ಧಾಗಲಿ. ನಿಮ್ಮೆಲ್ಲರ ನಿರಂತರ ಪ್ರೋತ್ಸಾಹಕ್ಕೆ ಧನ್ಯವಾದ. ಸಬ್ಸ್ಕ್ರೈಬ್ ಮಾಡಿದವರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಸರ್ವೇಶಾನಾಂ ಸನ್ಮಂಗಲಾನಿ ಭವಂತು.